ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಕೆ ಕೆ ಆರ್ ಮೇಲೆ ಗೆದ್ದಾದ್ಮೇಲೆ ಈಗ ಬಂದಿದೀವಿ. ನಾ ಆಕ್ಚುಲಿ ಪ್ರಿವ್ಯೂನು ಮಿಸ್ ಮಾಡಿದ್ವಿ. ಆಮೇಲೆ ರಿವ್ಯೂನು ಮಿಸ್ ಮಾಡಿದ್ವಿ. ಈಗ ಒಂಥರ ಅದು ಅನ್ಇವೆಂಟ್ಫುಲ್ ಗೇಮ್ ಆಗಿರೋದ್ರಿಂದ, ಅಂದ್ರೆ ನಾವು ಸಿಂಪಲ್ ಆಗಿ ಗೆದ್ವಿ. ಆತರ ಏನು ಅದೇ ಮುಂಬೈ ತರ ಈ ಒಳ್ಳೆ ಸೋಲ್ತಾ ಗೆದ್ದಿರೋ ಮ್ಯಾಚ್ ಅಲ್ಲ. ಸೊ ಇದೊಂಥರ ಮರ್ತು ಹೋಗಿದೆ, ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ, ಏನೇನೆಲ್ಲ ಸಣ್ಣದು ಏನೇನಾಯ್ತು ಮ್ಯಾಚ್ ಅಲ್ಲಿ ಅಂತ. ಬಟ್ ಅಂದ್ರೂ ಬೇಗ ರಿವ್ಯೂ ಮಾಡಿ ನೆಕ್ಸ್ಟ್ ಎರಡು ಕ್ರೂಷಲ್ ಗೇಮ್ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ ನಾವು. ಫಸ್ಟ್ ಆಫ್ ಆಲ್, ಹಲೋ ವಿಷ್ಣು, ಹಲೋ ಸಾತ್ವಿಕ್. ಎಲ್ರಿಗೂ ಫಸ್ಟ್ ಕ್ವೆಶನ್ ಅದೇನೆ, ಏನೇನ್ ಜ್ಞಾಪಕ ಇದೆ ಈ ಗೇಮ್ ಇಂದ ಅಂತ. ಆಬ್ವಿಯಸ್ಲಿ ಒಂದ್ ಬಿಗ್ ಇವೆಂಟ್ ಆಗಿರೋದಂದ್ರೆ ಕೊಹ್ಲಿಸ್ 9th ಸೆಂಚುರಿ ಇನ್ IPL. ಅದೇ ಮೋಸ್ಟ್ ಮೆಮೊರಬಲ್ ಇವೆಂಟ್ ಇಡೀ ಗೇಮ್ ಅಲ್ಲಿ. ಅದು ಒಂಥರ ನಾರ್ಮಲೈಸ್ಡೇ ಆಗ್ಬಿಟ್ಟಿದೆ ಈಗ ಎಷ್ಟೊಂದ್ ಸತಿ ಆಗ್ಬಿಟ್ಟು. ಸೊ ಇನ್ನೂ ಒಂದೇನು ಅಂತಂದ್ರೆ, ಇಬ್ರು ಫೀಲ್ಡಿಂಗ್ ತುಂಬಾ ಹೋಪ್ಲೆಸ್ ಆಗಿತ್ತು. ಇಬ್ರು ಒಬ್ಬೊಬ್ರು ಅವರು ಕ್ಯಾಚ್ ಗಳು ಬಿಡ್ತಿದ್ರು, ನಾವು ಫೀಲ್ಡಿಂಗ್ ಬಿಡ್ತಾ ಇದ್ವಿ. ಅದು ಒಂದು ಅಂದ್ರೆ ನಾವೆಲ್ಟಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ದೊಂದು ಅಂದ್ರೆ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದೀವಿ ನಾವ್ ಈ ಟೂರ್ನಮೆಂಟ್ ಅಲ್ಲಿ. ಆ ಮ್ಯಾಚ್ ಅಂತೂ ತುಂಬಾ ಕೆಟ್ಟದಾಗಿ ಮಾಡಿದ್ವಿ KKR ಮೇಲೆ. ಹೌದಾ, ಗ್ರೌಂಡ್ ಫೀಲ್ಡಿಂಗ್ ಅಂತೂ ಒಂದು 25-30 ರನ್ ಎಕ್ಸ್ಟ್ರಾ ಕೊಟ್ರು ಅವರು. ಏನಿಲ್ಲ ಅಂದ್ರು ಸಿಂಗಲ್ಸ್ ತಡಿಯೋದು, ಬೌಂಡ್ರಿ ಸಡಿಕ್ ಹೋಗಿ ಸಿಂಗಲ್ಸ್ ಬಿಟ್ಕೊಡೋದು, ಏನೇನೋ ಮಾಡ್ತಿದ್ರು. ಕೊಹ್ಲಿನೇ ಒಂದ್ 20 ರನ್ ಬಿಟ್ಟ ಅನ್ಸುತ್ತೆ. ಔಟ್ ಫೀಲ್ಡ್ ಅಲ್ಲೂ ಅದು ಕಷ್ಟ. ಆಕ್ಚುಲಿ ಇನ್ ಹೈಂಡ್ ಸೈಡ್ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿ ಫೀಲ್ಡಿಂಗ್, ಯಾಕೆಂದ್ರೆ ಮಳೆ ಬಂದಿದ್ದು ಸ್ವಲ್ಪ ಎಗರ್ತಿತ್ತು ಬಾಲ್ ಔಟ್ ಫೀಲ್ಡ್ ಅಲ್ಲಿ. ಸೊ ಅದು ಒಂದು ರೀಸನ್ ಇರ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್, ಸಿಂಪಲ್ ಸ್ಟಾಪ್ಸ್ ಇವಾಗ ಶಾರ್ಟ್ ಕವರ್, ಶಾರ್ಟ್ ಪಾಯಿಂಟ್, ಶಾರ್ಟ್ ಅಲ್ಲೆಲ್ಲ ನಿಂತ್ಕೊಂಡು ಇನ್ಸೈಡ್ ದ ಸರ್ಕಲ್ ನಿಂತ್ಕೊಂಡ್ರೆ ಸಿಂಪಲ್ ಆಗಿ ಸಿಂಗಲ್ಸ್ ತಡೆಯೋದು, ಅದನ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ತಿದ್ರು. ಅದೊಂಚೂರು ರೆಕ್ಟಿಫೈ ಮಾಡ್ಬೇಕು. ಯಾಕೆಂದ್ರೆ ಇಫ್ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಪ್ರೆಷರ್ ಫ್ರಮ್ ಬೋತ್ ಎಂಡ್ಸ್, ಈ ತರದನ್ನ ಸಿಂಪಲ್ ಸ್ಟಾಪ್ಸ್ ಮಾಡ್ಲಿಲ್ಲ ಅಂದ್ರೆ ಈಸಿಯಾಗಿ ಸ್ಟ್ರೈಕ್ ರೊಟೇಟ್ ಆಗುತ್ತೆ. ಇನ್ನೊಂದು ನಂಗೆ ಜ್ಞಾಪಕ ಇರೋದು, ಆಕ್ಚುಲಿ ವೆರಿ ಗುಡ್ ಡೆತ್ ಬೌಲಿಂಗ್ ಬೈ ಅವರ್ ಬೌಲರ್ಸ್. ಈ ತರದ್ RCB ಡೆತ್ ಬೌಲಿಂಗ್ ನೋಡೇ ತುಂಬಾ ವರ್ಷ ಆಗಿತ್ತು. We are getting to see it from the last 2 seasons. It all goes down to the experience of Hazelwood, Bowie, and in last match's case, Rasikdar as well. So ತುಂಬಾ ಚೆನ್ನಾಗಿ ಮಾಡಿದ್ರು ಡೆತ್ ಅಲ್ಲಿ. ಅವರು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೋಗ್ತಿದ್ದ ರೇಟ್ ಅಲ್ಲಿ 220 ಅನ್ಸ್ತಿತ್ತು, ಬಟ್ ಚೆನ್ನಾಗಿ ಫುಲ್ ಬ್ಯಾಕ್ ಮಾಡಿದ್ರು. ಅಂಡ್ ವೆರಿ ಡಿಫ್ರೆಂಟ್ ಸರ್ಫೇಸ್ ಇನ್ ರಾಯ್ಪುರ್. ಅಲ್ಲಿ ಮಳೆ ಬಂದು ಸ್ವಲ್ಪ ಮಾಯಿಶ್ಚರ್ ಎಲ್ಲ ಬಂದು ಸ್ವಲ್ಪ ಬಾಲ್ ವಾಸ್ ಕಮಿಂಗ್ ಆನ್ ಬೆಟರ್ ಟು ದ ಬ್ಯಾಟ್. ಸೊ ಅಂಡ್ ವಿಷ್ಣು ಹೇಳ್ದಂಗೆನೆ ಬೇರೆ ಪಾಯಿಂಟ್ಸ್ ತುಂಬಾ ಅದ್ರ ಬಗ್ಗೆನೆ ಹೇಳೋ ಬದಲು, ಕೊಹ್ಲಿ ಪ್ಲೇಡ್ ಅ ವೆರಿ ಸೆನ್ಸಿಬಲ್ ನಾಕ್. ಒಂದು ಹಿ ಲಾಸ್ಟ್ ಅ ಫ್ಯೂ ಪಾರ್ಟ್ನರ್ಸ್ ಇನ್ ದಿ ಅದರ್ ಎಂಡ್. ಕೊಹ್ಲಿ ಮತ್ತೆ DDP ಚೆನ್ನಾಗಿ ಸ್ವಿಚ್ ಮಾಡಿದ್ರು ಪಾರ್ಟ್ನರ್ಶಿಪ್. ದೇ ಡಿಡ್ ನಾಟ್ ಲೆಟ್ ದ ರಿಕ್ವೈರ್ಡ್ ರೇಟ್ ಲೈನ್ ಅಪ್ ಟು 11-12 ಅಟ್ ಎನಿ ಪಾಯಿಂಟ್. ಎವ್ರಿ ಓವರ್ ಒಂದ್ ಬೌಂಡ್ರಿ ಹಿಡ್ಕೊಂಡು ಬರ್ತಾ ಇದ್ರು. ಸೊ ಚೆನ್ನಾಗಿತ್ತು ನೋಡುತ್ತೆ. ಅಂಡ್ ಆಬ್ವಿಯಸ್ಲಿ ಕೊಹ್ಲಿಸ್ 1 ರನ್ ಆದ್ಮೇಲೆ ಸೆಲೆಬ್ರೇಟ್ ಮಾಡೋದು, 100 ಆದ್ಮೇಲೆ ಏನ್ ಪರವಾಗಿಲ್ಲ, ದಿಸ್ ಇಸ್ ನಥಿಂಗ್ ಅನ್ಯೂಶುವಲ್ ಅಂತ ಆಡಿದಾಗ ಏನೋ ಚೈಲ್ಡ್ ತರ ಆಡ್ತಿದ್ದ. ಬಟ್ ಇಟ್ ಇಸ್ ಗುಡ್ ಟು ಸಿ ಹಿಮ್ ಲೂಸ್ ಹಿಮ್ಸೆಲ್ಫ್ ಲೈಕ್ ದಟ್. ತುಂಬಾ ಸೀರಿಯಸ್ ಆಗೂ ಆಡಬಾರ್ದು, ತುಂಬಾ ಚೈಲ್ಡಿಶ್ ಆಗೂ ಆಡಬಾರ್ದು. ಸೊ ಒಂಥರ ಅಟ್ ಟೈಮ್ಸ್ ಇಟ್ ಇಸ್ ನೀಡೆಡ್ ಅಂತ ಹೇಳ್ಬೇಕು. ಎಸ್ಪೆಷಲಿ ಯು ಆರ್ ದ ಮೋಸ್ಟ್, ಎಲ್ಲೋದ್ರು ಜನ ನೀನು ನೋಡ್ತಾರೆ, ಜನ ನೀನು ಹೆಸರು ಕೇಳ್ತಾರೆ. ಸೊ ಅವ್ನ್ ಆತರ ಲೆವೆಲ್ ಅಲ್ಲಿ ಯೂಬರ್ ಪಾಪ್ಯುಲರ್ ಪರ್ಸನಾಲಿಟಿ ಇದ್ಮೇಲೂ ಜಸ್ಟ್ ಲೆಟ್ ಹಿಮ್ಸೆಲ್ಫ್ ಗೋ ಆನ್ ದ ಕ್ರಿಕೆಟ್ ಫೀಲ್ಡ್, ನಮ್ ನೋಡಕ್ಕೂ ಮಜಾ ಆಗುತ್ತೆ. ಸೊ ಕ್ವಿಕ್ ಸಮರಿ ಅಂದ್ರೆ ಇದು. ನನಗೆ ಒಂದು ಪಾಯಿಂಟ್ ಆಫ್ ಇರಿಟೇಷನ್ ಬರಕ್ ಹೇಳ್ತೀನಿ. ಈ ತರ ಸಿಂಪಲ್ ಚೇಂಜಸ್, ರಿಕ್ವೈರ್ಡ್ ರನ್ ರೇಟ್ 7-6 ಕೆಳಗೆ ಬಂದಿರುತ್ತೆ, ಆದ್ರೂ ನಮ್ಮ ವಿಕೆಟ್ಸ್ ಕಳ್ಕೊತಾರೆ ಬೇಗ ಮುಗ್ಸಕ್ ಹೋಗಿ. ಇವಾಗ ನೆಟ್ ರನ್ ರೇಟು ಅಷ್ಟೊಂದ್ ಏನ್ ದೊಡ್ಡ ಫ್ಯಾಕ್ಟರ್ ಅಲ್ಲ, ಬಿಕಾಸ್ ಕನ್ಸಿಡರಿಂಗ್ ದಟ್ ವಿ ಹ್ಯಾವ್ ಅ ವೆರಿ ಗುಡ್ ನೆಟ್ ರನ್ ರೇಟ್. ಅಂಡ್ ರಜತ್ ಒಂಥರ ಪ್ಯಾಟರ್ನ್ ನೋಡಿದೀನಿ ಲಾಸ್ಟ್ ಇಯರ್ ಇಂದಾನೆ, ಆಕ್ಚುಲಿ 2 years ಇಂದಾನೆ. ಈಸಿ ಚೇಂಜಸ್, ಒಳ್ಳೆ ಸ್ಟಾರ್ಟ್ ಕೊಟ್ಟಿರ್ತಾರೆ ನಮ್ಮ ಓಪನರ್ಸ್. ಬಟ್ ರಜತ್ ಕ್ರೀಸ್ ಬಂದಾಗ ಈ ಗೆಟ್ಸ್ ಆಫ್ ಜಾಸ್ತಿ ಟೈಮ್ ತಗೊಳಲ್ಲ, ಅಂದ್ರೆ ತುಂಬಾ ಪ್ರೆಷರ್ ಬ್ರಿಂಗ್ ಆನ್ ಮಾಡಲ್ಲ. ಬೇಗನೆ ರಿಲೀಸ್ ಶಾಟ್ ಹೊಡೆದಿ, ಒಂದ್ ಬೌಂಡ್ರಿ ಹೊಡೆದಿ ಚೆನ್ನಾಗಿ ಹೋಗ್ತಿರ್ತಾರೆ, ಬಟ್ ಆದ್ರೂ ವಿಕೆಟ್ ಕೊಟ್ಕೊಡ್ತಾನೆ.
ಈ ಸೀಸನ್ ಅಲ್ಲಿ ಮುಂಬೈ ಮ್ಯಾಚ್ ಜ್ಞಾಪಕ ಬರುತ್ತೆ, ಗುಜರಾತ್ ಮ್ಯಾಚ್ ಜ್ಞಾಪಕ ಬರುತ್ತೆ ಹೋಮ್ ಅಲ್ಲಿ, ಆಮೇಲೆ ಈ ಮ್ಯಾಚ್ ಜ್ಞಾಪಕ ಬರುತ್ತೆ. ಅದ್ ಯಾಕೆ ಅದೇನೋ ಒಂಚೂರು ಕರ್ಬ್ ಮಾಡ್ಬೇಕು ನಮ್ಮವರು. DK ಇನ್ಫ್ಲೂಯೆನ್ಸ್ ಅಥವಾ ಇಟ್ ಇಸ್ ಸ್ಟ್ರೇಟ್ ಗೆಟ್ ದ ರೈಟ್ ಅಂತಾರಲ್ಲ, ಹೋಗ್ಲೇಬೇಕು, ಬೇಗ ಗೆಲ್ಲೇಬೇಕು, ಆ ತರದೇನೋ ಬಂದ್ಬಿಟ್ಟಿದೆ ನಮ್ಮ ತಲೆಯಲ್ಲಿ. ಅದು ಒಂಚೂರು ಸಾಲ್ವ್ ಮಾಡ್ಬೇಕು. ಇವಾಗ ಟಿಮ್ ಡೇವಿಡ್ ಏನು ಹೇಳಕ್ಕಾಗಲ್ಲ, ತುಂಬಾ ಒಳ್ಳೆ ಕ್ಯಾಚ್ ಮನೀಶ್ ಪಾಂಡೆಯಿಂದ. ಅವನು 2008 ರಂಜಿ ಟ್ರೋಫಿ ಫೈನಲ್ ಅಲ್ಲಿ ಹಿಡಿದಿರೋ ತರಾನೇ ಹಿಡಿದು, ಅಂದ್ರೆ ಅದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ತರ ಡೈವ್ ಮಾಡಿ, ಬಟ್ ಆ ತರ ಗೆಟ್ ಆಫ್ ಯುವರ್ ಸೀಟ್ ಕ್ಯಾಚ್ ಆ ತರ ಅದು. ಅಂಡ್ ಓನ್ಲಿ ಪಾಂಡೆ ಕ್ಯಾನ್ ಗ್ರಾಬ್ ದೋಸ್. ಗ್ಲೆನ್ ಫಿಲಿಪ್ಸ್ ಅಂತಾರೆ, ಅದಂತಾರೆ, ಇದಂತಾರೆ, ಓನ್ಲಿ ಪಾಸಿಬಲ್ ಬೈ ಮನೀಶ್ ಪಾಂಡೆ, ನಮ್ಮ ಅಣ್ಣ ಮಗ. ಸೊ ಅದು ನೋಡೋಕು ಸ್ವಲ್ಪ we got to see that also. If not his bowling, if not his batting, we got to see him grab onto that. So yeah, ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಇಂಡಿಯನ್ ಮ್ಯಾಚ್ ಗೆದ್ದು ಆಗಿದೆ, ಇಂಡಿಯನ್ ಸುಮ್ನೆ ಇಟ್ ಈಸ್ ಆಲ್ಮೋಸ್ಟ್ ಇವಾಗ ಎಲ್ಲ ಆದ್ಮೇಲೂ ಯಾಕೆ ಆತರ ವಿಕೆಟ್ ಕೊಡ್ತಿದ್ದಾರೆ? ಇಸ್ ಇಟ್ ಸಮಥಿಂಗ್ ವಿಚ್ ನೀಡ್ಸ್ ಲೆಜಿಟಿಮೇಟ್ ಫಿಕ್ಸಿಂಗ್, ಆರ್ ಓಕೆ ಹಂಗೆ ಮಾಡ್ಕೊಂಡು ಹೋಗ್ಲಿ, ಅಗ್ರೆಸಿವ್ ಆಗಿ ಆಡ್ಕೊಂಡು ಹೋಗ್ಲಿ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅನ್ನ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ನಂಗೆ ಫಸ್ಟ್ ಆಫ್ ಆಲ್ ಇನ್ನೊಂದೇನು ಅಂತಂದ್ರೆ, ಈ ಮ್ಯಾಚ್ ಸ್ಟಾರ್ಟ್ ಆಗಿದ್ದು 8:45 ಸ್ಟಾರ್ಟ್ ಮಾಡಿದ್ರು ಈ ಮ್ಯಾಚ್ ಅನ್ನ. ಹ್ಮ್ ಫಸ್ಟ್ ಎಷ್ಟು ದರಿದ್ರ ಫೆಸಿಲಿಟೀಸ್ ರಾಯ್ಪುರ್ ಅಲ್ಲಿ ಅಂತಂದ್ರೆ 7:30ಗೆ ಮಳೆ ನಿಂತಿದೆ. 8:45 ಮ್ಯಾಚ್ ಶುರು ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಗಿದ್ರೆ 7:45 ಮ್ಯಾಚ್ ಶುರು ಮಾಡ್ಬೋದಿತ್ತು. 7:30ಗೆ ಇವ್ರು ಟಾಸ್ ಹಾಕಿ ಮಳೆ ನಿಂತ ಮೇಲೆ 8 o'clock ತನಕ ಕಾದು, ಆಮೇಲಿಂದ ಕವರ್ಸ್ ಆರ್ ಕಮಿಂಗ್ ಆಫ್ ಅಂತ ಅದೇನೋ ರೋಡ್ ರೋಲರ್ ಎಲ್ಲ ಓಡಿಸಿ ಟಾರ್ಪಾಲ್ ಮೇಲೆ ಅದೇ ಕನ್ಸ್ಟ್ರಕ್ಷನ್ ಹಾಕ್ತಾರಲ್ಲ ಬ್ಲೂ ಕಲರ್ ಶೀಟ್, ಅದನ್ನ ಹಾಕಿದಾರೆ ತಗೊಂಡೋಗ್ ಪಿಚ್ ಮೇಲೆ ಇವರು. ಇಲ್ಲ ಟಾರ್ಪಲಿನ್ ಹಾಕಿರೋದು. ಅದು ಕನ್ಸ್ಟ್ರಕ್ಷನ್ ಸಿಮೆಂಟ್ ಬೀಳಬಾರ್ದು ಹತ್ರ ಎಲ್ಲ ಕವರ್ ಮಾಡಕ್ಕಿಂತ ಒಂದು ಚೀಪ್ ಬಟ್ ಶೀಟ್ ಹಾಕಿರ್ತಾರಲ್ಲ ಬ್ಲೂ ಕಲರ್, ಎಕ್ಸಾಕ್ಟ್ ಅದನ್ನೇ ಹಾಕಿದ್ರು ಗ್ರೌಂಡ್ ಮೇಲೆ. ಆ ಪಿಚ್ ಆಕ್ಚುಲಿ ಅವ್ರು ವರ್ಲ್ಡ್ಸ್ ಬೆಸ್ಟ್ ಪಿಚ್ ಮಾಡಿತ್ತು ಅಂತಂದ್ರೂ ಇರೋ ಬರೋದೆಲ್ಲ ಅದು ಹೀರ್ಕೊಂಡ್ಬಿಟ್ಟು ಒಳ್ಳೆ ಗದ್ದೆ ಆಗ್ಬಿಟ್ಟಿತ್ತು. ಅದು ಔಟ್ಫೀಲ್ಡ್ ನಲ್ಲಿ ಹುಚ್ಚುಚ್ಚಾಗಿ ಬೌನ್ಸ್ ಆಗ್ತಾ ಇದ್ದು ಮಳೆ ಇದ್ರಿಂದಾನೆ. ಬಟ್ ಇವ್ರು ಇಲ್ಲ ಗುರು, 4th ಲಾರ್ಜೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್ ಅದು. ನನಗೆ ಅವತ್ತೇ ಗೊತ್ತಾಗಿದ್ದು 4th ಲಾರ್ಜೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್. ಅಂತ ಸ್ಟೇಡಿಯಂ ಅಲ್ಲಿ ನಿಮ್ಗಳಿಗೆ ಒಂದ್ ಕರೆಕ್ಟ್ ಆಗಿರೋ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂತಂದ್ರೆ ಇವ್ರು ಏನ್ ದುಡ್ಡು ಇಟ್ಕೊಂಡೆ ಏನ್ ಮಾಡ್ತಿದಾರಂತೆ BCCI ಏನವರು. ಅದೊಂದು ನಂಗೆ ಸಿಕ್ಕಾಪಟ್ಟೆ ಎಷ್ಟು ಒಂಥರ ಕೋಪ ಬರುತ್ತೆ. ಇವಾಗ ಬೆಂಗಳೂರು ಫುಟ್ಪಾತ್ ಕಿತ್ತೋಗಿರುತ್ತೆ, ಅದೇ ಮೆಟ್ರೋ ಸ್ಟೇಷನ್ ಇಂದ ನಡ್ಕೊಂಡು ಹೋಗಕ್ ಆಗಲ್ಲ ಗುರು, ಆತರ ಆಗಿರುತ್ತೆ ನೋಡು. ಅದೇ ತರ ನಂಗೆ ಅನ್ನಿಸ್ತು. ಹಂಗಿನ್ 4th ಲಾರ್ಜೆಸ್ಟ್ ಕ್ರಿಕೆಟ್ ಗ್ರೌಂಡ್ ಕಟ್ಟಿದ್ರ, ಒಂದು ಡ್ರೈನೇಜ್ ಸಿಸ್ಟಮ್ ಮಾಡಿಲ್ಲ ಸರಿಯಾಗಿ ಅಂತ ಏನ್ ಕಿತ್ತೀರ ಮ್ಯಾಚಸ್ ಇಟ್ಬಿಟ್ಟು. ನಂಗೆ ಒಂದ್ಸತಿ ಕೆಲ್ಸದಲ್ಲಿ ಪ್ರೊಡಕ್ಷನ್ ಅಲ್ಲಿ ಇಶ್ಯೂ ಬಂದ್ಬಿಟ್ಟಿತ್ತು, ಫುಲ್ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್. ಅದಾದ್ಮೇಲೆ ಬನ್ನೇರ್ಘಟ್ಟ ರೋಡ್ ನಲ್ಲಿ ಒಂದ್ 500 meters ಓಡಿಸ್ದೆ, ಏನೂ ಇಲ್ಲ ಅನ್ಸ್ಬಿಡ್ತು ಆಫೀಸ್. ಅಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ ಆ ರೋಡ್ಗಳು. ಒಳ್ಳೆ ಅಗದ್ ಗಿಗದ್ ಇಟ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಶಂಡಗಳ ತರ ಓಡಿಸ್ತಾ ಇರ್ತಾರೆ ಎಲ್ಲಾರು. ಒಂದು ಈ BCCI ಅವ್ರಿಗೆ ರಾಯ್ಪುರಲ್ಲಿ ಮಾಡಿದ್ರು ಮ್ಯಾಚ್ ಅನ್ನ, ಅದ್ರಲ್ಲಿ ಅರ್ಧಕ್ಕರ್ಧ ಸ್ಟ್ಯಾಂಡ್ಸ್ ಗಳನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಯಾತಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೀವ್ ಹಂಗೆ ಕಡಿಮೆ ಕೆಪಾಸಿಟಿ ಇರೋ ಸ್ಟೇಡಿಯಂ ಅಲ್ಲೇ ಆಡಿಸ್ಬೇಕು ಅಂತಂದ್ರೆ ತಗೊಂಡು ಮೈಸೂರಲ್ಲೇ ಆಡಿಸಿ, ಯಾರು ಬೇಡ ಅಂತಿದ್ದಾರೆ. ಅರ್ಧಕ್ಕರ್ಧ ಸ್ಟೇಡಿಯಂನ ಕ್ಲೋಸ್ ಮಾಡ್ಬಿಟ್ಟು, ಪ್ಲಸ್ ಈ ಫೆಸಿಲಿಟಿ ಇಲ್ಲ ನಮ್ಗೆ, ಡ್ರೈನೇಜ್ ಇಲ್ಲ, ಇದು ಕರೆಕ್ಟ್ ಆಗಿ ಪಿಚ್ ಕವರ್ ಮಾಡಕ್ಕೆ ಫೆಸಿಲಿಟೀಸ್ ಇಲ್ಲ, ಬರೀ ನಾವು ಕನ್ಸ್ಟ್ರಕ್ಷನ್ ಟಾರ್ಪಾಲ್ ಹಾಕ್ತಿವಿ ಅಂತಂದ್ರೆ ಅವೆಲ್ಲ ಏನಕ್ಕೆ ಅಂತ. ಇದೇನ್ ಬರೀ ನಮ್ಮವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ ನೋಡಿ. ನಮ್ ಇಂಡಿಯನ್ಸ್ ಒಂಥರ ಅಂದ್ರೆ ಓಕೆ ಏನೋ ಮಾಡ್ತಾರೆ BCCI ಏನೋರು, ಇವ್ರು ಹಿಂಗೆ ಅಂತ ಅರ್ಥ ಆಗೋಗಿದೆ. ಬೇರೆ ಯಾರು ನೋಡಿದ್ರೆ ಅಷ್ಟೇ ನೋಡ್ಬಿಟ್ಟು ನಗ್ತಾರೆ ಲಿಟ್ರಲಿ. ಅಟ್ಲೀಸ್ಟ್ ಇಮೇಜ್ ಮೇಂಟೆನೆನ್ಸ್ ಗಾರ ಒಂದ್ ಸ್ವಲ್ಪ ಏನಾರ ಮಾಡ್ಬೇಕು ಇವ್ರು. ತೀರಾ ಹೋಪ್ಲೆಸ್ ಆಗಿ ಅರೇಂಜ್ ಮಾಡಿದ್ದಾರೆ ಈ ರಾಯ್ಪುರಲ್ಲಿ ಅಂತೂ. ಬರೀ ರಾಯ್ಪುರ್ ಅಂತ ಅಲ್ಲ, ಈ BCCI ಇದು ಪ್ರಾಬ್ಲಮ್ ಎಲ್ಲಾ ಕಡೆನೂ. ಈಗ ನೋಡಿ, ಈಗ ಲಾರ್ಡ್ಸ್ ನಲ್ಲೆಲ್ಲ ಮಳೆ ಇಲ್ಲಿಗಿಂತ ಜಾಸ್ತಿ ಮಳೆ ಬರುತ್ತಲ್ಲಿ. ಅಲ್ಲೆಲ್ಲ ಏನಂದ್ರೆ ಅದು ಒಂದು ಆಟೋಮೇಟೆಡ್ ವೈಟ್ ಕಲರ್ ಒಂಥರ ಡೋಮ್ ತರ ಇರುತ್ತಲ್ಲ, ಅದು ಪಿಚ್ ಮೇಲೆ ಹಾಕ್ತಾರೆ. ಅದು ಒಂಥರ ಅದ್ ಏನೇನೋ ಮಾಡುತ್ತೆ ಅದು, ಅಂದ್ರೆ IR ರೇಡಿಯೇಷನ್ ಕೊಟ್ಬಿಟ್ಟು ಪಿಚ್ ನ ಹಂಗೆ ಇಟ್ಟಿರುತ್ತೆ. ಅದಾದ್ಮೇಲೆ ಅದರಿಂದ ಎಕ್ಸ್ಟೆಂಡ್ ಮಾಡ್ಬೋದು, ಏನಂತಾರೆ ಫುಲ್ 30 yard ಸರ್ಕಲ್ ಒಳಗಡೆ ಫುಲ್ ಕವರೇಜ್ ಸಿಗುತ್ತೆ. ಆಚೆ ಕಡೆ ಅವ್ರಿಗೆ ಕವರೇ ಮಾಡಲ್ಲ, ಯಾಕಂದ್ರೆ ಅಷ್ಟು ಡ್ರೈನೇಜ್ ಸಿಸ್ಟಮ್ ನಮ್ ಬೆಂಗಳೂರು ತರಾನೇ ಇದೆ.
ಎಲ್ಲ ನೆಸೆಸಿಟಿ ಇಲ್ಲ. ಅವ್ರ ಹತ್ರ ಅಷ್ಟು ದುಡ್ಡಿಲ್ಲ. ನಮ್ಮ ಹತ್ರ ಸೆಕೆಂಡ್ ಪ್ಲೇಸ್ ನಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಬರೋದು ಅನ್ಸುತ್ತೆ. ಅವ್ರಿಗಿಂತ ಆಲ್ಮೋಸ್ಟ್ 5 ಟೈಮ್ಸ್ ದುಡ್ಡಿದೆ ನಮ್ BCCI ನಲ್ಲಿ. ಬಟ್ ಎಲ್ಲ ದುಡ್ಡು ತಿಂತಾರಷ್ಟೇ, ಯಾವ್ದನ್ನು ಇದು. ಆಮೇಲೆ ಎಲ್ಲದನ್ನು ಏನಂತಾರೆ, ಆಡ್ ರೆವಿನ್ಯೂ ಅದು ಇದು ಎಲ್ಲಾನು ತಿಂತಾರೆ. ಯಾವ್ದೂನು ಏನು ಕ್ರಿಕೆಟ್ ನ ಇಂಪ್ರೂವ್ ಮಾಡಕ್ ನೋಡಲ್ಲ, ಏನು ಮಾಡಲ್ಲ. ಹೌದು, ಅದೇ ಇವಾಗ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ನೋಡ್ಬೇಕು. ಇವಾಗ ಎವ್ರಿ ಇಯರ್ BCCI ರಿಲೀಸಸ್ ದೇರ್ ಆನ್ಯುವಲ್ ಎಕ್ಸ್ಪೆಂಡಿಚರ್ ಅದು ಇದು. ಅವ್ರ ಇನ್ಕಮ್ ಎಕ್ಸ್ಪೆಂಡಿಚರ್ ಗಿಂತ ಎಷ್ಟೋ ಜಾಸ್ತಿ ಇರುತ್ತೆ. ಬಟ್ ಆದ್ರೂ ದ ಬ್ಯಾಲೆನ್ಸ್ ಇಸ್ ಟೂ ಹೈ. ಯಾರಿಗ್ ದುಡ್ಡು ಹೋಗ್ತಿದೆ, ಏನ್ ಮಾಡ್ತಿದಾರೆ ಅದು ಬಿಟ್ಕೊಂಡು ಏನು ಗೊತ್ತಾಗ್ತಿಲ್ಲ. ಟ್ರಾನ್ಸ್ಪರೆನ್ಸಿ ಅಂತೂ ಇಲ್ಲ. ಬರೀ ಫಿಗರ್ಸ್ ಗೊತ್ತು, ಅದು ಮೇಡ್ ಆಫ್ ಫಿಗರ್ಸ್ ಅಂತ. ಟ್ರಾನ್ಸ್ಪರೆನ್ಸಿ ಅಂತೂ ಇಲ್ಲ. ಹೌ ಮಚ್ ಇಸ್ ಗೋಯಿಂಗ್ ಫಾರ್ ಸ್ಟೇಡಿಯಂ ಮೇಂಟೆನೆನ್ಸ್. ಇವಾಗ ನಂಗೆ ಹೇಳಕ್ ಬೇಜಾರು, ಬಟ್ ಆದ್ರೂ ಚಿನ್ನಸ್ವಾಮಿ ಇಲ್ಲಿ ಹೋದಾಗೆಲ್ಲ ಚೂರು ಚೆನ್ನಾಗಿಲ್ಲ. ಸ್ಟೇಡಿಯಂ ಇಸ್ ನಾಟ್ ಮೇಂಟೈನ್ಡ್ ವೆಲ್. ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ KC ಅಂಡ್ BCCI. ಅದು ಫ್ರಾಂಚೈಸಸ್ಗೆ ಅಷ್ಟೊಂದು ದೇ ಡೋಂಟ್ ಹ್ಯಾವ್ ಟೂ ಮಚ್ ಸೇ. ಅವರು ಬರೀ ಹಿಂಗ್ ಅಲಂಕಾರ ಮಾಡಿ, ಇಲ್ಲಿ ಲೈಟ್ ಹಾಕಿ, ಅಲ್ಲಿ ಸೌಂಡ್ ಕೊಡಿ ಅಷ್ಟೇ ಮಾಡ್ಬೋದು. ಅದ್ ಬಿಟ್ರೆ ಅವ್ರದ್ದು ದೇ ಡೋಂಟ್ ಹ್ಯಾವ್ ಟೂ ಮಚ್ ಸೇ ಇನ್ ದ ಅಪ್ಕೀಪ್ ಆಫ್ ದ ಸ್ಟೇಡಿಯಂ. ಚಿನ್ನಸ್ವಾಮಿಲಂತೂ ನಾನು ಹೋಗಿದ್ದು ಅಷ್ಟು ಮ್ಯಾಚಸ್ ಇಲ್ವೇ, ಸೀಟ್ಸ್ ಅಂತೂ ಇಟ್ ವಾಸ್ ಆಲ್ವೇಸ್ ಕವರ್ಡ್ ಇನ್ ಡಸ್ಟ್. ಏನೋ ಅಂತ ಕಂಠೀರವ ಸ್ಟೇಡಿಯಂ ತರ ಅನ್ನಿಸ್ಬಿಡ್ತು. ಸೊ ನಮ್ ಸಿಟಿಯಲ್ಲೇ ಕಾಂಪಿಟೇಷನ್ ನಡೀತಿದ್ಯಾ, ಈ ತರ ಕರಪ್ಷನ್ ಅದೇನು ಗೊತ್ತಾಗ್ತಿಲ್ಲ ನಂಗೆ. ಬಟ್ ಆಲ್ ಇನ್ ಆಲ್ ಏನೋ ಒಂಚೂರು ನೋಡ್ಕೋಬೇಕಪ್ಪ ನಮ್ಮವರು. ಸಮ್ ಒನ್ ಹ್ಯಾಸ್ ಟು ಬೇರ್ ದ ಬ್ರಂಟ್ ಆಫ್ ದೀಸ್ ಎಕ್ಸ್ಪೆನ್ಸಸ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತೂ ಆಸ್ ಗೈಸ್ ಯು ಪೇ ಮನಿ ಅಂಡ್ ಗೋ ಟು ದೀಸ್ ಮ್ಯಾಚ್. ನಮ್ಗೇನೋ ಒಂಥರ ಎಲ್ಲ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಲೋ ಇದ್ರು we all go there for a reason, and we have certain basic things. ಆದ್ರೂ ನಾವು we don't pay too much. ಗಲೀಜಿತ್ತ ಆಯ್ತು ಪರವಾಗಿಲ್ಲ ಅನ್ಕೊಂಡು ಹೋಗ್ತೀವಿ. ಬಟ್ ಅದನ್ನೇ ಸ್ವಲ್ಪ ಹೈಂಡ್ ಅಲ್ಲಿ ನೋಡಿದ್ರೆ ನೀನು ಚೆನ್ನಾಗಿ ಮಾಡ್ಬೋದಾಗಿತ್ತಪ್ಪ. ಬೆಂಗಳೂರಲ್ಲಿ 5 ಮ್ಯಾಚ್ ಕೊಟ್ರು, ಲಾಸ್ಟ್ ಮಿನಿಟ್ ಅಲ್ಲಿ ಪರ್ಮಿಷನ್ ಕೊಟ್ರು. ಹೌದು, ಸೇಫ್ಟಿಗಂತೂ ಏನೋ ಅನ್ನಲ್ಲ ಈ ಸತಿ. ಸೇಫ್ಟಿ ಎಕ್ಸ್ಟ್ರಾ ಔಟರ್ ಗೇಟ್ಸ್ ಮಾಡಿದ್ಮೇಲೆ ಆತರ KCB ಗ್ರೌಂಡ್ಸ್ ಅನ್ನೆಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಆ ಸ್ಪೇಸ್ ಇರೋದನ್ನ. ಬಟ್ ಇದನ್ನೇ ಸ್ವಲ್ಪ ಸ್ಟೇಡಿಯಂ ಒಳಗ್ ಹೋದ್ಮೇಲೆ ಒಂಚೂರು ಬೆಟರ್ ಮಾಡ್ಬೋದಿತ್ತು. ಯಾಕಂದ್ರೆ ಡೆಲ್ಲಿ ಮ್ಯಾಚ್ ನಾನು ವಿಷ್ಣು ಹೋದಾಗ ನೀರೇ ಕೊಟ್ಟಿಲ್ಲ. ಒಂದು ಇಡೀ ಮ್ಯಾಚ್ 5 ಅವರ್ಸ್ 6 ಅವರ್ಸ್ ಮ್ಯಾಚ್ ಅಲ್ಲಿ ಫಸ್ಟ್ ಪವರ್ ಪ್ಲೇ ಆಗುದ್ ಬಿಟ್ಟಾಗ ಬರೀ ಒಬ್ಬ ತಗೊಂಡ್ಬಂದ, ಅದೇನೋ ಕ್ಯಾಂಪ ಎನರ್ಜಿ ತಗೊಂಡ್ಬಂದ್ಬಿಟ್ರೆ ಅವನು ನೀರ್ ಕೊಡ್ಲೇ ಇಲ್ಲ. ನಾವ್ ಒಳಗ್ ನೀರ್ ತಗೋಬೇಕಂದ್ರೆ ಸ್ಟ್ಯಾಂಡ್ಸ್ ಅಲ್ಲಿ ಕ್ಯೂ ಅಂತೂ ಸುಮಾರು ಇರುತ್ತೆ, ಇನ್ನಿಂಗ್ಸ್ ಅಲ್ಲಿ ಹೋಗ್ಬೇಕಂದ್ರೆ, ಟೈಮ್ ಔಟ್ ಅಲ್ಲಿ ಹೋಗ್ಬೇಕಂದ್ರೆ. ಸೊ ಅದು ಒಂದು ಚೂರು ನಮ್ಮ ಅಸೋಸಿಯೇಷನ್ಗಳು, ನಮ್ಮ ಬೋರ್ಡ್ಗಳು ಸ್ವಲ್ಪ ನೋಡ್ಕೋಬೇಕು ಇವಾಗ. ದಟ್ ಈಸ್ ಸ್ಮಾಲ್ ಕಂಪ್ಲೇಂಟ್ ವಿಚ್ ಐ ಹ್ಯಾಡ್. ಬಟ್ ಅದು ನಮ್ಗೆ ತುಂಬಾ ವಿ ಕಾಂಟ್ ಗೋ ಟೂ ಡೀಪ್ ಇನ್ ಟು ದಟ್ ಅಂತ ಅನ್ಸುತ್ತೆ. ವಿ ಕ್ಯಾನ್ ಜಸ್ಟ್ ಸೇ ವಾಟ್ ನೀಡ್ಸ್ ಫಿಕ್ಸಿಂಗ್. ಪ್ಲಸ್ ಅದನ್ನು ಅಲ್ಲಿ ನೀರ್ ತಗೊಂಡ್ರು ಅದು ಪೆಟ್ರೋಲ್ಗಿಂತ ಕಾಸ್ಟ್ಲಿ ಆಗಿರುತ್ತೆ. ಅದ್ ಏನ್ ನೀರ್ನಲ್ಲಿ ಅದ್ ಏನ್ ಸ್ಪೆಷಲ್ ಆಗಿ ಏನ್ ಹಾಕಿರ್ತಾರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಬಿಗ್ಗರ್ ಪ್ರಾಬ್ಲಮ್. ಇಲ್ಲಿ ಎಲ್ಲಾನು ಸ್ಟೇಟ್ ಕಂಟ್ರೋಲ್ ಅಂತ ಒದ್ದಾಡ್ತಾರೆ. ಈಗ ಸ್ಟೇಡಿಯಂ ಏನಾದ್ರು ಸ್ಟೇಟ್ ಅಸೋಸಿಯೇಷನ್ ಅಥವಾ BCCI ಕಂಟ್ರೋಲ್ ನಲ್ಲಿ ಬರ್ಲಿಲ್ಲ ಅಂದ್ರೆ ಅವ್ರದ್ದು ಅರ್ಧ ರೆವಿನ್ಯೂ ಹೊಟ್ಟೋಗುತ್ತೆ. ಅವ್ರು ಇದ್ರಿಂದಾನೇ ಫ್ರಾಂಚೈಸಿದು ಆರ್ಮ್ ಟ್ವಿಸ್ಟಿಂಗು ಇರೋ ಬರೋದೆಲ್ಲ ಆರ್ಮ್ ಟ್ವಿಸ್ಟಿಂಗ್ ಇದರಿಂದಾನೇ ಮಾಡೋದು. ಇದನ್ನೇನಾದ್ರು ಪ್ರೈವೇಟೈಸ್ ಮಾಡ್ಬಿಟ್ರೆ ಅವ್ರದ್ದಿರೋ ಇನ್ಫ್ಲುಯೆನ್ಸ್ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಅವರು ಇಂಡಿಯಾನಲ್ಲಿ ಯಾವ ಗವರ್ಮೆಂಟ್ ಅಸೋಸಿಯೇಷನ್ ಅಥವಾ ಕೋಟ್ ಅಂಡ್ ಕೋಟ್ ಇಂಡಿಪೆಂಡೆಂಟ್ ಕಮಿಟೀಸ್ ಯಾವ್ದೂನು ಬಿಟ್ಕೊಡಲ್ಲ ಸ್ಟೇಡಿಯಂನ ಅಥವಾ ಯಾವ್ದೇ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ. ಆಮೇಲೆ ನಮ್ ಜನನು ಅಷ್ಟೇ ಬಿಸ್ನೆಸ್ ಮೆನ್ಗಳನ್ನ ಏನೋ ಈವಿಲ್ ಅದೇ ಎಲ್ಲ ಅದೇನೆ ಅದು ತುಂಬಾ ಪೊಲಿಟಿಕಲ್ ಆಗಿ ಹೋಗುತ್ತೆ. ಬಟ್ ಅಂದ್ರೂ ಎಲ್ಲಾರ್ದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಫಸ್ಟ್ ಇದನ್ನೆಲ್ಲ ಪ್ರೈವೇಟೈಸ್ ಮಾಡ್ಬೇಕು. ಈಗ ನಮ್ಮ ಅಡಾನಿಗೆ ಏನಾದ್ರು ಸ್ಟೇಡಿಯಂ ಕೊಟ್ರೆ ಯೋಚನೆ ಮಾಡಿ ಹೆಂಗಿರುತ್ತೆ. ಬೇಕಾದ್ರೆ ಮ್ಯಾಚ್ ನೋಡ್ತಾ ನೋಡ್ತಾ ಹೇರ್ ಕಟ್ಟು ಮಾಡಿಸ್ಕೊಟ್ಬಿಡ್ತಾರೆ. ಯಾವ್ದೋ ಲೆವೆಲ್ ತಗೊಂಡೋಗ್ತಾರೆ. ಬೇಸಿಕಲಿ ಸರ್ವಿಸ್ ಎಕಾನಮಿ ಇದು. ನೀವು ಅಷ್ಟು ದುಡ್ಡು ಇಸ್ಕೋತೀರಾ 3500 ಬಂದ್ ಕಾಗೆ ಪಿ ಆಮೇಲೆ ಕೂತ್ಕೊಳ್ಳಿ ಅಂದ್ರೆ ಇದಂತೂ ಚೇಂಜ್ ಆಗ್ಲೇಬೇಕು. ಅಟ್ಲೀಸ್ಟ್ ಏನೋ ಒಂದು ಏನಿಲ್ಲ ಅಂತಂದ್ರೂ ಅಷ್ಟೇ ನಮಗೆ ನೋಡಕ್ಕೆ ಅಷ್ಟೇ ಟಿವಿ ಕುತ್ಕೊಂಡು ನೋಡಕ್ಕೂ ಒಂದಷ್ಟು ಸ್ವಲ್ಪ ಅಸಹ್ಯ ಆಗುತ್ತೆ ಸ್ಟೇಡಿಯಂಗಳಲ್ಲಿ. ಯಾಕಂದ್ರೆ
ಇಲ್ಲ ಗುರು, ನೀನ ಸ್ಟೇಡಿಯಂ ಮ್ಯಾಚ್ ನೋಡಕ್ಕೆ ಅಂತ ಹೋಗ್ತೀಯ, ಆಯ್ತು, ಅಲ್ಲಿ ಹೋಗಿದ್ರಿಂದ ಓಕೆ, ಅಲ್ಲಿ ಜನರು ಜಂಪ್ ಮಾಡ್ಬಿಡ್ತಾರೆ, ಸರಿ ಹೋಗಲ್ಲ, ಎಲ್ಲ ಒಪ್ಕೋತೀನಿ ಆಯ್ತಾ. ಇಲ್ಲಿ ಆಚೆ ಕಡೆ ನೋಡೋರ್ಗೆ ಜನರನ್ನ ಕೆಜೆ ಹಿಂದ್ಗಡೆ ಹಾಕ್ಬಿಟ್ಟು ಕೂಡ್ಸಿದಾರೆ ಸ್ಟೇಡಿಯಂ ಅಲ್ಲಿ ಅಂತಂದ್ರೆ ಎಷ್ಟು ಹೋಪ್ಲೆಸ್ ಆಗಿ ಕಾಣುತ್ತೆ ಗೊತ್ತಾ ಅದು ಎಸ್ಥೆಟಿಕ್ಸ್ಗೆ. ಅದೇನು ಮಾಡಕ್ಕಾಗಲ್ಲ, ಅದ್ ನಮ್ ಜನದ ಇಲ್ಲ, ಪ್ರಾಬ್ಲಮ್ ಅದ್ ನಮ್ ಪಾಪ ಜನದ್ದು ಪ್ರಾಬ್ಲಮ್ ಒಪ್ಕೋತೀನಿ, ಬಟ್ ಹ್ಮ್. ಅಷ್ಟು ಬೇಸಿಕ್ ಥಿಂಗ್ ಇಂದ ಹಿಡಿದು ನಾನು ಹೇಳ್ತಿರೋದು ಎಲ್ಲದನ್ನು ಚೇಂಜ್ ಆಗ್ಬೇಕು, ಬಟ್ ಆಗಲ್ಲ, ಏನ್ ಮಾಡಕ್ಕಾಗುತ್ತೆ. ಹ್ಮ್ ಇದೆಲ್ಲ ಮಾಡೋದಿಕ್ಕೆ ದುನಿಯಾ ವಿಜಯ್ ತರ ಯಾರು ಪವರ್ಗ್ ಬರ್ಬೇಕು, ಅವಾಗ ಎಲ್ಲ ಸರಿ ಹೋಗುತ್ತೆ. DVK ದುನಿಯಾ ವಿಜಯ್ ಕನ್ನಡ ದುನಿಯಾ ಪಾರ್ಟಿ ಬರ್ಬೇಕು ಪವರ್ಗೆ. ದುನಿಯಾ ವಿಜಯ್ ಅಂತ ಬಂದ ತಕ್ಷಣನೇ ನನ್ಗೆ ಇನ್ನೊಂದು ಜ್ಞಾಪಕ ಆಯ್ತು. ಹೋದ ಈ ಮ್ಯಾಚ್ ಅಲ್ಲಿ ರೊಮಾರಿಯೋ ಶೆಪರ್ಡ್ ಆಡ್ಲಿಲ್ಲ, ಅದು ನಮ್ಗೆ ಯಾರಿಗೂ ನೋಟಿಸೇ ಆಗ್ಲಿಲ್ಲ, ಯಾಕೆಂದ್ರೆ ಝೀರೋ ಇಂಪ್ಯಾಕ್ಟ್, ನೆಗೆಟಿವ್ ಇಂಪ್ಯಾಕ್ಟ್ ಇರ್ಲಿಲ್ಲ. ಪ್ಲಸ್ ನಮ್ ವೆಂಕಿ ಆಡಿದ್ದು ಅವನು ಝೀರೋ ಇಂಪ್ಯಾಕ್ಟ್, ಅವನು ಏನು ಕಿತ್ಲಿಲ್ಲ ಮ್ಯಾಚ್ ಅಲ್ಲಿ, ಬೌಲಿಂಗು ಮಾಡ್ಲಿಲ್ಲ, ಬ್ಯಾಟಿಂಗು ಆಡ್ಲಿಲ್ಲ, ಏನು ಮಾಡ್ಲಿಲ್ಲ. ಸೊ ಆಲ್ ಇನ್ ಆಲ್ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ನಮ್ಗೆ ಆ ರೊಮಾರಿಯೋ ಶೆಪರ್ಡ್ದು ಶನಿ ಕಾಟ ಇಲ್ದನೇ ನಾವು ಗೆಲ್ಬಹುದು ಮ್ಯಾಚ್ ಅಂತ ಗೊತ್ತಾಯ್ತು. ತುಂಬಾ ರೇಸಿಸ್ಟ್ ಕಮೆಂಟ್ಸ್ ಮಾಡಿದ ವಿಷ್ಣು, ಐ ಕಂಡೆಮ್ ಹಿಮ್. ಬಟ್ ಅದೆಲ್ಲ ಬಿಟ್ಬಿಟ್ಟು ನಾನು ವೆಂಕಟೇಶ್ ಅಯ್ಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ ಪ್ರಕಾರ ಅವ್ನಿಗೆ ಪರ್ಫೆಕ್ಟ್ ಗೇಮ್ ಆಗಿದೆ. ಬ್ಯಾಟಿಂಗ್ ಮಾಡಿಲ್ಲ, ಬೌಲಿಂಗ್ ಮಾಡಿಲ್ಲ, ಫೀಲ್ಡಿಂಗ್ ಮಾಡಿದ, ಪರ್ಫೆಕ್ಟ್ ಗೇಮ್ ಅದು ವೆಂಕಟೇಶ್ ಅಯ್ಯರ್ಗೆ. ಅವ್ನು ಇದಕ್ಕಿಂತ ಅದು ಒಂಚೂರು ಜಾಸ್ತಿ ಏನ್ ದಿಸ್ ಮಾಡ್ಬಾರ್ದು. ಇಸ್ ದಿಸ್ ಇಸ್ ರಾಹುಲ್ ತೆವಾಟಿಯಾ ಹೆರಿಟೇಜ್. ಬಟ್ ನಾವು ಸ್ಟೇಡಿಯಂ ನ ಕ್ರಿಟಿಸೈಸ್ ಮಾಡಿದ್ವಿ ಕರೆಕ್ಟ್ ಆಗಿ, ಬಟ್ ಅಲ್ಲಿ ಬಂದಿದ್ ಫ್ಯಾನ್ಸ್ ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಬೆಂಗಳೂರು ಹೆರಿಟೇಜ್ ನ ಆಸ್ ಹೋಮ್ ಸ್ಟೇಡಿಯಂ ಅವರು ಅಪ್ಹೋಲ್ಡ್ ಮಾಡಿದ್ದಾರೆ. ಫುಲ್ ಸೌಂಡ್ ಏನೇ ಆಗ್ಲಿ, ಮುಂಬೈ ಗೇಮ್ ನಲ್ಲಿ ಮ್ಯಾಚ್ ಅಪ್ ಮೇಲೆ ಕೆಳಗಡೆ ಆದ್ರೂನು ಫ್ಯಾನ್ಸ್ ಸಪೋರ್ಟ್ ಬಿಟ್ಕೊಡ್ಲಿಲ್ಲ. ಪ್ಲಸ್ ಸೌಂಡ್ ಯಾವಾಗ್ಲೂ ಹೆವಿ ಸೌಂಡ್ ಇರ್ತಾ ಇತ್ತು. ಆಮೇಲೆ ಎಲ್ಲಿ ನೋಡಿದ್ರು RCB ಜರ್ಸಿ, ನಮ್ ಹಾಳದ್ ಬೆಂಗಳೂರಿಗಿಂತ ಜಾಸ್ತಿ RCB ಜರ್ಸಿ ಹಾಕೊಂಡ್ ಬಂದಿದ್ರು ಅಲ್ಲಿ. ಸೊ ಆ ಸಪೋರ್ಟ್ಗಂತೂ ನಾವು ಛತ್ತೀಸ್ಗಢನವ್ರಿಗೆ, ಅವ್ರಿಗೆ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಬಿಫೋರ್ ವಿ ಇನ್ಫ್ಯಾಕ್ಟ್ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಛತ್ತೀಸ್ಗಢಲ್ಲಿ ನಾನು ಇಷ್ಟು ಜನ ಕ್ರಿಕೆಟ್ ನೋಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಅದೇನೆ ನಾನು LSG ತರ ಇನ್ನು ಆಗೋಗುತ್ತೆ ಅನ್ಕೊಂಡೆ ನಿಮ್ದು. ಇಲ್ಲ RCB ಫ್ಯಾನ್ಸ್ ಬಿಡು, ಕ್ರಿಕೆಟ್ ನೋಡ್ತಾರೆ ಅಂತಾನೆ ಅನ್ಕೊಂಡಿರಲಿಲ್ಲ. ಅದೊಂಥರ ಅಂದ್ರೆ ಈಗ ಒಪ್ರೆಸ್ಡ್ ಕಮ್ಯುನಿಟೀಸ್ ಫ್ರಮ್ ನಕ್ಸಲ್ ಆಕ್ಟಿವಿಟಿ ಎಲ್ಲ ಆಗಿತ್ತು ಅಂತ. ಬಟ್ ಕ್ರೆಡಿಟ್ ಟು ರೀಸೆಂಟ್ ಡೇಸ್ ಅಂಡ್ ಸಮ್ ಗುಡ್ ಏನಂತಾರೆ ಕೌಂಟರ್ ಟೆರರಿಸಂ ಆಪರೇಷನ್ಸ್ ನಮ್ಮ ಮೋಟಾ ಬಾಯ್ ಇಂದ ಅಲ್ಲೂ RCB ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇನಾರ ಕೌಂಟರ್ ಟೆರರಿಸಂ ಆಗಿರ್ಲಿಲ್ಲ ಅಂತಂದ್ರೆ ಎಲ್ಲ CSK ಸಪೋರ್ಟ್ ಮಾಡ್ತಿದ್ರು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಕರೆಕ್ಟ್ ಆಗಿದೆ ಅಂತಂದ್ರೆ ಎಲ್ಲ RCB ಸಪೋರ್ಟ್ ಮಾಡ್ತಾ ಇದಾರೆ, ಅದಕ್ಕೆ ಗೊತ್ತಾಗಿರೋದು ಕರೆಕ್ಟ್ ಆಗಿದೆ ಕೆಲಸ ಅಂತ. ಸೊ ಅದೇನೆ, ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಖಂಡಿತವಾಗ್ಲೂ. ನಾನ್ ಮ್ಯಾಚ್ ವಿಷಯನ ಏನೋ ಬೇರೆ ಹೇಳಕ್ ಹೋಗ್ತಿದ್ದೆ. ಡಫಿ ಬಂದ, ಡಫಿಗೆ ಪವರ್ ಪ್ಲೇ ಕೊಟ್ರು, ಅಂದ್ರೆ ಸೆಕೆಂಡ್ ಓವರ್ ಫೋರ್ತ್ ಓವರ್ ಕೊಟ್ರು. ನನಗೆ ಅದೇನೋ ಸರಿ ಅನ್ಸಿಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಡಫಿಗೆ ಶುಡ್ ದೇ ಕಂಟಿನ್ಯೂ ದಿಸ್ ಗಿವಿಂಗ್ ನ್ಯೂ ಬಾಲ್ ಟು ಡಫಿ ಅಂಡ್ ಕೀಪಿಂಗ್ ಹೇಜಲ್ವುಡ್ ಆಸ್ ಸ್ಟ್ರೈಕ್ ಬೌಲರ್, ಆತರ ಏನೋ ಚೇಂಜ್ ಮಾಡ್ಬೇಕಾ, ಅಥವಾ ಡಫಿ ಅಂತೂ ನನ್ನ ಲೆಕ್ಕದಲ್ಲಿ ಆಡ್ಲೇಬೇಕು ಈ ಧರ್ಮಶಾಲ ಗ್ರೌಂಡ್ ಅಲ್ಲೂ, ಯಾಕಂದ್ರೆ ಚೆನ್ನಾಗಿ ಬೌನ್ಸ್ ಬರ್ತಿದೆ, ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಅವನು. ಒಂಚೂರು ಲೆಂತ್ ನ ಫಿಕ್ಸ್ ಮಾಡಿದ್ರೆ ಅವನು ಸೇಮ್ ಶ್ರೇಯಸ್ ಶರ್ಮಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವನಿಗೆ. ಶ್ರೇಯಸ್ ಶರ್ಮಾ ತುಂಬಾ ಫುಲ್ ಮಾಡ್ತಾನೆ, ಇವ್ನು ಚೆನ್ನಾಗಿ ಸ್ಲಾಟ್ ಅಲ್ಲಿ ಹಾಕೊಡ್ತಾನೆ. ಸೊ ಶ್ರೇಯಸ್ ಶರ್ಮಾ ತುಂಬಾ ಶಾರ್ಟ್ ಮಾಡ್ತಾನೆ, ಇವ್ನು ಚೆನ್ನಾಗಿ ಸ್ಲಾಟ್ ಅಲ್ಲಿ ಹಾಕೊಡ್ತಾನೆ. ಸೊ ಇಫ್ ದೇರ್ ವಾಸ್ ಎನಿ ಪಿಚ್ ಫಾರ್ ಶ್ರೇಯಸ್ ಶರ್ಮಾ ಟು ಪ್ಲೇ, ಆಕ್ಚುಲಿ ಇಟ್ ವಾಸ್ ದಿಸ್ ಒನ್. ಯಾಕೆಂದ್ರೆ ಅವ್ನು ಶಾರ್ಟ್ ಹಾಕೋದು, ಲಾಂಗ್ ಸ್ಕ್ವೇರ್ ಬೌಂಡ್ರೀಸ್ ಇರೋದನ್ನ ಸ್ವಲ್ಪ ಕ್ಲಿಯರ್ ಮಾಡೋದು ಕಷ್ಟ ಆಗ್ತಿತ್ತು. ಬಟ್ ಅವನನ್ನ ಯಾರು ಬೇಕೋ ಪಿಕ್ ಮಾಡ್ಬೋದು ಈ ಟೈಮಲ್ಲಿ. ಸೊ ಒಳ್ಳೇದಾಯ್ತು, ಒಂದೆರಡು ಮ್ಯಾಚ್ ರೆಸ್ಟ್ ಕೊಟ್ಟಿದ್ದು. ಶ್ರೇಯಸ್ ಶರ್ಮಾ ಬಗ್ಗೆ ಏನೂ ಮಾತಾಡಿಲ್ಲ ನಾವು. ಅವನದು ಹೋಪ್ಫುಲಿ ಕಮ್ಸ್ ಬ್ಯಾಕ್ ಅ ಬಿಟ್ ಬೆಟರ್. ಯಾಕೆಂದ್ರೆ ಲಾಸ್ಟ್ ಟೈಮ್ ನೋಡಿದ್ವಿ ನ್ಯೂ ಮುಲ್ಲನ್ಪುರ್ ಅಲ್ಲೋ ಯಾವ್ದೋ ನ್ಯೂ ಚಂಡೀಗಢ್ ಅಲ್ಲೋ ಕ್ವಾಲಿಫೈಯರ್ 1 ಅಲ್ಲಿ ಚೆನ್ನಾಗಿ ಗೂಗ್ಲಿ ಹಾಕಿ ಪಂಜಾಬ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಟ ಆಡಿಸ್ತಾ. ಸೊ ಐ ವಾಂಟ್ ದಟ್ ಶ್ರೇಯಸ್ ಶರ್ಮಾ ಬ್ಯಾಕ್ ಫಾರ್ ನಾಕ್ಔಟ್ಸ್ ಪ್ಲೇ ಆಫ್ ಏನಂತೀರ ನೋಡೋಣ. ಅವನು ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೊಂಡು ಇಫ್ ಹಿ ಕಮ್ಸ್ ಬ್ಯಾಕ್ ಇದು ಟೀಮ್ ಚೆನ್ನಾಗಿರುತ್ತೆ. ಇನ್ನೊಬ್ಬ ರಿಚರ್ಡ್ ಗ್ಲೀಸನ್ ಅಂತ ತಗೊಂಡವ್ರೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಫಾರ್ ತುಷಾರ.
ತುಷಾರದಂತೂ ನಂಗೆ ಏನ್ ಕೋಪ ಬಂತು ಅಂದ್ರೆ ಅವ್ನ್ಗೆ NOC ಕೊಡ್ಲೇ ಇಲ್ಲ. ಅವ್ನ್ ಫುಲ್ ಫಿಟ್ ಆಗಿದ್ರು NOC ಕೊಡ್ಲಿಲ್ಲ. ಇವಾಗ ಪತಿರಣ ಅವ್ನಿಗೆ ಇನ್ನೂ ತುಷಾರಾಗಿಂತ ಇನ್ನೂ ಸಿವಿಯರ್ ಇಂಜುರಿ ಆಗಿತ್ತು, ಇನ್ನೂ ಲೇಟ್ ಆಗಿ ಇಂಜುರಿ ಆಗಿತ್ತು. ಬಟ್ ಅವ್ನಿಗೆ NOC ಕೊಟ್ರು. ಇವಾಗ ಇವತ್ತು ಬೇರೆ ಆಡ್ತೀನಿ KKRಗೆ. ಬಟ್ ತುಷಾರಾಗಂತೂ ಕೊಡ್ಲೇ ಇಲ್ಲ. ಅವನ್ಗೆ ಫಿಟ್ನೆಸ್ ಟೆಸ್ಟ್ ಆಯ್ತಾ ಇಲ್ವೋ ಏನೋ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ. ಬಟ್ ಅದು ಯಾಕೋ ಅವ್ನ್ಗೆ NOC ಅಂತೂ ಗೆಟಿಂಗ್ NOC ಫಾರ್ ಹಿಮ್ ವಾಸ್ ಅ ಹ್ಯೂಜ್ ಚಾಲೆಂಜ್. ನಮ್ಮವರು ರಿಪ್ಲೇಸ್ಮೆಂಟ್ ಆಗಿ ಇವನ್ ಗ್ಲೀಸನ್ ಮುಂಚೆ CSK ಗಾಡಿಯಾನೆ, ಮುಂಬೈ ಗಾಡಿಯಾನೆ, ಎಷ್ಟು 39-40 ವರ್ಷ ಅವನ್ಗೆ ತಾತಪ್ಪ ಪಾಪ. ಇಂಗ್ಲಿಷ್ ಮ್ಯಾನ್ ಅಂತ ತಗೊಂಡ್ರೆ ಇನ್ನೊಬ್ಬ ಇಂಗ್ಲಿಷ್ ಕೋಟ ನಮ್ಮ ಮೇನ್ ರೀಸನ್ ಗಳು. ಹೌದು, ಬಾಲ್ಡ್ ಹೆಡೆಡ್ ಸ್ನೇಕ್ ಮತ್ತೆ ಫ್ಲವರ್ ಹೆಡೆಡ್ ಸ್ನೇಕ್ ಆಮೇಲೆ ಇನ್ನೊಂದು ತಮಿಳ್ ಹೆಡೆಡ್ ಸ್ನೇಕ್ 3 ಇದೆಯಲ್ಲ. ಪ್ಲಸ್ ಇನ್ನೊಂದು ಹೆಡ್ಲೆಸ್ ಸ್ನೇಕ್ ಇದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಪ್ಲಸ್ ನಮ್ಮ ಹತ್ರ ರೈಟ್ ಆರ್ಮ್ ಮಿಡ್ ಪೇಸ್ ಬೌಲರ್ಸ್ ಕಮ್ಮಿ ಇದ್ರು ಅಂತ ಇನ್ನೊಬ್ಬನ್ ತಗೊಂಡಿದ್ದೇವೆ ನಾವು. ಇಲ್ಲ, ಇನ್ನೂ ಒಂದೇನಂದ್ರೆ ನನ್ಗೆ ಸುರೇಶ್ ಶರ್ಮಾ ಆಕ್ಚುಲಿ ಅಂದ್ರೆ ಅವನ್ ಈ ಸೀಸನ್ ಚೆನ್ನಾಗ್ ಮಾಡಿರೋದಂದ್ರೆ ಒಂದೇ ಗೇಮ್. ಯಾವ್ದು ಅಂತಂದ್ರೆ ಡೆಲ್ಲಿ ಮ್ಯಾಚ್. ಅದೆಷ್ಟೋ ಮೇಡನ್ ಓವರ್ 147 ಏನೇನೋ ಔಟ್ ಅನ್ಬಿಲೀವೇಬಲ್ ಫಿಗರ್ಸ್ ಇತ್ತು ಆ ಮ್ಯಾಚ್ ಅಲ್ಲಿ. ಒಂದು ಅದ್ ಬಿಟ್ರೆ ಬೇರೆ ಎಲ್ಲಾ ಮ್ಯಾಚ್ ಅಲ್ಲೂ ಆಲ್ಮೋಸ್ಟ್ ತುಂಬಾ ಶಾರ್ಟ್ ಆಗೇ ಮಾಡಿದಾನೆ. ಸೊ ಐ ಡೋಂಟ್ ಥಿಂಕ್ ಅವ್ನ ಆಡ್ಸ್ಬಿಟ್ ಪಾಯಿಂಟ್ ಇತ್ತು ಅದ್ರಲ್ಲಿ ಅಂತ. ಯಾಕಂದ್ರೆ ಅವ್ನ್ ಫುಲ್ ಕೋರ್ಟ್ ಕಂಪ್ಲೀಟ್ ಮಾಡಿರೋದೇ 3-4 ಮ್ಯಾಚ್ ಅಷ್ಟರಲ್ಲಿ, ನಾನು ಆಡ್ರೆ 10 ಮ್ಯಾಚ್ ಅಲ್ಲಿ. ಸೊ ನನ್ಗೇನೋ ಅವನನ್ನ ಕೋಟ ಕಂಪ್ಲೀಟ್ ಮಾಡಲ್ಲ ಅಂತಂದ್ರೆ ಅವ್ನ್ ಅಟ್ಲೀಸ್ಟ್ ವಿಕೆಟ್ಸ್ ತೆಗಿತಿದ್ರೆ ಓಕೆ, ಅಂದ್ರೆ ಅವ್ನಿಗೆ ಬಾಲ್ ಕೊಡ್ಬೋದಿತ್ತು. ಬಟ್ ಅವ್ನ್ ವಿಕೆಟ್ಸ್ ತೆಗಿತಿಲ್ಲ, ಪ್ಲಸ್ ಈಸ್ ಗೋಯಿಂಗ್ ರಿಯಲಿ ಆಫ್ ಇಸ್ ಲೈನ್. ಅವ್ನ್ ಚಿನ್ನಸ್ವಾಮಿನಲ್ಲಿ ಇದ್ದಾಗ ಓಕೆ, ಅದನ್ನ ಎಕ್ಸ್ಕ್ಯೂಸ್ ಮಾಡೋಣ, ಚಿನ್ನಸ್ವಾಮಿಲಿ ಮಾಡಕ್ ಆಗಲ್ಲ, ಚಿಕ್ಕ ಗ್ರೌಂಡ್, ಓಕೆ ಬಿಟ್ಕೊಡೋಣ. ಅವ್ನ್ ಬೇರೆ ಗ್ರೌಂಡ್ ಅಲ್ಲೂ ಈ ಅವೇ ಮ್ಯಾಚಸ್ ಅಲ್ಲಿ ಎಸ್ಪೆಷಲಿ ಏಕನಾ ಇರ್ಬೋದು ಅಥವಾ ಈ ರಾಯ್ಪುರಲ್ಲೇ ಇರ್ಬೋದು, he has not been up to the mark ನೋಡ್ತು ಅಂತಂದ್ರೆ. ಸೊ ಇಫ್ ಯು ಆರ್ ನಾಟ್ ಗೆಟಿಂಗ್ ಹಿಮ್ ಟು ಕ್ರಿಯೇಟ್ ಚಾನ್ಸಸ್, ನಿಂಗೆ ಅವ್ನ್ ಬೇಕಾದಂಗ ಅವ್ನ್ ಲೆಂತ್ ಅಲ್ಲಿ ಹಾಕ್ತಿಲ್ಲ, ಫ್ಲಾಟ್ ಅಲ್ಲಿ ಹಾಕೊಡ್ತಿದ್ದಾನೆ, 6 ಹೊಡಿತಾ ಇದಾರೆ. ಪ್ಲಸ್ ನಿಮ್ಗೆ ಏನು ಬೆನಿಫಿಟ್ ಇಲ್ಲ ಅವ್ನ ಆಡ್ಸಿ. ಜಸ್ಟ್ 2 ಓವರ್ ಮಾಡ್ತಿದ್ದಾನೆ ಬೌಲಿಂಗ್. 2 ಓವರ್ ಅವ್ನಿಗಿಂತ ಬೆಟರ್ ರೊಮಾರಿಯೋ ಶೆಪರ್ಡ್ ಬೆಟರ್ ಅಂತ ನಿಮ್ಗೆ ಅನಿಸಿದೆ ಅಂತಂದ್ರೆ ಐ ಥಿಂಕ್ ಇಟ್ ವಾಸ್ ಗುಡ್ ಐಡಿಯಾ ಟು ಡ್ರಾಪ್ ಇಟ್ ನೋಡ್ತು ಅಂತಂದಾಗ. ಪ್ಲಸ್ ಇನ್ನೂ ಒಂದು, ನಮ್ಗೆ ಓವರ್ ರೇಟಿಗೆ ಏನೋ ತೊಂದ್ರೆನೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಟು ಬಿ ಆನೆಸ್ಟ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ಸ್ ತಗೋತಾ ಇದೀವಿ. ಆಮೇಲಿಂದ ಅವ್ರು ಕರೆಕ್ಟ್ ಆಗ ಅದೇ ಟೈಮ್ ಅಲ್ಲಿ ನಾವು ಕೃಣಾಲ್ ಪಾಂಡ್ಯ ಫುಲ್ ಬೇಗ ರಫ್ ಅಂತ ಎಸ್ಬಿಟ್ಟು ಮುಗಿಸ್ತಾ ಇದ್ದಾನೆ ಓವರ್ಸ್. ಸೊ ಅದ್ರ ನಮ್ದೇನೋ ತೊಂದ್ರೆನೇ ಇಲ್ಲ. ಓವರ್ ರೇಟ್ ಇದಾಗುತ್ತೆ. ಇವಾಗ ಓವರ್ ರೇಟ್ ಕಮ್ಮಿ ಆದ್ರೂ ಯಾರಿಗೆ ಎಫೆಕ್ಟ್ ಆಗುತ್ತಪ್ಪ? ಏನ್ ರಜತ್ ಪಟ್ಟಿದಾರ್ ಏನೋ ಒಂದು 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಿತ್ಕೋತಾರೆ ಸ್ಯಾಲ್ರಿ ಇಂದ, ಅಷ್ಟೇ ತಾನೇ. ತಗೊಳ್ಳಿ ಬಿಡಪ್ಪ, ಅದಕ್ಕೆ ನಮ್ಗೆ ಏನೋ ತೊಂದ್ರೆ ಇಲ್ಲ ಅದ್ರಲ್ಲಿ. ನಮ್ಮ ಫ್ರಾಂಚೈಸಿ ಅದನ್ನ ಕಾಂಪನ್ಸೇಟ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಎದುರ್ಕೊಂಡು ನಾವು ಸುಮ್ನೆ ಸುರೇಶ್ ಶರ್ಮಾ ಆಡ್ಸೋದು ಎಲ್ಲ ಮಾಡ್ಕೊಳ್ಳೋದು ಒಳ್ಳೇದೇ ಮಾಡ್ತಿಲ್ಲ ಅಂತ. ಸೊ ಟು ಬಿ ಆನೆಸ್ಟ್ ನನ್ಗೆ ಅಷ್ಟೊಂದು ಸರ್ಪ್ರೈಸಿಂಗ್ ಆಗಿ ಕಾಣಿಸಿಲ್ಲ ಅವ್ನ ಡ್ರಾಪ್ ಮಾಡಿದ್ದನ್ನ. ಪ್ಲಸ್ ನಮ್ದು ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ RCB ಹಿಸ್ಟ್ರಿ ನಮ್ದು ಲಾಸ್ಟ್ ಇಯರ್ ಇಂದ ಒಂದು ಒಳ್ಳೆ ಪೇಸ್ ಅಟ್ಯಾಕ್ ಇದೆ. ಸೊ ಅದನ್ನ ನಾವು ಆ ಡೆಪ್ತ್ ಫುಲ್ ಯೂಸ್ ಮಾಡ್ಕೋತಿದೀವಿ. ಸೊ ಅದ್ರಲ್ಲಿ ನಂಗೆ ಏನೋ ಕಾಣಿಸೋದೇ ಇಲ್ಲ. ಎಸ್ಪೆಷಲಿ ಡಫೀನ್ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು ಈಸ್ ಗಿವಿಂಗ್ ಯು ಈಸ್ ಬೌಲಿಂಗ್ ಎಟ್ ವೆರಿ ಕ್ರೂಷಿಯಲ್ ಜಂಕ್ಷನ್. ಅಂದ್ರೆ ಈಗ ಪವರ್ ಪ್ಲೇ ನಲ್ಲೇ ಬೌಲಿಂಗ್ ಮಾಡ್ತಾ ಇದ್ದಾನೆ. ಅವ್ನ್ ಫಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ, ಫಸ್ಟ್ ಅಲ್ಲೇ ಅಪ್ ಫ್ರಂಟ್ 4 ಓವರ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟ. ಸೊ ನಾವು ಆಡಿರ್ಬೇಕಾದ್ರೆ ಎಲ್ಲಾನು ಹಸ್ ಬೋಲ್ಡ್ ಅಟ್ ಲೀಸ್ಟ್ 2 or 3 overs ಇನ್ ದ ಪವರ್ ಪ್ಲೇ. ಸೊ ಆ ಕ್ರೂಷಿಯಲ್ ಓವರ್ಸ್ ಇಫ್ ಯು ಗೆಟ್ ದೋಸ್ ಔಟ್ ಆಫ್ ದ ವೇ, ನಿಂಗೆ ಆಮೇಲಿಂದ ಯು ಹ್ಯಾವ್ ಹೇಸಲ್ವುಡ್ ಹೂ ಇಸ್ ಕ್ರಿಯೇಟಿಂಗ್ ಚಾನ್ಸಸ್ ಈವನ್ ದೋ ಹಿಸ್ ಬಿನ್ ಎಕ್ಸ್ಪೆನ್ಸಿವ್. ಆಮೇಲಿಂದ ನಿನ್ಗೆ ಇವನು ರೊಮಾರಿಯೋ ಶೆಪರ್ಡ್ ಹತ್ರ ಅಂದ್ರೆ ಫೇಕ್ ಬೌಲರ್ಸ್ ಯೂಸ್ ಮಾಡೋದು ಬೇಕಾಗಿರಲ್ಲ. ವಿಲ್ ಹ್ಯಾವ್ ಅ ಜೆನ್ಯೂನ್ ಫಾಸ್ಟ್ ಬೌಲರ್ ನಿನ್ಗೆ ಓವರ್ಸ್ ಫಿಲ್ ಮಾಡ್ಬೇಕು ಅಂತಂದಾಗ. ಸೊ ನನ್ಗೆ ಅದ್ರಲ್ಲಿ ಏನೋ ತೊಂದರೆ ಕಾಣಿಸಲ್ಲ. ಇನ್ಫ್ಯಾಕ್ಟ್ ಇದು ಒಳ್ಳೆ ಚೇಂಜ್ ಅಂತಾನೆ ಹೇಳ್ತೀನಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಒಂದೇ ಚೇಂಜ್, ಯಾವ್ದು ಅಂತಂದ್ರೆ ಅದು ರೊಮಾರಿಯೋ ಆಚೆ ಹೋಗಿ ಅಯ್ಯರ್ ಬರೋದು. ಬಟ್ ಈ ಸುರೇಶ್ ಶರ್ಮಾ ಡ್ರಾಪ್ ಮಾಡೋದು ಇಟ್ ವಾಸ್ ನಾಟ್ ದಿ ಪ್ರೈಮರಿ ಪ್ರಾಬ್ಲಮ್, ಇಟ್ ವಾಸ್ ಒನ್ ಆಫ್ ದ ಮೈನರ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ನಾನು ಇದ್ರ ಜೊತೆ ಡಿಸಗ್ರಿ ಮಾಡ್ತೀನಿ. ಯಾಕಂದ್ರೆ ನಮ್ಮ ಇದೊಂಥರ ಹೆಂಗೆ ಅಂದ್ರೆ, ನಾವು 3 ರೈಟ್ ಹ್ಯಾಂಡ್ ಮೀಡಿಯಂ ಪೇಸರ್, ಒಬ್ಬ ಲೆಫ್ಟ್ ಹ್ಯಾಂಡ್ ಮೀಡಿಯಂ ಪೇಸರ್ ಜೊತೆ ಆಡ್ದಂಗ ಆಗತ್ತೆ. ನಾವು ಒಂಥರ
ಚಾನ್ಸಸ್ ಕ್ರಿಯೇಟ್ ಮಾಡಿಲ್ಲ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ವಿಕೆಟ್ಸ್ ತಗೊಳಕ್ಕೆ. ಭುವನೇಶ್ವರ್ ಕುಮಾರ್ ಆಬ್ವಿಯಸ್ಲಿ ಆಸ್ ಡೇಂಜರಸ್ ಆಸ್ ಎವರ್, ಬಟ್ ಬೇರೆಯವರು ಎಲ್ಲರೂ ಬ್ಯಾಟ್ಸ್ಮನ್ ಒಂಥರ ಸೆಟ್ಲ್ ಆಗಿ ಹೋಗಿದ್ರು. ಪಿಚ್ ಇಂದ ನಮಗ್ ಸಪೋರ್ಟ್ ಸಿಕ್ತು, ಎಸ್ಪೆಷಲಿ ಪವರ್ ಪ್ಲೇ ನಲ್ಲಿ. ಅದು ಬಿಟ್ರೆ ಸೆಟ್ಲ್ ಆಗಿದ್ರು. ಅಂಡ್ ಡಫಿ ಜಸ್ಟ್ ಲೈಕ್ ಟು ಲೈಕ್ ಕಂಪ್ಯಾರಿಸನ್ ಮಾಡಿದ್ರು ಡಫಿ ಸುಯಶ್ ಶರ್ಮಾ ಕಂಪೇರ್ ಮಾಡಿದ್ರೆ ರನ್ಸ್ ನಲ್ಲಂತೂ ಡಿಫ್ರೆನ್ಸ್ ಇಲ್ಲ. ಬಟ್ ಸುಯಶ್ ನಮ್ಗೆ ಮಿಡ್ಲ್ ಓವರ್ಸ್ ನಲ್ಲಿ ವಿಕೆಟ್ ಕೊಡೋಂತ ಕೇಪಬಿಲಿಟಿ ಇರೋನು. ಈ ವರ್ಷ ಚೆನ್ನಾಗ್ ಮಾಡ್ತಿಲ್ಲ ಒಪ್ಕೋತೀನಿ, ಬಟ್ ಹಾಗಂತ ಡ್ರಾಪ್ ಮಾಡೋ ಅಷ್ಟೇನ್ ಕೆಟ್ಟದಾಗಂತೂ ಮಾಡಿಲ್ಲ ಅವನು. ಒಂದೆರಡು ಮ್ಯಾಚ್ ಹೊಡ್ಸ್ಕೊಂಡಿದ್ದಾನೆ, ಒಂದೆರಡು ಮ್ಯಾಚ್ ತುಂಬಾ ಟೈಟ್ ಅಂಡ್ ಬೌಲಿಂಗ್ ಮಾಡಿದ್ದಾನೆ. ಇನ್ನೆಲ್ಲ ಮ್ಯಾಚ್ ಆರ್ಡಿನರಿ ಆಗಿ ಆಡಿದ್ದಾನೆ. ನನ್ನ ಒಂದು ಡ್ರಾಪ್ ಮಾಡೋದ್ರಲ್ಲಿ ಪಾಯಿಂಟ್ ಕಾಣಿಸ್ಲಿಲ್ಲ. ಅಂಡ್ ನನ್ ನೆಕ್ಸ್ಟ್ ಮ್ಯಾಚ್ ಇಂದ ಅವ್ನ ಆಡ್ಸ್ಲೇಬೇಕು ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಬೇಕೇ ಬೇಕು ನಮ್ಗೆ. ಒಂದು ಲೆಗ್ ಸ್ಪಿನ್ನರ್ ಅಂತ ಹೇಳಲ್ಲ, ಗೂಗ್ಲಿ ಬೌಲರ್ ಅನ್ಬೋದು ಅವನ್ನ. ಅದ್ ಬೇಕೇ ಬೇಕು. ಅದು ಎಸ್ಪೆಷಲಿ ಲೆಫ್ಟ್ ಹ್ಯಾಂಡರ್ಸ್ ಮೇಲೆ ನಮ್ಗೆ ಆ ವರ್ಸಟಿಲಿಟಿ ಬೇಕೇ ಬೇಕು. ಇಲ್ಲಾಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ನಮ್ಮನ್ನ ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಇನ್ನೊಂದು ಇವರು ಸಾತ್ವಿಕ್ ಫಸ್ಟ್ ಕೇಳಿದ ಕ್ವಶನ್ ನಮ್ ಬ್ಯಾಟಿಂಗ್ ಆರ್ಡರ್ ಬಗ್ಗೆ, ಅದ್ ನಾನು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಈ ತರ ಗೇಮ್ಸ್ ನಲ್ಲೆಲ್ಲ ಈ ತರ ಚೀಪ್ ಔಟ್ ಆಗೋದು, ಕ್ಯಾಚ್ ಕೊಟ್ಟು ಔಟ್ ಆಗೋದು ಇದೇನ್ ಫಸ್ಟ್ ಟೈಮ್ ಅಲ್ಲ. ರಜತ್ ಪಟಿದಾರ್ ಟಾಪ್ ಎಡ್ಜ್ ಅಟ್ಲೀಸ್ಟ್ ಒಂದ್ 5 ಸತಿ ಆಗಿದ್ದಾನೆ. ಟಿಮ್ ಡೇವಿಡ್ ಇದು ಏನು ಮಾಡಕ್ಕಾಗಲ್ಲ. ಮನೀಶ್ ಪಾಂಡೆ ಹಿಡ್ದಿದ್ದು ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್ ನನ್ನ ಲೈಫಲ್ಲೇ ನೋಡಿರೋಂಥದ್ದು ಅಂತ ಹೇಳ್ಬೋದು. ಟಿಮ್ ಡೇವಿಡ್ಗೆ ನಾವು ಬೈಯಕ್ಕಾಗಲ್ಲ. ಅದನ್ನು ಅವನೇನು ಗ್ರೌಂಡ್ ಮೇಲೆ ಆಡಕ್ ನೋಡಿದ್ದು, ಪಾಯಿಂಟ್ ಪಕ್ಕದಲ್ಲಿ ಹೊಡಕ್ ನೋಡ್ದ, ಬಟ್ ಆಯ್ತು, ಏನು ಮಾಡಕ್ಕಾಗಲ್ಲ. ಬಟ್ ರಜತ್ ಪಟಿದಾರ್ ಅಂತೂ, ಆಮೇಲೆ ದೇವದತ್ ಪಡಿಕ್ಕಲ್ಗೂ ಹೇಳ್ಬೋದು ಸುಮ್ನೆ ಔಟ್ ಆದ ಅಂತ. ಅದನ್ನು ಬ್ರೇಕ್ ಆಗಿದ ತಕ್ಷಣ ಔಟ್ ಆದ. ಅದು ಒಂಥರ ಒಳ್ಳೆ ಸೈನ್ ಅಲ್ಲ. ಪ್ಲಸ್ ಕೊಹ್ಲಿ ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಈಸಿಯಾಗೆ ಗ್ಯಾಪ್ ಫೈಂಡ್ ಮಾಡ್ತಾ ಇದ್ದ, ಎಸ್ಪೆಷಲಿ ಪವರ್ ಪ್ಲೇ ಆದ್ಮೇಲೂ ಗ್ಯಾಪ್ ಫೈಂಡ್ ಮಾಡ್ತಾ ಇದ್ದ ಲೆಗ್ ಸೈಡ್ ನಲ್ಲೆಲ್ಲ. ಆತರ ಟೈಮಲ್ಲಿ ಏನಂದ್ರೆ ಜಸ್ಟ್ ಇಲ್ಲ ಸ್ಟ್ರೈಕ್ ರೊಟೇಟ್ ಮಾಡ್ಬೇಕು, ಇಲ್ಲ ಟೂಸ್ ತಗೋಬೇಕು, ಆತರ. ಈ ಕೊಹ್ಲಿನೂ ನೋಡಿದ್ರೆ 105 ನಲ್ಲಿ ಒಂದು 62 ರನ್ಸ್ ಅಷ್ಟೇ ಅವನು ಥ್ರೂ ಬೌಂಡ್ರೀಸ್ ಹೊಡೆದಿರೋದು. ಎಲ್ಲಾನು ಅದೇ ಒನ್ಸ್ ಟೂಸ್, ಅದನ್ನು 20 ಓವರ್ಸ್ ಫೀಲ್ಡಿಂಗ್ ಮಾಡಿ, ಅದು ಇಂಥ ದೊಡ್ಡ ಸ್ಟೇಡಿಯಂ ನಲ್ಲಿ. ಅದಾದ್ಮೇಲೆ ಓಡಿ ಟೂಸು ಒನ್ಸು ಎಲ್ಲ ಅವನೇನೆ ಲಾಸ್ಟ್ ತನಕ ನಿಂತ್ಕೊಂಡು ಇನ್ನೂ ಆ ಎನರ್ಜಿ ಇಟ್ಕೊಂಡು ಆಡ್ತಾನೆ ಅಂದ್ಮೇಲೆ, ನಾನ್ ಸ್ಟ್ರೈಕರ್ನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಸ್ಟ್ರೈಕ್ ಕೊಟ್ಟು ಅವನ ಮೇಲೇನು ಪ್ರೆಷರ್ ಕಮ್ಮಿ ಮಾಡ್ಬೇಕು. ಈ ತರ ಪಕ್ಕದಲ್ಲಿ ಔಟ್ ಆಗ್ತಿದ್ರೆ ವಿರಾಟ್ ಕೊಹ್ಲಿಗೂ ಅನ್ಸುತ್ತೆ ನಾನೇ ಏನೋ ಮಾಡ್ಬೇಕು ಅಂತ. ಸ್ವಲ್ಪ ಸ್ಟೆಬಿಲಿಟಿ ಕೊಡ್ಬೇಕು. ನಂಗೆ ಅದಕ್ಕೆ ದೇವದತ್ ಪಡಿಕ್ಕಲ್ ನೆನ್ನೆ ಆಡಿದ್ದು ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ನಾರ್ಮಲಿ ಅವನು ರಿಸ್ಕ್ ತಗೋತಾನೆ, ನೆನ್ನೆ ಒಂಚೂರು ರಿಸ್ಕ್ ತಗೊಳ್ಳಿಲ್ಲ. ಹಂಗ್ ನೋಡಿದ್ರೆ ಕೊಹ್ಲಿನೂ ಅಷ್ಟೇ. ನಮ್ ಎಲ್ಲ ಗ್ರೌಂಡ್ ನಲ್ಲೇನೆ ಗ್ಯಾಪ್ ಫೈಂಡ್ ಮಾಡ್ತಾ ಇದ್ರು, ಹುಚ್ಚುಚ್ಚಂಗ್ ಓಡ್ತಾ ಇದ್ರು. ಆಮೇಲೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಬಗ್ಗೆ ಅಂತೂ ನಾವ್ ಎಷ್ಟ್ ಸತಿ ಮಾತಾಡಿದ್ರು ಸಾಲಲ್ಲ. ಆತರ 1 ವರ್ಷ ಆಡ್ದಿರಾ, ಅಂದ್ರೆ ಆಲ್ಮೋಸ್ಟ್ 1 ಇಯರ್ ಆಡ್ದಿರಾ, ಸಸೆಕ್ಸ್ ನಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಇಷ್ಟ ಫಿಟ್ನೆಸ್, ಇಷ್ಟ ಈಗರ್ನೆಸ್. ಆಮೇಲೆ ಡ್ರಾವಿಡ್ ಒಂದ್ಸಲಿ 41st ಬಾಲ್ ಸಿಂಗಲ್ ತಗೊಂಡ್ಮೇಲೆ ಹೆಂಗ್ ಬ್ಯಾಟ್ ಎತ್ತಿದ್ನೋ ಅದೇ ತರ ವಿರಾಟ್ ಕೊಹ್ಲಿನೂ ಬ್ಯಾಟ್ ಎತ್ತಿದ್ ನನಗೆ ಖುಷಿ ಆಯ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಯಾವಾಗ್ಲೂ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಿಸ್ಟೇಕ್ಸ್ ಮಾಡೋಂಥವ್ನು ಸ್ವಲ್ಪ ಕಾಮಾಗೆ ಖುಷಿಯಾಗಿ ಆಡ್ತಾ ಇದ್ದಾನೆ ಅಂದ್ರೆ ಅದೊಂಥರ ಒಳ್ಳೆ ಸೈನೇನೆ. ಬಟ್ ಲಾಸ್ಟ್ ಅಲ್ಲೂ ಅದನ್ನೇ, ತುಂಬಾ ಚೈಲ್ಡಿಶ್ ಅದು ಸಾತ್ವಿಕ್ ಹೇಳ್ದಂಗೆ ಬ್ಯಾಲೆನ್ಸ್ ಇರ್ಬೇಕು. ತುಂಬಾ ಚೈಲ್ಡಿಶ್ ಆಗ್ಬಾರ್ದು, ತುಂಬಾನೇ ಮುಂಚೆ ಅದು ಆಡ್ತಾ ಇದ್ನಲ್ಲ ಆ ತರನೂ ಆಗ್ಬಾರ್ದು. ಬಟ್ ಆ ಇನ್ನಿಂಗ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರಾಪರ್ ವಿಂಟೇಜ್ ವಿರಾಟ್ ಕೊಹ್ಲಿ ಅನ್ಸ್ತು. ಇವರೆಲ್ಲ ಈ ಕೊರ್ಗಕ್ ಶುರು ಮಾಡಾದ್ಮೇಲಿಂದ ಸ್ಟ್ರೈಕ್ ರೇಟ್ ಅಂತ ಸ್ವಲ್ಪ ನಮ್ಗೆ ಡಿಫ್ರೆಂಟ್ ವಿರಾಟ್ ಕೊಹ್ಲಿ ಕಾಣಿಸಿತ್ತು. ಅದನ್ನು ಖುಷಿನೇ, ಇಲ್ಲ ಅಂತಿಲ್ಲ. ಬಟ್ ಈ ವಿರಾಟ್ ಕೊಹ್ಲಿ ನಮ್ ಟೀಮ್ಗೆ ಈ ಕರೆಂಟ್ ರಿಕ್ವೈರ್ಮೆಂಟ್ ಈ ವಿರಾಟ್ ಕೊಹ್ಲಿ ನಮಗ್ ಬೇಕು. ಯಾಕಂದ್ರೆ ಯಾರು ನಿಂತ್ಕೋತಾ ಇಲ್ಲ ಸರಿಯಾಗಿ. ಅಂತ ಟೈಮ್ ನಲ್ಲಿ ಒಂದ್ ಕಡೆ ವಿರಾಟ್ ಕೊಹ್ಲಿ ಇದ್ರೆ ಮ್ಯಾಚ್ ನಮ್ದೇನೆ. ಟಾರ್ಗೆಟ್ ಎಷ್ಟಾರು ಇರ್ಲಿ, ಯಾರ ಮೇಲಾರು ಇರ್ಲಿ, ಏನಾರು ಆಗ್ಲಿ, ಮ್ಯಾಚ್ ನಮ್ದೆ ವಿರಾಟ್ ಕೊಹ್ಲಿ ಒಂದ್ ಕಡೆ ನಿಂತ್ಕೊಂಡ್ರೆ. ಸೊ ಅದು ಸಖತ್ ಖುಷಿ ಆಯ್ತು. ಅದ್ ಬಿಟ್ರೆ ಸಾತ್ವಿಕ್ ಹೇಳಿದ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಏನೇ ಆಗ್ಲಿ ಸ್ವಲ್ಪ ಆರಾಮಾಗಿ ಆಡ್ಬೇಕು. ಆಮೇಲೆ ಕ್ಯಾಚ್ ಕೊಟ್ಟಂತ ಔಟ್ ಆಗ್ಬಾರ್ದು, ಎಸ್ಪೆಷಲಿ ರಜತ್. ಯಾಕಂದ್ರೆ ಅಂತ ಡೇಂಜರಸ್ ಪ್ಲೇಯರ್ ನೆಸೆಸಿಟಿನೇ ಇಲ್ಲ. ಎಸ್ಪೆಷಲಿ ನಾರಾಯಣ್ಗೆ ಜಸ್ಟ್ 6 ಹೊಡೆದಿದ್ದ, ಅದು ವಂಡರ್ಫುಲ್ ಶಾಟ್. ಅದಾದ್ಮೇಲೆ ಸುಮ್ನೆ ಅದೇನೋ ಆ ಶಾಟೇ ಸರಿಗಿರ್ಲಿಲ್ಲ,
ಬಾಲ್ ಬರಕ್ ಮುಂಚೆ ಮೂವ್ ಆದ, ಏನೇನೋ ಮಾಡಕ್ ನೋಡ್ದ, ಅನ್ನೆಸೆಸರಿ ಅನ್ಸ್. ಇಲ್ಲ, ನನ್ಗೆ ರಜತ್ ಪಟ್ಟಿದಾರ್ ಗೊತ್ತಿರೋದೇನೆ. ಅವನು ಲೈಫ್ ಅಲ್ಲಿ ನಾನು ಬೋಲ್ಡ್ ಆಗಿರೋದ್ ನೋಡೇ ಇಲ್ಲ. ನೋಡ್ತು ಅಂತಂದ್ರೆ ಅವನೆಲ್ಲ ಮೇಲೆ ಟಾಪ್ ಎಡ್ಜ್ ಆಗಿ ಮಿಸ್ ಟೈಮ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಗಿರೋದೇ ನಾನು ನೋಡಿರೋದು. ಸೊ ಅದನ್ನ ಪಾರ್ಟ್ ಆಫ್ ಇಸ್ ಗೇಮ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇನೆ. ಅದನ್ನ ನಾವು ಇನ್ನೇನೋ ಮಾಡಕ್ ಆಗಲ್ಲ. ಅದು ಹೆಂಗೆ ಅಂತಂದ್ರೆ, ಇವಾಗ ರೊಮಾರಿಯೋ ಶೆಪರ್ಡ್ಗೆ ನೀನು 15 ರನ್ಗಿಂತ ಜಾಸ್ತಿ ಕೊಡ್ಬೇಡ ಅಂತಂದಂಗೆ ಅದು ಕೊಡ್ತಾನೆ. ಅದೇ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇನೆ. ಅದಕ್ಕೆ ನಾವು ಅಂದ್ರೆ ಅವನಿಗೆ ರೀಇನ್ಫೋರ್ಸ್ ಮಾಡ್ಬೇಕು ಬೇರೆ ಪ್ರೊಫೈಲ್ ಆಫ್ ಪ್ಲೇಯರ್ಸ್ ತರ. ಇವಾಗ ನಾವು ಹೇಳ್ದಂಗೆನೆ ನಮ್ಗೆ ಬಾಲ್ ತಿನ್ನೋನ್ ಒಬ್ಬ ಬೇಕು ಮಿಡ್ಲ್ ಆರ್ಡರ್ ಅಲ್ಲಿ, ಈ ತರ ಕೊಲಾಪ್ಸ್ ಆಗಕ್ ಬಿಡಬಾರ್ದು ಅಂತ ನಾವ್ ಹೇಳಿದ್ವಲ್ಲಪ್ಪ. ಸೊ ದ ರೀಸನ್ ನಾವ್ ಯಾಕೆ ಅದನ್ನ ಹೇಳಿದ್ದು ಅಂತಂದ್ರೆ, ಸೊ ದಟ್ ರಜತ್ ಪಟ್ಟಿದಾರ್ ಕ್ಯಾನ್ ಕಂಟಿನ್ಯೂ ಟು ಪ್ಲೇಸ್ ನ್ಯಾಚುರಲ್ ಗೇಮ್, ಟಿಮ್ ಡೇವಿಡ್ ಕ್ಯಾನ್ ಕಂಟಿನ್ಯೂ ಟು ಪ್ಲೇಸ್ ನ್ಯಾಚುರಲ್ ಗೇಮ್, ಜಿತೇಶ್ ಶರ್ಮಾ ಕ್ಯಾನ್ ಕಂಟಿನ್ಯೂ ಟು ಪ್ಲೇಸ್ ನ್ಯಾಚುರಲ್ ಗೇಮ್, ಅಂಡ್ ರೊಮಾರಿಯೋ ಶೆಪರ್ಡ್ಸ್ ನ್ಯಾಚುರಲ್ ಗೇಮ್ ಇಸ್ ಆಫ್ ನೋ ಯೂಸ್ ಟು ಅಸ್ ರೈಟ್ ನೌ. ಸೊ ಅದಕ್ಕೇನೆ ಆ ಸ್ಟಾಪ್ ಗ್ಯಾಪ್ ಪ್ಲೇಯರ್ ಅಂದ್ರೆ 2-3 ವಿಕೆಟ್ಸ್ ಒಟ್ಟಿಗೆ ಕಳ್ಕೊಳ್ದೇ ಇರಂಗೆ ಒಬ್ಬ ಅವ್ನ್ ಗೇಮ್ ಏನೇ ಅವ್ನ ಈ ತರ ಟಾಪ್ ಎಡ್ಜ್ ಕೊಡೋದು, ಅಥವಾ ಸುಮ್ನೆ ರಿವರ್ಸ್ ಸ್ವೀಪ್ ಆಡ್ಬಿಡ್ತೀನಿ, ಅಥವಾ ದಿಲ್ ಸ್ಕೂಪ್ ಹೊಡೆದ್ ಬಿಡ್ತೀನಿ ಅಂತೆಲ್ಲ ಅವನು ಆಡೋನಲ್ಲ. ಅವ್ನ್ ಸ್ವಲ್ಪ ಸಾಲಿಡ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಆರ್ಥೋಡಾಕ್ಸ್ ಬ್ಯಾಟ್ಸ್ಮನ್. ಅಯ್ಯರ್ ಅಂದ್ರೆ ಆರ್ಥೋಡಾಕ್ಸ್ ಹತ್ರ ಒಂದು ವ್ಯಾಲ್ಯೂ ಇರುತ್ತಲ್ಲ ಹೆಸರಿಗೆ ಎಲ್ಲ. ಸೊ ಅದಕ್ಕೇನೆ ಆತರ ಒಬ್ಬ ಬ್ಯಾಟ್ಸ್ಮನ್ ಬೇಕು ಅಂತ ನಾವ್ ಹೇಳಿದ್ದು. ಸೊ ಇದಕ್ಕೆ ನಾನು ರಜತ್ ಪಟ್ಟಿದಾರ್ ಫಾಲ್ಟ್ ಅಂತ ಅನ್ಸಲ್ಲ. ಪ್ಲಸ್ ಟಿಮ್ ಡೇವಿಡ್ ಹೇಳ್ದಂಗೆನೆ ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್, ಏನು ಮಾಡಕ್ಕಾಗಲ್ಲ. ಹೋದ್ ಗೇಮ್ ಅಲ್ಲಿ ಬಾಟಮ್ ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಆಗುತ್ತೆ ಕೀಪರ್ಗೆ, ಅದು ಸಾಫ್ಟ್ ಡಿಸ್ಮಿಸಲ್ ಅಂತಾನೆ ಹೇಳ್ಬೇಕು. ಬಟ್ ಅದರ್ ದನ್ ದಟ್ ನನ್ಗೆ ಬ್ಯಾಟಿಂಗ್ ಇನ್ನೇನೋ ತೊಂದ್ರೆ ಇಲ್ಲ. ಆಮೇಲೆ ದೇವದತ್ ಪಡಿಕಲ್ನು ಅಷ್ಟೇ, ಅವನು ಅಂದ್ರೆ ಈ ಪ್ಲೇಡ್ ಪ್ಲೇಡ್ ಟು ದ ಟಾರ್ಗೆಟ್ ಹಂಗ್ ನೋಡ್ತು ಅಂತಂದ್ರೆ, ಇವಾಗ ಅದೇನಾದ್ರು 220 ಚೇಸ್ ಮಾಡ್ಬೇಕಿತ್ತು ಅಂತಂದ್ರೆ ಮೇ ಬಿ ದೇವದತ್ ಪಡಿಕಲ್ ಒಂದೆರಡು ಎಕ್ಸ್ಟ್ರಾ ರಿಸ್ಕ್ ತಗೋಬೇಕಾಗಿತ್ತೇನೋ. ಬಟ್ ಸಿನ್ಸ್ ಟಾರ್ಗೆಟ್ ವಾಸ್ ಲೈಕ್ 195, ನಾನ್ ಅನ್ಕೊಂಡಿದ್ದ ಅಷ್ಟೊಂದು ರಿಸ್ಕ್ ಏನ್ ತಗೊಳೋದ್ ಬೇಕಾಗಿರ್ಲಿಲ್ಲ. ಪ್ಲಸ್ ಕೊಹ್ಲಿ ವಾಸ್ ಸ್ಕೋರಿಂಗ್ ಅಟ್ ಲೀಸ್ಟ್ 1 ಬೌಂಡ್ರಿ ಇನ್ ಅನ್ ಓವರ್. ಪಡಿಕಲ್ನು ಹೊಡಿತಿದ್ದ, ಸುನಿಲ್ ನಾರಿಂಗೆಲ್ಲ ಒಂದ್ 2-3 ಹೊಡೆದ, ಸ್ಯಾಟಿಸ್ಫೈಯಿಂಗ್ ಆಗಿತ್ತದು. ಸೊ ಅದ್ರದ್ದು ಅಂದ್ರೆ ಅವ್ನ್ ರಿಸ್ಕ್ ಟೇಕಿಂಗ್ ಯಾಕೆ ತಗೊಳ್ಳಿಲ್ಲ ಅವೆಲ್ಲ ಏನ್ ಮಾತಾಡೋದ್ ಬೇಕಾಗಿಲ್ಲ, ಸಿನ್ಸ್ ಇಟ್ ವಾಸ್ 195 ಚೇಸ್. ಸೊ ಅದು ಇನ್ನು ಇನ್ಫ್ಯಾಕ್ಟ್ ಸ್ಟ್ರಾಟಜಿಕ್ ಟೈಮ್ ಔಟ್ ಆದ್ಮೇಲಿಂದ ಇಮಿಡಿಯೇಟ್ ಆಗಿ ಔಟ್ ಆಗಿದ್ದು ನನಗೆ ಖುಷಿನೇ ಆಯ್ತು. ಯಾಕೆ ಅಂತಂದ್ರೆ ಕ್ಲಿಯರ್ ಆಗಿ ಬಂದ್ ಮ್ಯಾನೇಜ್ಮೆಂಟ್ ಹೇಳಿದ್ರು, ನೋಡಪ್ಪ ನೀನ್ ಕೆಲಸ ಮಾಡಿದ್ಯಾ, ನೆಕ್ಸ್ಟ್ ಪಟ್ಟಿದಾರ್ ಬರ್ಬೇಕು, ಅವ್ನ್ ಇನ್ನು ನರೇನ್ 2 ಓವರ್ ಇದೆ, ಅನುಕೂಲ್ ರಾಯ್ಗೆ ಇನ್ನೊಂದ್ 3 ಓವರ್ ಇದೆ, ಸೊ ಸ್ಪಿನ್ ಅವ್ನ್ ಬಂದ್ರೆ ಚೆನ್ನಾಗಿರುತ್ತೆ, ನೀನ್ ಆಕ್ಸಿಲೇಟ್ ಮಾಡು ಅಂತ ಹೇಳಿದ್ರು. ಸೊ ಅವ್ನ್ ಹೊಡಿಯಕ್ ಹೋದ ಔಟ್ ಆದ. ದಟ್ ಈಸ್ ನಾಟ್ ಹಿಸ್ ಫಾಲ್ಟ್ ನನ್ನ ಲೆಕ್ಕದಲ್ಲಿ. ಸೊ ಈ ಗೇಮ್ದು ನಾವು ಹಂಗೆ ನಾವು ಒಂದು ರಿವಿಷನ್ ತರ ಮಾಡಿದೀವಿ. ಡೈರೆಕ್ಟ್ ಆಗಿ ನಮ್ದು ಪ್ರಿಡಿಕ್ಷನ್ಸ್ ಬರೋಣ, ಯಾಕಂದ್ರೆ ಇನ್ನ ಈಗ ಟಾಪಿಕ್ ಗಳಿದೆ ಮಾತಾಡಕ್ಕೆ ಈ ಎಪಿಸೋಡ್ ಅಲ್ಲಿ. ಸೊ ಈಗ ಪ್ರಿಡಿಕ್ಷನ್ಸ್ ಗೆ ಬಂದ್ರೆ, ಫಸ್ಟ್ ಇದರಿಂದ ಉಲ್ಟಾ ಶುರು ಮಾಡೋಣ. ನಂದು ಫಿನ್ ಆಲೆನ್ ಸೆಂಚುರಿ. ಇದು ಪ್ರಾಪರ್ ರಿವರ್ಸ್ ಜಿಗ್ಸ್, ಅದರಿಂದ ಇದಕ್ಕೆ 50 ಪಾಯಿಂಟ್ಸ್ ಕೊಡ್ತೀನಿ ನಾನು. ಯಾಕೆಂದ್ರೆ ಇದಕ್ಕೆ ನಾನು ಫಸ್ಟ್ 2-4 ಹೊಡೆದಾಗ ಅನ್ಕೊಂಡೆ, ಇವನೇನ್ ಇವತ್ತು ರಿವರ್ಸ್ ಜಿಗ್ಸ್, ರಿವರ್ಸ್ ಅದೇ ಯೂನೋ ಕಾರ್ಡ್ಸ್ ಆಡ್ಬೇಕು ರಿವರ್ಸ್ ಮೇಲೆ ರಿವರ್ಸ್ ಆಗ್ತಾರಲ್ಲ ಆತರ ಆಗ್ಬಿಡ್ತ ಅಂತ ಅನ್ಕೊಂಡೆ. ಬಟ್ ಕಿಲಿ ಔಟ್ ಆದ. ಸೊ ಅದಕ್ಕೆ 50 ಪಾಯಿಂಟ್ಸ್ ಕೊಡ್ತೀನಿ. ಅದಕ್ಕೆ DDP ಡಕ್ ಇದು ರಿವರ್ಸ್ ಜಿಗ್ಸ್ ಅಂತ ಅನ್ಕೊಂಡು ಒಂದು 20 ಪಾಯಿಂಟ್ಸ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾನು ಆದ್ರೆ ರಿವರ್ಸ್ ಜಿಂಕ್ಸ್ ಆದ್ರೂನು ಇದನ್ನ ಆದ್ರೆ ಈ ವರ್ಡ್ಸ್ ಬರುತ್ತೆ ಅವನ್ ಬಾಯಿಂದ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಅದಕ್ಕೆ 20 ಪಾಯಿಂಟ್ಸ್ ಕೊಡ್ತೀನಿ. ಆಮೇಲೆ ಜಾಶ್ ಹೆಸಲ್ವುಡ್ ನೋ ವಿಕೆಟ್ಸ್, ನಂಗೆ 1 ವಿಕೆಟ್ ಸಿಕ್ತಲ್ಲ ಅವನ್ಗೆ. ಹೌದು, 1 ವಿಕೆಟ್ ಸಿಕ್ತು. ಸೊ ಅದು ಅನ್ಫಾರ್ಚುನೇಟ್ಲಿ 0 ಅದಕ್ಕೆ, ಸಿನ್ಸ್ ಇಟ್ ಇಸ್ ಫ್ಯಾಕ್ಚುಯಲಿ ಇನ್ಕರೆಕ್ಟ್. ನಾನು ಇಷ್ಟು ಹೇಳಿದ ರೀಸನ್ಗೆನೆ ಫಿನ್ ಸೆಂಚುರಿಗೆ 50 ಕೊಡ್ತೀನಿ, DDP ಡಕ್ಗೆ 25 ಕೊಡ್ತೀನಿ. ಸೊ ಸೇಮ್ ಮಾರ್ಕ್ಸ್. ಇದು ಸ್ಟೂಡೆಂಟ್ಸ್ ಕಾಪಿ, ಅದು 0ನೇ. ಇದು ಸ್ಟೂಡೆಂಟ್ಸ್ ಕಾಪಿ ಮಾಡಿದಲ್ಲ, ಇದು ಇನ್ವಿಜಿಲೇಟರ್ಸ್ ಕಾಪಿ ಮಾಡಿದ್ದಾರೆ. ಇಬ್ರದ್ದು 75 ಎಕ್ಸಾಕ್ಟ್ಲಿ ಕೊಟ್ಟಿದ್ದಾರೆ. ಸೊ 75 ಹಾಕ್ಬಿಡ್ತೀನಿ. ನನ್ಗು ಇದು ಟೈಪ್ ಮಾಡ್ಬೇಕಾದ್ರೆ ಒಂಥರ ಆಯ್ತು, ಬಟ್ ಅಂದ್ರೂ ನನ್ಗೆ ತುಂಬಾನೇ ಆಸೆ ಇದೆ. ದೇವದತ್ ಪಡಿಕಲ್ ಈ ಟೂರ್ನಮೆಂಟ್ ನಲ್ಲೇ ಬೆಸ್ಟ್ ಪ್ಲೇಯರ್ ಆಗಿದ್ದಾನೆ ಇಲ್ಲಿವರೆಗೂ.
ಬಟ್ ಆ ರೆಕಗ್ನಿಷನ್ ಸಿಗ್ಬೇಕು ಅಂದ್ರೆ ಈಗಿನ ಸ್ಟಾಟ್ ಅಬ್ಸೆಸ್ಡ್ ವರ್ಲ್ಡ್ ನಲ್ಲಿ ಆ ರೆಕಗ್ನಿಷನ್ ಬರ್ಬೇಕು ಅಂದ್ರೆ 1 ಸೆಂಚುರಿ ಬರ್ಲೇಬೇಕು. ಬರುತ್ತೆ, ಇನ್ನೇನ್ ಬರುತ್ತೆ. ಬಟ್ DDPಗೆ ಸಿಗ್ತಾರೋ ಕ್ರೆಡಿಟ್ ಒಂಥರ ತುಂಬಾನೇ ಕಮ್ಮಿ ಇದೆ, ಅದಕ್ಕಿಂತ ಜಾಸ್ತಿ ಸಿಗ್ಬೇಕು. ಅದಕ್ಕೇನೆ ನೋಡೋಣ, ನನ್ ರಿವರ್ಸ್ ಜಿಂಕ್ಸ್ ಇಂದನಾರು ಆ ಒಂದ್ ಬ್ಯಾರಿಯರ್ ಕ್ರಾಸ್ ಆಗತ್ತಾ ಅಂತ ನಾನು ಮಾಡಿದೆ. ಬಟ್ ನೋಡೋಣ, ಸೂನ್ ಎನಫ್ ಆಗುತ್ತೆ. ಅಲ್ಲ, ಇಲ್ಲಿ ವಿಷ್ಣುಗ್ ಒಂದ್ ಕೇಳೋಕ್ ಇಷ್ಟಪಡ್ತೀನಿ. KKR ಟೀಮ್ ಅಲ್ಲಿ ಯಾರಪ್ಪ ಹರ್ಷದ್ ಪಪ್ಪು ಇರೋದು? ನಾನು ಅವನು ಹರ್ಷದ್ ಪಪ್ಪು ಓನರ್ ಇದಾನಲ್ಲಪ್ಪ, ಅವನ್ ಬರ್ತಾನೆ ಅಂತ ಹೋಪ್ ಇಟ್ಕೊಂಡಿದ್ದೆ. ಸೊ ಅವ್ನ್ ಬಂದಿದ್ದೇ ಇರೋದ್ರಿ ಅದು ಒಂದರಿಂದ ಐ ವೆಂಟ್ ಆಲ್ ಇನ್ ಆ ಒಂದು ಹೋಪ್ ಇಂದ. ಅವ್ನ್ ನೋಡಿದ್ರೆ ಹೋಪ್ಲೆಸ್ ಎಲ್ಲ ಬರ್ಲೇ ಇಲ್ಲ. ಬಂದೇ ಇಲ್ಲ. ಸೊ ಇದಕ್ಕೆ ಅದಕ್ಕೆ 0 ನಾನು 0ನೇ ಕೊಡ್ತೀನಿ. ನಾನು ತುಂಬಾ ಯೋಚನೆ ಮಾಡಿದೆ ಯಾರು ಇರ್ಬೋದು ಹರ್ಷದ್ ಪಪ್ಪು ಅಂತ. ಬಟ್ ರಿಯಾಲಿಟಿ ಇಸ್ ಆಫನ್ ಡಿಸಪಾಯಿಂಟಿಂಗ್ ಅಂತ ನಾನು ಅದಕ್ಕೆ 0 ಕೊಡ್ಬೇಕು. DDP 50 ಚೆನ್ನಾಗಿ ಐ ವಾಸ್ ಆನ್ ಕೋರ್ಸ್ ಫಾರ್ 50ನೇ ಅಂತೀನಿ. ಸೊ ನೆಕ್ಸ್ಟ್ 35 ಹೊಡೆದ ಅಲ್ಲ, 37 ಕೊಡ್ತೇನೆ. 39 39 ಕೊಡ್ತೀನಿ, 40 ಕೊಡ್ತೀನಿ. ನಾನೇ 50 ರಿವರ್ಸ್ ಜಿಂಕ್ಸಾ ಇಲ್ವೋ ಗೊತ್ತಿಲ್ಲ, ಬೇಗ ಔಟ್ ಆದ. ನಾನ್ ಜೆನ್ಯೂನ್ಲಿ ರಿವರ್ಸ್ ಜಿಂಕ್ಸ್ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಏನ್ಕೊಂಡಿದ್ದೆ ಅಂತಂದ್ರೆ ಇವನ್ ಹೋಪ್ಲೆಸ್ ಫೆಲೋ ಇಡೀ ಟೂರ್ನಮೆಂಟ್ ಅಲ್ಲಿ ಯಾರ ಮೇಲೂ ಆಡಿಲ್ಲ, ಎಲ್ಲಾರ ಮೇಲೂ ಎತ್ಕೊಂಡಿದ್ದಾನೆ. ಫಸ್ಟ್ 2 ಮ್ಯಾಚ್ ಬಿಟ್ರೆ ಕರೆಕ್ಟ್ ಆಗಿ ನಮ್ಮ ಮೇಲೆ ಹೊಡಿತಾನೆ ಅಂತ ಅನ್ಕೊಂಡಿದ್ದೆ. ಆನೆಸ್ಟಿಗೆ 10 ಕೊಡ್ತೀನಿ. ನಾನು DDP 50ಗೆ 300 ಪಾಯಿಂಟ್ಸ್ ಕೊಡ್ತೀನಿ, ಯಾಕಂದ್ರೆ ನನ್ನ ಹಾರ್ಟ್ ಅದು ಹೇಳ್ತದೆ ಅಷ್ಟು ಪಾಯಿಂಟ್ಸ್ ಕೊಡ್ಬೇಕು ಅಂತ. ನಾನ್ ನೆಕ್ಸ್ಟ್ ಮ್ಯಾಚ್ ಇದು ಬರೀ DDP ಪ್ರೆಡಿಕ್ಷನ್ಸ್ ಮಾಡ್ತೀನಿ, ಸ್ವಲ್ಪ ಪಾಯಿಂಟ್ಸ್ ಕೊಡ್ತೇನೆ. ಯಾಕೆಂದ್ರೆ ಯು ಪ್ಲೇ ಕಾರ್ಡ್ಸ್ ಆಡ್ಬೇಕಾರೆ ಯು ಪ್ಲೇ ದಿ ಡೋಂಟ್ ಪ್ಲೇ ದ ಕಾರ್ಡ್ಸ್, ಯು ಪ್ಲೇ ದ ಮ್ಯಾನ್ ಅಂತ ನಾನು ಪೋಕರ್ ರಹಾನೆ 50ಗೆ 0 ಕೊಡ್ತೀನಿ, ಯಾಕಂದ್ರೆ ಅದೇನೋ ಅವನು ಆತರ ಕಾಣಿಸ್ಲೂ ಇಲ್ಲ. ಪ್ಲಸ್ ಅದು ರಹಾನೆ ಅಂದ್ರೆ ಆತರ ಕೊಡ್ಬೇಕು ಅನ್ಸ್ತಿಲ್ಲ. CSK ಪ್ಲೇಯರ್ಸ್ ಗೆಲ್ಲ ನಾನು ಕೊಡಲ್ಲ. ಸೊ ಎಲ್ಲ ಸೇರಿ ಒಂದು ನೀವೆಷ್ಟು ಇದಕ್ಕೆ 0, ಇದಕ್ಕೆ ಅಂದ್ರೆ ಒಂದ್ 100 ಕೊಡ್ಬೋದು ಅನ್ಸುತ್ತೆ ಎಲ್ಲ ಸೇರಿ. ಜಾಸ್ತಿ ಮ್ಯಾಚ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಬೆಥೆಲ್ 50+. ಇದಕ್ಕೆ ಯಾಕೋ ಅನ್ಫಾರ್ಚುನೇಟ್ಲಿ ಇದು 0ನೇ ಕೊಡ್ತೀನಿ. ಯಾಕೆಂತಂದ್ರೆ ಇದು ರಿವರ್ಸ್ ಎವ್ರಿ ಟೈಮ್ ಸಾತ್ವಿಕ್ ಫಸ್ಟ್ ಪ್ರಿಡಿಕ್ಷನ್ ರಿವರ್ಸ್ ಜಿಂಕ್ಸ್ ತರ ಕೊಡ್ತಿದ್ದ. ಇದು ರಿವರ್ಸ್ ಜಿಂಕ್ಸ್ ಆಗೋಯ್ತು ನೋಡಿದ್ರೆ. ಈ ಪೂರನ್ 50 ಇಂಥದೆಲ್ಲ ರಿವರ್ಸ್ ಜಿಂಕ್ಸ್ ಆಗಿ ಕೊಡ್ತಿದ್ದು. ಸೊ ಇದು ಅನ್ಫಾರ್ಚುನೇಟ್ಲಿ ರಿಯಲ್ ಆಗ್ಬಿಡ್ತು. ಆದ್ರೆ ನಮ್ ಕಡೆಗೆ ರಿವರ್ಸ್ ಜಿಂಕ್ಸ್ ಆಗೋಯ್ತು. ಸೊ ಅದಕ್ಕೆ 0 ಕೊಡ್ತೀನಿ. ಆಮೇಲೆ ಅಟ್ಲೀಸ್ಟ್ 7 ವಿಕೆಟ್ಸ್. ಫಸ್ಟ್ ಇದ್ರಲ್ಲೇ ನೋಡಿದ್ರೆ 3 ಸತಿ ಹೇಳಿದೀನಿ ಬೆಥೆಲ್ 50+ ಅಂತ. 3 ಸತಿನೂ ಅವ್ನ್ 20 ದಾಟಿಲ್ಲ. ಕಾನ್ವರ್ಸೇಷನ್ ನೀಡ್ ಟು ಬಿ ಹ್ಯಾಡ್. ಆಮೇಲೆ ಇದೊಂದು ಮಜವಾಗಿರೋದು ಹೇಳ್ತೀನಿ. ವೈಡ್ ರಾಜಾ ಬೋಲ್ಡ್ ಫಸ್ಟ್ ಬಾಲ್ ಆಫ್ IPL. ಕ್ಯಾನ್ ಯು ಗೆಸ್ ವಾಟ್ ಇಟ್ ಮೈಟ್ ಹ್ಯಾವ್ ಬೀನ್? ಯು ಆರ್ ಕರೆಕ್ಟ್. ಅದು ತೀರಾ ವೈಡ್, ಬೇರೆ ಪಿಚ್ಗೆ ಹೋಗ್ಬಿಡ್ತು. ಪೇಸರ್ಸ್ ಅಟ್ಲೀಸ್ಟ್ 7 ವಿಕೆಟ್ಸ್ 6 ವಿಕೆಟ್ಸ್ ನಾನು ಕೌಂಟ್ ಮಾಡಿದೆ ಸ್ಕೋರ್ ಕಾರ್ಡ್ ಅಲ್ಲಿ. 6 ವಿಕೆಟ್ಸ್ ಕಂಬೈನ್ಡ್. ಸೊ ಅದು ಫ್ಯಾಕ್ಚುಲಿ ಇನ್ಕರೆಕ್ಟ್. ಇಲ್ಲ, ನಾನು ಕೃಣಾಲ್ ಪಾಂಡ್ಯಾಗ್ 1 ವಿಕೆಟ್ ಕೊಟ್ಟಿದ್ರು ನಾನು ಪೇಸರ್ ಅಂತ ಕನ್ಸಿಡರ್ ಮಾಡ್ಬಿಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು 6 ಇರೋದು. ಸೊ ಅದಕ್ಕೂ 0ನೇ ಕೊಡ್ತೀನಿ. ಕ್ಯಾಮ್ ಗ್ರೀನ್ 40+ ಅಂಡ್ ಅಟ್ಲೀಸ್ಟ್ 1 ವಿಕೆಟ್. ಅವ್ನ್ ನೋಡಿದ್ರೆ ಬ್ಯಾಟಿಂಗ್ ಅಲ್ಲೂ ಎತ್ಕೊಂಡ, ಬೌಲಿಂಗ್ ಅಲ್ಲೂ ಎತ್ಕೊಂಡ. ಸೊ ರಿವರ್ಸಿಂಗ್ಸ್ಗೋಸ್ಕರ 50 ಪಾಯಿಂಟ್ ಕೊಡ್ತೀನಿ. ಅವ್ನು ಒಂದ್ ಕ್ಯಾಚ್ ಡ್ರಾಪ್ ಮಾಡ್ದ ಅವ್ನ್ ಬೌಲಿಂಗ್ ಅಲ್ಲಿ. ಅದು ಸಿಂಪಲ್ ಕ್ಯಾಚ್ ಡ್ರಾಪ್ ಮಾಡಿದ್ರು DDP. ಸೊ ಇದಕ್ಕೆ ಏನೋ ಸ್ವಲ್ಪ ಕನ್ಸಂಟ್ರೇಷನ್ ಕೊಡ್ಬೋದಾ? ಇದು ಸರ್ ಸ್ಟೆಪ್ಸ್ ತೋರಿಸಿದ್ರೆ 50 ಪಾಯಿಂಟ್ಸ್ ಕೊಡ್ತೀನಿ ಇದಕ್ಕೆ. ಇದು ಒಳ್ಳೆ ಸರ್ ಸ್ಟೆಪ್ಸ್ ಮಾಡಿ ಸ್ವಲ್ಪ ಮಾರ್ಕ್ಸ್ ಕೊಡಿ ಅದೇ ತರ ಆಯ್ತು. ಇದು ಅಟ್ಲೀಸ್ಟ್ 7 ವಿಕೆಟ್ಸ್ ಕಂಬೈನ್ಡ್ಗೆ 6 ಪಾಯಿಂಟ್ಸ್ ಕೊಡ್ತೀನಿ. ಆಮೇಲೆ ಬೆಥೆಲ್ 50+ಗೆ 0. ಅದೇನು ಮಾಡಕ್ಕಾಗಲ್ಲ, ಅದು ಅನ್ಫಾರ್ಚುನೇಟ್ ಅದು.
ಅದು ನನ್ಗೂನು ಅದ್ರಲ್ಲೂ ಆಸೆ ನಾನ್ ಇದೆ. ನೆಕ್ಸ್ಟ್ ಹಾ ಅಲ್ಲ, ನಾನ್ ನೆಕ್ಸ್ಟ್ ಮ್ಯಾಚು ಅದೇ ಹೇಳ್ತೀನಿ ಅಂತಾನೆ ಹೇಳಕ್ ಹೋಗ್ತಿದ್ದೆ. ನೆಕ್ಸ್ಟ್ ಪ್ರಿವ್ಯೂ ಮಾಡಿ ಪ್ರಿಡಿಕ್ಷನ್ ಮಾಡ್ತಾಗ್ಲೇನೆ ಈಗಲೇ ಖಂಡಿತ ಹಾಕ್ಬಿಡ್ತೀನಿ. ಹಾಕ್ಬಿಡಿ, ಇವಾಗ್ಲೇ ಮತ್ತೆ ಹಾಕ್ಬಿಡಿ, ಕಾಪಿ ಪೇಸ್ಟ್. ಹಾ ಯಾಕಂದ್ರೆ ಈಸ್ ಡ್ಯೂ ಬಿಗ್ ನಾಕ್ ಅಂಡ್ ಬೆಟರ್ ನೌ ರಾದರ್ ದನ್ ಲೇಟರ್. ಯಾವ್ದೋ ಮಧ್ಯಾಹ್ನ ಪಂಜಾಬ್ ಮೇಲೆ ಧರ್ಮಶಾಲಾ ಹೈ ಆಲ್ಟಿಟ್ಯೂಡ್ ಗ್ರೌಂಡ್ ಅಲ್ಲಿ ಅವನು ಮಿಸ್ ಟೈಮ್ ಮಾಡಿದ್ರು ಹೋಗ್ಬೋದು ಒಂದೆರಡು. ಹೋಪ್ಫುಲಿ he'll fix his the short ball issues. ಆಮೇಲೆ ಪ್ಲಸ್ ಜಸ್ಟ್ ನಮ್ದು ಟು ಗಿವ್ ಇಬ್ರು ಅನ್ ಅಪ್ಡೇಟ್ ಓಪನರ್ಸುನು ಒಂದ್ ಹೇಳ್ಬಿಡ್ತೀನಿ. ನಮ್ಮಿಬ್ರು ಜಸ್ಟ್ ಟು ಗಿವ್ ಅನ್ ಓಪನರ್ಸುನು ಅಪ್ಡೇಟ್. ಸಫೆಕ್ಸ್. ಸಾರಿ. ಸಾರಿ ಸಾರಿ. ಇದು ಇವತ್ತು ನಿನ್ನೆ ಮತ್ತೆ ಇವತ್ತು 2 ದಿವಸನೂ ಪ್ರಾಕ್ಟೀಸ್ ಕ್ಯಾನ್ಸಲ್ ಆಗಿದೆ ಮಳೆಯಿಂದ. ಅದು ನೀಟಾಗಿ ಮಧ್ಯಾಹ್ನದೊತ್ತೆ ಮಳೆ ಬರ್ತಿದೆ. ಸೊ ವಿ ಶುಡ್ ಏನೋ ನೋಡ್ಕೋಬೇಕು. ಒನ್ ಪಾಯಿಂಟ್ಗೆ ಖುಷಿ ಆಗ್ತೀರಾ ಬೇಜಾರಾಗ್ತೀರಾ? ಡಿಲಮಾ ಬಂದ್ಬಿಟ್ಟಿದೆ ಇವಾಗ. ನಮ್ಗೆ ಈಗ 1 ಪಾಯಿಂಟ್ ಸಿಕ್ಕಿದ್ರು ಐ ಥಿಂಕ್ ನಮ್ಗೆ ಅಂದ್ರೆ 50-50 ಚಾನ್ಸ್ ಇರುತ್ತೆ ನಮ್ಗೆ ಟಾಪ್ ಟು ಫಿನಿಶ್ ಆಗಕ್ಕೆ. ಅವಾಗ SRH ಮ್ಯಾಚ್ ಮಸ್ಟ್ ವಿನ್ ಆಗುತ್ತೆ. ಸೊ ಅದೆಲ್ಲ ಬೇಕಾಗಿಲ್ಲ. ಸುಮ್ನೆ ಈ ಪಂಜಾಬ್ನವ್ರು ಹೇಗಿದ್ರು 5 ಮ್ಯಾಚ್ ಅಂದ್ರೆ ಒಂಥರ ಸೀರಿಯಲ್ ಏನಂದ್ರೆ ಸೀರಿಯಲ್ ಆಗಿ ಎತ್ಕೊಂಡಿದ್ದಾರೆ. ಸೊ ಅದನ್ನ 5 ಇರೋದನ್ನ 6 ಮಾಡ್ಬೇಕು. ಯಾಕೆಂದ್ರೆ ನಮಗ್ ಗೊತ್ತು 6 ಮ್ಯಾಚ್ ಸೋಲೋದ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನಾವು 2019 ಅಲ್ಲಿ ಅದಾಗಿದೆ ನಮ್ಗೆ. ಅದನ್ನ ಮೆಮೊರೀಸ್ ವಾಪಸ್ ರಿವಿಸಿಟ್ ಅವ್ರ ಕೈಲಿ ಮಾಡ್ಸೋಣ, ನಾವು ಯೋಚನೆ ಮಾಡೋದಕ್ಕಿಂತ. ಸೊ ಅದಾಗ್ಬೇಕು ಅವ್ರಿಗೆ. ಸೊ ಆದ್ರಿಂದ ಆಮೇಲೆ ಅವ್ರ ಸೋಷಿಯಲ್ ಮೀಡಿಯಾನು ಅಷ್ಟೇ ಎಷ್ಟು ಹೋಪ್ಲೆಸ್ ಆಗಿದೆ ಈ ಸತಿ, ಅದ್ರ ಬಗ್ಗೆನೂ ಮಾತಾಡ್ತೀವಿ ಆಮೇಲಿಂದ. ಸೊ ಅದಕ್ಕೋಸ್ಕರನಾದ್ರೂ ಅವ್ರದ್ದು 6 ಮ್ಯಾಚ್ ಹೊಡಿಲೇಬೇಕು. ಸೊ ನಾನು 1 ಪಾಯಿಂಟ್ ತಗೊಳಲ್ಲ. ಬಂದ್ರು ಮಳೆ ಬಂದ್ರು ಅವ್ರು ಬೇಕಾದ್ರೆ ಮಧ್ಯಾಹ್ನ ಮ್ಯಾಚ್ ರಾತ್ರಿ 8:45ಗೂ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ನಾವು ಹೋದ್ ಮ್ಯಾಚ್ 8:45ಗೆ ಸ್ಟಾರ್ಟ್ ಆಗಿತ್ತು. ಅದಿಕ್ ತನಕನೂ ಕಾಯ್ತೀವಿ, ನಮ್ಗೆ ಪೇಶನ್ಸ್ ಇದೆ. So, ಅದನ್ನು ಅದಾದ್ಮೇಲೆ ಇರೋದು ಯಾವ ಮ್ಯಾಚ್ ಇರೋದು ಹೇಳು ನಾಳೆ? ಅದಾದ್ಮೇಲೆ ಯಾವ್ದೋ LSG ಮ್ಯಾಚ್ ಇದ್ರೆ ಅದೇನೆ LSG ಮ್ಯಾಚ್ ಇದ್ರೆ ತೋರ್ಸೋಷ್ಟು ಇರಲ್ಲ. ಅವ್ರಿಗೂ 1 ಪಾಯಿಂಟ್ ಕೊಟ್ಬಿಟ್ಟು ಕಳ್ಸ್ಬಿಡಿ. DC KL ಕೈದ ಮ್ಯಾಚ್ ನೋಡಕ್ಕೆ ಯಾರು ನೋಡ್ತಾರ ಅದನ್ನ? ಇಲ್ಲ, ಇವನಿದಾನೆ ಸೂಪರ್ ಸ್ಟಾರ್ ವೈಭವ್ ಸೂರ್ಯವಂಶಿ, ಅದಕ್ಕೆ ಅದನ್ನ ಅವ್ರು ಬಿಟ್ಕೊಡಲ್ಲ. ಸೊ ಈಗ ವಿಷ್ಣು ಇದಕ್ಕೆ ಸೆಗ್ವೆ ಮಾಡಿರೋದ್ರಿಂದ ಇದಕ್ಕೆ ಬಂದ್ಬಿಡೋಣ, ಈ ಮ್ಯಾಚ್ಗೆ ಪ್ರಿವ್ಯೂಗೆ. ನನ್ ಲೆಕ್ಕದಲ್ಲಿ ಟೀಮ್ ಕಾಂಬಿನೇಷನ್ 1 ಚೇಂಜ್ ಬರುತ್ತೆ ಮೋಸ್ಟ್ ಲೈಕ್ಲಿ. ಅದು ನನ್ ಲೆಕ್ಕದಲ್ಲಿ ಟಫಿ ತೆಗೆದ್ಬಿಟ್ಟು ಇವ್ರು ಮೋಸ್ಟ್ ಲೈಕ್ಲಿ ಸುರೇಶ್ ಶರ್ಮಾನ್ ವಾಪಸ್ ತಗೋತಾರೆ ಇಫ್ ವಿ ಆರ್ ಬೌಲಿಂಗ್ ಫಸ್ಟ್. ಯಾಕಂತಂದ್ರೆ ಆಮೇಲಿಂದ ಡ್ಯೂ ಬರುತ್ತೆ ಸಂಜೆ ಹೊತ್ತಾದ್ರೆ. ಇಲ್ಲ ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ತಿದೀವಿ ಅಂತಂದ್ರೆ ನನ್ ಲೆಕ್ಕದಲ್ಲಿ ಸೇಮ್ ಟೀಮ್ ಮಾಡ್ತೀವಿ. ನಂಗೂ ಅದೇ ಅನ್ಸುತ್ತೆ, ಸೇಮ್. ಆಮೇಲೆ ವೆಂಕಿ ಅಯ್ಯರು 5 ಡೌನ್, ಜಿತೇಶ್ ಗಿಂತ ಮುಂಚೆ 5 ಡೌನ್ ಬರೋಕೆ ಇಷ್ಟ ನಂಗೆ. ನಾಳೆ ನಮ್ಮ ಓಪನರ್ಸ್ ಇಬ್ರಿಗೂ ಫೆಮಿಲಿಯರ್ ಕಂಡೀಷನ್ಸ್ ಇರುತ್ತೆ, ಇಬ್ರು ಸಸೆಕ್ಸ್ನವರು. ಸೊ ಅವ್ರ ಇಲ್ಲ ಸಸೆಕ್ಸ್ ನವ್ ಇರೋನು ಒಬ್ನೇ, ಅದ್ ನಾನು. ಕೊಹ್ಲಿ ನಾಟಿಂಗ್ ಹಿಲ್ಲು ಮತ್ತೆ ಬೆಥೆಲ್ ಯಾವ್ದೋ ವಾರ್ವಿಕ್ ಶೈರ್ ಟೈಪ್ ಮಿಸ್ಇನ್ಫಾರ್ಮೇಶನ್ ಕೊಡಬಾರ್ದು. ಸಸೆಕ್ಸ್ ಅಂದ್ರೆ ಬ್ರೈಟನ್ ಫುಲ್ ಸೌತ್. ಕೊಹ್ಲಿ ಅಲ್ಲೇ ಇಲ್ವಾ ಇರೋದು? ಲಂಡನ್ ಗಿಂತ ಸೌತ್ ಅದೆಲ್ಲ ಇರೋದು ಅಂತ. ಅದು ತುಂಬಾ ದೂರ ಅದು ಸಸೆಕ್ಸ್ ಗಿಂತ. ಓಕೆ, ನೀವೀಗ ಸಸೆಕ್ಸ್ ಅಲ್ಲಿ ಇದ್ದೀರಾ? ಇಲ್ಲ, ಇವಾಗಲ್ಲ, ಒನ್ ಟೈಮ್ ಓದಿದ್ದೆ. ಓಕೆ. ಸೊ ಅದಕ್ಕೆ ನಮ್ದು ಪಾಡ್ಕಾಸ್ಟ್ ನಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಪೀಪಲ್ ಇರೋದು, ಸ್ವಲ್ಪ ರೆಸ್ಪೆಕ್ಟ್ ಮಾಡಿ. ನಾವು ಇಲ್ಲಿಂದ ಅಲ್ಲಿ ಹೋದವರಲ್ಲ, ಅಲ್ಲಿಂದ ವಾಪಸ್ ಬಂದು ಇಲ್ಲಿ ನಾವು ದೇಶನ ಉದ್ಧಾರ ಮಾಡಕ್ ಬಂದಿದೀವಿ. ಸೊ ಬಟ್ ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್, ಇದ್ರಲ್ಲಿ ಏನ್ ಜಾಸ್ತಿ ಹೇಳೋಷ್ಟಿಲ್ಲ. ನಾವು ಜಸ್ಟ್ ಫಾರ್ಮ್ ಬಂದಿದೀವಿ. ಇವರು ಅದೇ ನಾವು ಆಕ್ಚುಲಿ ಇವ್ರಿಗೆ ಒಂದ್ ಡಿಫ್ರೆನ್ಸ್ ಏನು ಅಂದ್ರೆ, ನಾವು ಫಸ್ಟ್ 6 ಮ್ಯಾಚಸ್ ಸೋತಿದ್ವಿ. ಅದು ಇನ್ನೂ ಹಾರಿಬಲ್. ಅದು ಇವ್ರು ಅಟ್ಲೀಸ್ಟ್ ಫಸ್ಟ್ ಗೆದ್ಬಿಟ್ಟು ಆಮೇಲೆ ಸೋತಿದ್ದಾರೆ. ಇಲ್ಲ, ಇದು ನನ್ನ ಲೆಕ್ಕದಲ್ಲಿ ನಾನು ಡಿಸಗ್ರಿ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾವು ಇಲ್ದೇ ಇರೋ ಹೋಪ್ ಇಂದ ನಾವು ಹೋಪ್ ತಗೊಂಬಂದ್ ಕ್ವಾಲಿಫೈ ಆದ್ವಿ.
ಇವ್ರದ್ದು ಉಲ್ಟಾ. ಇವ್ರು ಅಲ್ಲಿ ಹೆಂಗೆ ಅಂತಂದ್ರೆ, ಈಗ ಮೂವಿ ಥಿಯೇಟರ್ ಹತ್ರ ಹೋಗ್ಬಿಟ್ಟು, ಇಲ್ಲ ಸರ್ ನಿಮ್ ಟಿಕೆಟ್ ಸೋಲ್ಡ್ ಔಟ್ ಅಂತ ಕಡೆಗೆ ಹಿಂಗ್ ಬಾಗ್ಲ ಹಾಕ್ಬಿಟ್ರೆ ಅದ್ ಹೆಂಗ್ ಅನ್ಸುತ್ತೋ ಹಂಗ ಅನ್ಸ್ಬೇಕು ಇವ್ರಿಗೆ. ಅದ್ ಇನ್ನೂ ಪೈನ್ಫುಲ್ ನನ್ ಲೆಕ್ಕದಲ್ಲಿ. ಅಲ್ಲ, ಒಂದು ಇದು ನಾನು ಆ ಎಕ್ಸ್ಪೀರಿಯನ್ಸ್ ಸೀಸನ್ ಬಗ್ಗೆ ಹೇಳ್ಬಿಡ್ತೀನಿ ಬೇಗ. ಮಾತಾಡ್ತಿಲ್ಲ. ಹಾ ಹಾ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್. ವಿಷ್ಣು ಮತ್ತೆ ನಾನು ಟೆನೆಟ್ ಮೂವಿ ಬಂದಾಗ ಪೀಕ್ ಕೋವಿಡ್ ಟೈಮ್ ಅಲ್ಲಿ ಕಷ್ಟಪಟ್ಟು ಟಿಕೆಟ್ ಇಸ್ಕೊಂಡಿದ್ವಿ. ಅಲ್ಲಿ ಹೋದಾಗ ಸರ್ ಶೋನೇ ಇಲ್ಲ ಅಂದ್ಬಿಟ್ರು. ಇಲ್ಲ, ಅವತ್ತು ಹೇಗಾಯ್ತು ಅಂತಂದ್ರೆ, ನಾನು ಸಾತ್ವಿಕ್ ಇಬ್ರೇ ಇಡೀ ಥಿಯೇಟರ್ ಅಲ್ಲಿ ಇಬ್ರೇ ಬುಕ್ ಮಾಡಿದ್ದು ಮೂವಿಗೆ. ಹೋಗ್ಬಿಟ್ಟು ಒಂದು 10 ಮಿನಿಟ್ಸ್ ಕಾದ್ರಿ ಸರ್ 3 ಟಿಕೆಟ್ ಇಲ್ಲ ಅಂತಂದ್ರೆ ಶೋ ಆಗಲ್ಲ ಸರ್, ರೀಫಂಡ್ ಮಾಡ್ತೀವಿ ಅಂತಂದ್ರು. ನಮ್ಗೆ ಅವಾಗ ಒಂದ್ ಸ್ವಲ್ಪ ಇನ್ನು ಐಕ್ಯೂ ಡೆವಲಪ್ ಆಗಿರ್ಲಿಲ್ಲ ಅಷ್ಟೊಂದು. ಇಲ್ಲ ಗುರು, ಇನ್ನೊಂದ್ ಟಿಕೆಟ್ ನಾವೇ ಬೈ ಮಾಡ್ಬಿಟ್ರೆ 3 ಟಿಕೆಟ್ ಆಗುತ್ತೆ, ಹೋಗ್ ಕುತ್ಕೋಬಹುದು ಅಂತ. ನಾವ್ ಸುಮ್ನೆ ಓಕೆ ಅಂತ ರೀಫಂಡ್ ಇಸ್ಕೊಂಡ್ ಬಂದ್ಬಿಟ್ವಿ, ಹೋಪ್ಲೆಸ್ ಫೆಲೋಸ್ ತರ. ಆತರ PBKS ನವರು ಒಂಥರ ನಮ್ ತರಾನೇ ಲೋ IQ ಪೀಪಲ್ ಅಂತಾನೆ ಹೇಳ್ಬೇಕು. ಸೊ ಇದು ಒಳ್ಳೆ ಚಾನ್ಸ್ ಅವ್ರನ್ನ ಕಂಪ್ಲೀಟ್ ಆಗಿ ಅಂದ್ರೆ ಸ್ಕ್ಯಾಮ್ ಮಾಡಿ ಅವ್ರನ್ನ ಆಚೆ ಎರಾಡಿಕೇಟ್. ಹಾಕಕ್ಕೆ, ಎರಾಡಿಕೇಟ್ ಮಾಡಕ್ಕೆ. ಸೊ ಈ ಎಲ್ಲಾರ್ನೂ ವಾಪಸ್ ಅವ್ರ ಹೋಮ್ ಟೌನ್ ಬ್ರಾಂಪ್ಟನ್ ಕೆನಡಾ ಕಳ್ಸಕ್ಕೆ. ಸೊ ಹ್ಮ್ ಇಲ್ಲಿ ಈ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕು. ಒಂದು ಏನಂದ್ರೆ, ಇಫ್ RCB win this match, it is beneficial for CSK. If RCB lose this match, it is means CSK more or less are out. ಸೊ ಅದು ಒಂದು ಕನ್ಸಿಡರೇಷನ್ ಅಲ್ಲಿ ಇರ್ಬೇಕು. ಸೋತ್ರು ಗೆದ್ದಂಗೆ ಒಂಥರ ನಮ್ಗೆ ಟಾಪ್ 2 ಗಂತೂ ಎಫೆಕ್ಟ್ ಆಗ್ಬಾರ್ದು. ಸೊ ಬಿಕಾಸ್ ವಿ ಪ್ಲೇ ಸನ್ರೈಸರ್ಸ್ ಅಟ್ ದಿ ಎಂಡ್ ಅಂಡ್ ಗುಜರಾತ್ ವರ್ಸಸ್ KKR is looking a very one-sided contest at the moment. ನೋಡ್ಕೋಬೇಕು. ಅಂಡ್ ಇನ್ನೊಂದು ಏನಂದ್ರೆ, ಸಿನ್ಸ್ ಪಂಜಾಬ್ ಟ್ವೀಟೆಡ್ 49 for 1 at 4.3 overs, ಅವರು ಪ್ಲೇಡ್ 5 ಲಾಸ್ಟ್ 5 ಅಷ್ಟೇ ಹೇಳೋದು. ಡೋಂಟ್ ಮೆಸ್ ವಿತ್ RCB when it comes to all this. ರೆಕಾರ್ಡ್ಸ್ ನಮ್ಮವ್ರು ನಮ್ದೆ. ಹೇಳಕ್ ಆಗಲ್ಲ. ನನ್ ಗ್ಯಾರಂಟಿ ಏನಾಗಿರುತ್ತೆ ಅಂತ ಗೊತ್ತು. ಇವತ್ತು ಲಿಟ್ರಲಿ ನಾನು ಆ ಟ್ವೀಟ್ ನೋಡಿದಾಗ ಯಾವನೋ ಒಬ್ಬ ಕಮೆಂಟ್ ಹಾಕಿದ್ದ, ಇಟ್ ಈಸ್ ಓವರ್ ಫಾರ್ ಯು ಹ್ಯಾವ್ ನೋ ಐಡಿಯಾ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ ಅಂತ. ಅದು ಏನ್ ಕಾಂಟೆಕ್ಸ್ಟ್ ಅಲ್ಲಾರ ತಗೋಬಹುದು ನೀವು. ನಾನ್ ಲೆಕ್ಕದಲ್ಲಿ ಅವನು ಯಾವನು ಕೊಳ್ಳೆಗಾಲ್ದವನು. ಅನ್ಕೊಂಡೆ. ಅವನು ಗ್ಯಾರಂಟಿ ಇವ್ರಿಗೆ ಮಾಟ ಮಾತ್ರ ಮಾಡಿಸ್ಬಿಟ್ಟು ಅಂತಿದ್ದಾನೆ. ಅದಕ್ಕೆ ಇಂಥದಕ್ಕೆಲ್ಲ ಬರ್ಬೇಡಿ. ಲಾಂಗ್ ವೈಟ್ ಕಂಟಿನ್ಯೂ ಅಂತ ಹೇಳ್ಬೇಕಷ್ಟೇ. ಅವರಿಗೆ ನಾವು ದಿ ಓನ್ಲಿ ರೆಲೆವೆನ್ಸಿ ಇವು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಅವ್ರು ಇನ್ನೂ ಹೋಪ್ಲೆಸ್, ಬಟ್ ಅವ್ರನ್ನ ಕನ್ಸಿಡರ್ ಮಾಡೋಣ. ಗುಂಪಲ್ ಗೋವಿಂದ ಅಂತ ಅವರು ಇಂಥ ಟೀಮ್. ಒಂದ್ ಆಂಗಲ್ ಗುಜರಾತ್ ಟೈಟನ್ಸ್ ಹೆಂಗೆ ಅಂತಂದ್ರೆ, ಇವ್ರ ರೆಲೆವೆನ್ಸಿ ಬಿಲ್ಡ್ ಆಗಿರೋದೇ ಬೇರೆ ಫ್ರಾಂಚೈಸ್ ಗಳದ್ದು. ನಾವ್ ನೋಡಿ ನಿಮ್ಗೆ ಏನೋ ಮಾಡ್ಬಿಟ್ವಿ, ಆಹಾ ನಿಮ್ಗೆ ಹಿಂಗ್ ಆಗೋಯ್ತು ಅಂತ ಆಡ್ಕೊಂಡಂಗ್ ಮಾಡೋ ಅಷ್ಟೇನೆ ಅವ್ರು ರೆಲೆವೆಂಟ್ ಆಗೋದು. ಅವ್ರು ಆನ್ ದೇರ್ ಓನ್ ಸೆಲ್ಫ್ ಮೇಡ್ ಕಂಟೆಂಟ್ ಇಂದ ಒಂಚೂರು ಅವರು ರಿಲೆವೆಂಟ್ ಅಲ್ವೇ ಅಲ್ಲ. ಇನ್ನು LSG ಮತ್ತೆ ಗುಜರಾತ್ ಬಿಟ್ಬಿಡೋಣ, ಅವ್ರ ಇನ್ನ 5 ವರ್ಷ ಆಗಿದೆ ಸೇರ್ಕೊಂಡು ಅಷ್ಟೇನೆ ಅಂತ. ಈ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್ ಇವರು IPL ಸ್ಟಾರ್ಟ್ ಆದಾಗಿಂದ ಇದಾರೆ ಇದೇ ಟೀಮ್ಸ್. ಡೆಕ್ಕನ್ ಚಾರ್ಜರ್ಸ್, ಕಿಂಗ್ಸ್ 11 ಪಂಜಾಬ್ ಏನೇ ಇಟ್ಕೊಂಡಿದ್ರು ಅದೇನೆ. ಬಟ್ ಒಂಚೂರು ಇರ್ರೆಲೆವೆಂಟ್ ಫ್ರಾಂಚೈಸ್ ಆನ್ ದಿ ಇಂಟರ್ನೆಟ್ ಅಂದ್ರೆ ಇವ್ರುಗಳೇನೆ. ಅವ್ರಿಗೆ ಹಂಗ್ ನೋಡ್ತು ಅಂತಂದ್ರೆ ಸ್ಟ್ರಾಂಗ್ ಹೋಮ್ ಸಪೋರ್ಟ್ ಇದೆ ಅಂತಾನೂ ಅಲ್ಲ. ಅವ್ರ ಹೋಮ್ ನಾಳೆ ಬೇಕಾದ್ರೆ ಧರ್ಮಶಾಲ ಗ್ಯಾರಂಟಿ ನೋಡಿ ಎಲ್ಲರೂ RCB ಕಿರ್ಸ್ಕೊತಿರ್ತಾರೆ. ಹ್ಮ್ ಈ ತರ ಈಗ ಇರ್ಬೇಕಾದ್ರೆ ಸ್ವಲ್ಪ ಇವರು ಕಾಲ್ ಕೆರ್ಕೊಂಡ್ ಯಾಕೆ ಜಗಳಕ್ ಬರ್ಬೇಕು ಅಂತ ನಂಗೆ ಇನ್ನೂ ಅರ್ಥ ಆಗಲ್ಲ. ನಮ್ಮವರು ಕೊಳ್ಳೆಗಾಲದಲ್ಲಿ ಮಾಟ ಮಂತ್ರ ಮಾಡಿ ಸೋಲ್ಸೋ ಲೆವೆಲ್ಗೆ ಹೋಗೋ ಅಂತ ಫ್ಯಾನ್ಸ್ ನಮ್ಮವರು. ಇಂಥವ್ರ ಜೊತೆ ಯಾಕೆ ಹಿಂಗ್ ಮಾಡ್ಕೋತಾರೆ ಅನ್ಸುತ್ತೀಗ. ನಾನ್ ಸ್ವಲ್ಪ ಟ್ಯಾಂಜೆನ್ಷಿಯಲ್ ಆಗಿ ಹೋಗ್ಬೇಕು ಅಂದ್ರೆ, ನನ್ಗೆ ಆಬ್ವಿಯಸ್ಲಿ ನಮ್ ಬೆಂಗಳೂರಿನಲ್ಲಿ ಎಷ್ಟೊಂದ್ ಜನ CSK ಫ್ಯಾನ್ ಜೊತೆ ನಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಈ ಸೀಸನ್ ನಾನೇನ್ ಅಬ್ಸರ್ವ್ ಮಾಡಿದ್ದು ಅಂದ್ರೆ, ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಅವರು ಏತ್ಕೋತಾ ಇರ್ಬೇಕಾದ್ರೆ ಅವರು ಇಲ್ಲಪ್ಪ ನಾವು ಮ್ಯಾಚ್ಗಳೇ ನೋಡ್ತಿಲ್ಲ, ನಾನು ಕ್ರಿಕೆಟ್ ನೋಡೋದೇ ಬಿಟ್ಬಿಟ್ಟೆ, ಅದು ಇದು ಅಂತೆಲ್ಲ ಅಂತಿದ್ರು. ಈಗ ಸಡನ್ ಆಗಿ 3 ಮ್ಯಾಚ್ ಗೆದ್ದಾಗಿಂದ ಫುಲ್ ಬಂತಾರೆ ಮಾತಾಡಕ್ಕೆ. ಎಸ್ಪೆಷಲಿ ಇವ್ರು ಈ 2 ಮ್ಯಾಚ್ ಗೆದ್ರು, ನಾವ್ 2 ಮ್ಯಾಚ್ ಸೋತಾಗಂತೂ ಬಂದ್ಬಿಟ್ಟು ಟೀಮ್ ಆಡ್ಕೋತಾ ಇದಾರೆ. ಅದೇ ಹಳೆಯ ತರ 2 ವರ್ಷದಿಂದ ಗುಹೆನಲ್ಲಿ ಇದ್ರು. ಈಗ ಸಡನ್ ಆಗಿ ಈ 2 ಮ್ಯಾಚ್ ಗೆದ್ದಿದ್ರಿಂದ ಗುಹೆಯಿಂದ ಆಚೆ ಬಂದ್ಬಿಟ್ಟು ಏನೇನೋ ಮಾತಾಡ್ತಾ ಇದಾರೆ. ಅಂದ್ರೆ ಇದು ಏನೋ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲೂ ಹಿಂಗೆ ಆಗಿತ್ತು. ಯಾವಾಗ ಬ್ರಿಟಿಷರ್ಸ್ ಎಲ್ಲ ಬಂದ್ಬಿಟ್ಟು ಅಂದ್ರೆ
ಅವ್ರ ಬ್ರಿಟಿಷರ್ಸ್ ಪ್ರೂವ್ಡ್ ಅವರೇ ನಮ್ಗಿಂತ ಸ್ಟ್ರಾಂಗ್ ಅಂತ ಇಲ್ಲ. ಇಂತ ಹೋಪ್ಲೆಸ್ CSK ಫ್ಯಾನ್ಸ್ ಅಂತವ್ರು ಬ್ರಿಟಿಷರ್ಸ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಸೇಮ್ DNA ಇದು ಇದೆ ಅವರಲ್ಲಿ. ಸೊ ಏನು ಮಾಡಕ್ ಆಗಲ್ಲ, ಅನ್ಫಾರ್ಚುನೇಟ್ ಟರ್ನ್ ಆಫ್ ಇವೆಂಟ್ಸ್ ಅಷ್ಟೇ. ಇವಾಗ ಅದೇನೆ ನಾಳೆ ಬೇಕಾದ್ರೆ ಅವ್ರು ಮತ್ತೆ ಸೋಲ್ತಾ ಇರ್ಲಿ, ಮತ್ತೆ ಅವ್ರ ಸಪೋರ್ಟ್ ಹೋಗ್ಬಿಡುತ್ತೆ. ಇಲ್ಲ ಗುರು, ಐ ಡೋಂಟ್ ವಾಚ್ ಕ್ರಿಕೆಟ್, ಐ ಓನ್ಲಿ ವಾಚ್ ಇನ್ಯಾವ ಸ್ಪೋರ್ಟ್ ಅವ್ರದ್ದು, ಜಲ್ಲಿಕಟ್ಟು. ಆಮೇಲೆ ಐ ಆಮ್ ನಾಟ್ ಎ CSK ಫ್ಯಾನ್, ಐ ಆಮ್ ಎ ಧೋನಿ ಫ್ಯಾನ್ ಅಂತಾರೆ. ಅದ್ ಇನ್ನೊಂದು ಅವ್ರ ಇನ್ನೊಂದು ಕ್ಯಾಟಗರಿ. ಅವ್ರು ಅರ್ಧಕ್ಕರ್ಧ ಅವ್ರು ತಮಿಳ್ನಾಡವ್ರು ಅಲ್ವೇ ಅಲ್ಲ. ಪ್ಲಸ್ ಓಕೆ ಅಂದ್ರೆ CSK ಫ್ಯಾನ್ ಆಗ್ಬೇಕು ಅಂದ್ರೆ ತಮಿಳ್ನಾಡಲ್ಲಿ ಇರ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ನಮ್ಮ RCB ಫ್ಯಾನ್ಸ್ ಅವ್ರಿಗೆ ಇಲ್ವಾ? ಇರೋಬರ ಕಡೆ ಎಲ್ಲ ಇದಾರೆ. ಇಲ್ಲ ಅಂತಂದ್ರು ಇವ್ರಿಗೆ ಒಬ್ಬ ಪ್ಲೇಯರ್ ನೀನ್ ಸ್ಟಿಕ್ ಆನ್ ಮಾಡ್ಕೊಂಡು ಏನ್ ಮಾಡ್ತೀಯ ಇವ್ರು ನಿನ್ ಇಡೀ ಲೈಫ್ ಅಲ್ಲಿ ಅದೇ ಪ್ಲೇಯರ್ ನೋಡ್ಕೊಂಡು. ಇವಾಗ ಎಷ್ಟೊಂದ್ ಜನ ತೆಂಡೂಲ್ಕರ್ ಫ್ಯಾನ್ಸ್ ಇದ್ರಪ್ಪ. ಐ ಡೋಂಟ್ ಸಪೋರ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್, ಐ ಓನ್ಲಿ ವಾಚ್ ಬಿಕಾಸ್ ತೆಂಡೂಲ್ಕರ್ ಅಂತ ಅನ್ಕೊಂಡು ಓಡಾಡ್ತಿದ್ರು. ಇವಾಗೇ ನೋಡಲ್ವಾ ಅವರು ಕೊಹ್ಲಿ ಆಡ್ದಾಗ, ಇವನು ಬೇರೆಯವ್ರ ಅಂದ್ರೆ ಇಂಡಿಯನ್ ಟೀಮ್ ಆಮೇಲೆ ಚೆನ್ನಾಗಾದಾಗ ಅವಾಗ ಪಾಪ ಇದ್ದಿದ್ದೆ ತೆಂಡೂಲ್ಕರ್ ಒಬ್ನೇ. ಇಂಡಿಯನ್ ಟೀಮ್ ಅಂದ್ರೆ ತೆಂಡೂಲ್ಕರ್ ಒಪ್ಕೋತೀನಿ. ಬಟ್ ಆಮೇಲಿಂದ ಏನ್ ಚೆನ್ನಾಗಾಗ್ಲಿಲ್ವಾ ಟೀಮ್. ಸ್ಪೋರ್ಟಿಂಗ್ ಕಲ್ಚರ್ ಅಲ್ಲ ಅವ್ರು ಮಾಡ್ತಿರೋದು. ಅದು ಏನು ಈ ನಮ್ ದುನಿಯಾ ವಿಜಯ್ ಕೋರ್ಸರ್ ಮೇಲೆ ಹಾಲ್ ಅಭಿಷೇಕ ಮಾಡೋದಕ್ಕಿಂತ ಏನು ಡಿಫ್ರೆಂಟ್ ಅಲ್ಲ ಅದು. ಇವ್ರಂತ್ರ ಹೆಂಗೆ ಅಂದ್ರೆ ಹಾಲ್ ಆಫ್ ಫೋರ್ಜಾ ಗ್ಲೋರಿ ಫ್ಯಾನ್ಸ್ ತರ. ಈಗ ಅವರು ಅಲ್ ನಜರ್ ಫ್ಯಾನ್ಸ್ ಇದಾರಲ್ಲ ಕೆಲವರೆಲ್ಲ, ಅವರೆಲ್ಲರೂ ಹಿಂಗೇನೆ. ಅದೇನೆ ಇವರೆಲ್ಲ ಏನು ಅಂದ್ರೆ ಇಲ್ಲ ಮಾತಾಡ್ಬೇಕು, ಇಲ್ಲ ಸುಮ್ನೆ ಸೋರ್ ಲೂಸರ್ಸ್ ಅಂದ್ರೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಅವ್ರು ಇರೋದೇ ಹಂಗೆ. ಬಟ್ ಏನು ಇಲ್ಲ, ಇದನ್ನ ಹೇಳ್ಬೇಕು ಅನ್ಸ್ತು. ನಮ್ ಪಾಡ್ಕಾಸ್ಟ್ ನಲ್ಲಿ ಈ ತರದ್ ಇನ್ಫಾರ್ಮೇಶನ್ ಕೊಡ್ಬೇಕು ನಾವು, ಸೊ ಅದಕ್ಕೆ ಹೇಳ್ದೆ ನಾನು. ಈ ಗೇಮ್ ಬಗ್ಗೆ ಇನ್ನೇನಾದ್ರು ಇದೆಯಾ ಹೇಳೋದಿಕ್ಕೆ? ಯಾಕಂದ್ರೆ ಇದೊಂಥರ ಹೆಂಗೆ ಅಂದ್ರೆ ಒಂದು ಟೀಮು ಕುಗ್ಗೋಗಿರೋ ಟೀಮು, ಇನ್ನೊಂದು ಟೀಮು ಒಂಥರ ಈಗ ಸಡನ್ ಆಗಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರೋಂಥ ಟೀಮು. ಇಲ್ಲ ಎರಡೂ ಕುಗ್ಗೋಗಿದ್ರೆ ಮಾತಾಡ್ಬೋದು, ಎರಡೂನು ಕಾನ್ಫಿಡೆನ್ಸ್ ಇದ್ರೆ ಮಾತಾಡ್ಬೋದು. ಇದ್ರಲ್ಲಿ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ ಲೆಕ್ಕದಲ್ಲಿ ಅವ್ರದ್ದು ಈ 3 ವಿಕೆಟ್ ಅರ್ಲಿ ತೆಗಿತು ಅಂತಂದ್ರೆ ಅವರು ಆರಾಮಾಗಿ ನಾವು ಮ್ಯಾಚ್ ಗೆಲ್ಬಹುದು ಅಷ್ಟೇ ಇರೋದು. ಆ 3 ವಿಕೆಟ್ ಬೇಗ ಹೆಂಗ್ ತೆಗಿಬೇಕು ಅಂತ ನಾವು ಫಿಗರ್ ಔಟ್ ಮಾಡ್ಬೇಕು ಅಷ್ಟೇನೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಏನೋ ಮಿರಾಕ್ಯುಲಸ್ ಆಗಿ ರೊಮಾರಿಯೋ ಶೆಪರ್ಡ್ ಒಂದ್ಸತಿ ತೆಕ್ಕೊಟ್ಬಿಟ್ಟ ಶ್ರೇಯಸ್ ಅಯ್ಯರ್ ವಿಕೆಟ್ ನ, ಕ್ರೂಷಿಯಲ್ ವಿಕೆಟ್. ಅದು ರೊಮಾರಿಯೋ ಶೆಪರ್ಡ್ಸ್ ಕರಿಯರ್ ಹೈಲೈಟ್ ಅಂತಾನೆ ಹೇಳ್ಬೋದು ಅದನ್ನ. ಆಮೇಲೆ ಅದ್ ಬಿಡ್ತು ಅಂತಂದ್ರೆ ಲಾಸ್ಟ್ ಟೈಮ್ ನಮ್ ಡೆತ್ ಬೌಲಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಕ್ಚುಲಿ. ಡೇ ಗೇಮ್ ಆಡ್ದಾಗ ಪಂಜಾಬ್ ಮೇಲೆನೆ. ಅದು ಮೋಸ್ಟ್ ಲೈಕ್ಲಿ ಧರ್ಮಶಾಲಾ ಅಲ್ಲೆಲ್ಲ ಆಡ್ಲಿಲ್ಲ ಅವತ್ತು, ನ್ಯೂ ಚಂಡೀಗರ್ ಅಲ್ಲಿ ಆಡಿದ್ದು. ಸೊ ಅವತ್ ಜ್ಞಾಪಕ ಆಯ್ತು ಅಂತಂದ್ರೆ ಎಷ್ಟೋ ಒಂದು 6 overs ಆಫ್ ಕಂಟಿನ್ಯೂಸ್ ಡಾಟ್ ಬಾಲ್ಸ್ ಯಾರ್ಕರ್ಸ್ ಮಾಡಿದ್ರು ಇವರು ಹೇಜಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್. ಸೊ ಅದು ಒನ್ ಆಫ್ ದ ಬೆಸ್ಟ್ ಡೆತ್ ಬೌಲಿಂಗ್ ಸ್ಪೆಲ್ಸ್ ನಾನು ನೋಡಿದ್ದೆ ಅವತ್ತು. ನಾನು ಸಾತ್ವಿಕ್ ಇಬ್ರು ಮೈಸೂರಲ್ಲಿ ನೋಡ್ತಿದ್ವಿ ಆ ಮ್ಯಾಚ್ ನ, ಹಂಗೆ ಜ್ಞಾಪಕ ಇದೆ. ಸೊ ಆತರ ವಿ ನೀಡ್ ಟು ಫಿಗರ್ ಔಟ್ ವೇ. ವಾಸ್ತು ಚೇಂಜ್ ಮಾಡಿದ ಅವತ್ತು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹಿಂದಿನ ಮ್ಯಾಚ್ ನಾವು 95 ಎಲ್ಲ ಆಲ್ ಔಟ್ ಆಗಿದ್ವಿ, ಮಳೆ ಬಂದಿದ್ ಮ್ಯಾಚ್ ಇವ್ರ ಮೇಲೆನೆ. ಸೊ ಅದೇನೆ. ಸೊ ಆತರ ನಮ್ದು ಒಂದು ಅಂದ್ರೆ ಟೀಮ್ ಎಫರ್ಟ್ ಅಂತೂ ಇರ್ಲೇಬೇಕು ಇವ್ರನ್ನ ಸೋಲಿಸ್ಬೇಕಂದ್ರೆ. ಯಾಕಂದ್ರೆ ಅವ್ರನ್ನ ಸೋಲಿಸ್ಬೇಕು ಅಂತಂದ್ರೆ ಅವ್ರು ಒಬ್ಬನ ಔಟ್ ಮಾಡ್ಬಿಟ್ರೆ ಮ್ಯಾಚ್ ಮುಗ್ದೋಯ್ತು, ಇವ್ನ ಔಟ್ ಮಾಡಿದ್ರೆ ಮ್ಯಾಚ್ ಮುಗ್ದೋಯ್ತು ಅಂತ ಅಲ್ವೇ ಅಲ್ಲ ಅವ್ರ ಟೀಮ್ ಇರೋದು. ಯಾಕಂದ್ರೆ ಟೀಮ್ ತುಂಬಾ ಬ್ಯಾಲೆನ್ಸ್ ಆಗೇ ಇದೆ. ಅವ್ರ ಒಬ್ಬ ಫಾರ್ಮ್ ಬಂತು ಅಂದ್ರೆ ಎಲ್ಲಾರು ಫಾರ್ಮ್ ಬರೋ ಚಾನ್ಸಸ್ ಇದೆ, ಆ ತರನೇ ಟೀಮ್ ಅವ್ರದ್ದು. ಸೊ ಅದಕ್ಕೇನೆ ವಿ ಹ್ಯಾವ್ ಟು ಗೆಟ್ ದೆಮ್ ಅರ್ಲಿ ಅಂಡ್ ವಿ ಹ್ಯಾವ್ ಟು ಗೆಟ್ ದೆಮ್ ಇನ್ ಪಂಚಸ್ ಅಷ್ಟೇ. ಮೇಜರ್ ಪಾಯಿಂಟ್ಸ್ ಕವರ್ ಮಾಡಿ ವಿಷ್ಣು. ನನ್ಗೆ ಏನ್ ನೋಡೋಕ್ ಆಸೆ ಈ ಮ್ಯಾಚ್ ಇಂದ ಅಂತ ಕೇಳಿದ್ರೆ, ಒನ್ ಆಬ್ವಿಯಸ್ಲಿ ಬೆಥಲ್ ಒಳ್ಳೆ ನಾಕ್ ಆಡೋದು. ಇನ್ನೊಂದು ವೆಂಕಿ ಅವ್ರಿಗೆ ಸ್ವಲ್ಪ ಬ್ಯಾಟಿಂಗ್ ಎಕ್ಸರ್ಸೈಸ್, ಬ್ಯಾಟಿಂಗ್ ಪ್ರಾಕ್ಟೀಸ್ ಏನೋ ಒಂದ್ ಸಿಕ್ಲಿ ಅಂತ. ಅಂಡ್ ಪಂಜಾಬ್ ಬೌಲರ್ಸ್ ಅಂತೂ ಹ್ಯಾವ್ ಬೀನ್ ದರ್ ಬಿಗ್ಗೆಸ್ಟ್ ಲೆಟ್ ಡೌನ್. ಅವರು ಐ ಥಿಂಕ್ ಮೋಸ್ಟ್ 200 ಚೇಸಸ್ ಕನ್ಸಿಡ್ ಮಾಡಿರೋರು ಟು ಅಪೋನೆಂಟ್ಸ್. ಸೊ ಅದೊಂದು ಓವರ್ ದ ಇಯರ್ಸ್ ಅದೊಂದು ಸ್ಟಾಟ್ ಹಸ್ ಗಾನ್ ಅಗೇನ್ಸ್ಟ್ ದಮ್. ಸೊ ನಮಗ್ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಅದೇ ಫಸ್ಟ್ ಟಾಸ್, ಈಗ ಏನ್ ಸ್ಟ್ರೀಕ್ ಅಲ್ಲಿ ಇದೆ ನಾವು ಟಾಸ್ ವಿಷಯ, ಅದನ್ನ ಸ್ವಲ್ಪ ಕಂಟಿನ್ಯೂ ಆಗಿ ಕೋಪ್ ಮಾಡ್ಬೇಕು. ಅಂಡ್ ನಮ್ ಬೌಲಿಂಗ್ ಬಂದ್ಮೇಲೆ ಟಫಿ ಒಂದ್ ಒಳ್ಳೆ ಸ್ಪೆಲ್ ಮಾಡಕ್ಕೆ, ಅವ್ರ ಒಳ್ಳೆ ರನ್ಸ್ ಹೋದ್ರು ಸ್ವಲ್ಪ ವಿಕೆಟ್ ಟೇಕಿಂಗ್ ಸ್ವಲ್ಪ ಬ್ರೇಕ್ ಟೂಲ್ಸ್ ಕೊಟ್ರೆ ಪವರ್ ಪ್ಲೇ ಚೆನ್ನಾಗಿರುತ್ತೆ ಅಂತ. ಸೊ ಸುಯಶ್ ಆಡಿದ್ರೆ ಸುಯಶ್, ಇಲ್ಲ ಡಫಿ ಆಡಿದ್ರೆ ಡಫಿ.
ಸೊ ಆ ಸಿಚುವೇಶನ್ ಅಲ್ಲಿ ದೀಸ್ ಆರ್ ಥಿಂಗ್ಸ್ ವಿಚ್ ಐ ವುಡ್ ಲೈಕ್ ಟು ಸಿ ಹ್ಯಾಪನ್. ನಂಗೆ ಜೀವನದಲ್ಲಿ ಹೈಕು ಬೇಡ, ನನಗೆ ಜಸ್ಟ್ GDP 1 ಸೆಂಚುರಿ ನೋಡಿದ್ರೆ ಸಾಕು. ನನ್ಗೆ ಅವನಿಗೆ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಎಲ್ಲರೂ ಕೊಟ್ರೆ ಸಾಕು. ಇಲ್ಲ ಆಕ್ಚುಲಿ ಕ್ಯಾನ್ಸಲ್ ಮಾಡಿ ಹೈಕು ಬೇಕು, ಹಂಗೆ DDP ಗೆಲ್ಲೋದು ಬೇಕು. ಅದು ಎಕ್ಸಾಂಪಲ್ ಮೇಲೆ ಹೇಳ್ಬಿಟ್ಟು. ಒಂದು ಪಾಯಿಂಟ್ ಕವರ್ ಮಾಡಿಲ್ಲ ನಾವು, ಅಂದ್ರೆ ಟಚ್ ಮಾಡಿದ್ವಿ, ಬಟ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ. ಇದು ಏನಂದ್ರೆ ಟ್ರಾಶ್ ವರ್ಸಸ್ ಗಾರ್ಬೇಜ್. ನಾನು 2 ಫೀಲ್ಡ್ ಅಲ್ಲಿ ಇದ್ರು ನಾನು ಇದನ್ನ ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ. ಒಂದ್ ಕಡೆಯಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಡ್ಮಿನ್ಸ್ ಎಂತ ಅಟ್ಟರ್ ಕ್ರಿಂಜ್ ಕಾಂಟೆಂಟ್ ಪೋಸ್ಟ್ ಮಾಡ್ತಿದ್ದಾರೆ ಜಸ್ಟ್ ಇನ್ ದ ರೇವ್ ಆಫ್ ಇಂಪ್ರೆಷನ್ಸ್ ಅಂತ. ನನ್ಗೆ ಐ ಕೆನಾಟ್ ಫ್ಯಾದಮ್ ಹೌ ಡೀಪ್ ದೇ ಹವ್ ಗಾನ್ ವೆನ್ ಇಟ್ ಕಮ್ಸ್ ಟು ಸ್ಕ್ರಾಚಿಂಗ್ ದ ಸರ್ಫೇಸ್ ಆಫ್ ದ ಗಟರ್. ಸೊ ಅವ್ರಿಗೆ ಯಾರ್ಯಾರ ಜೊತೆನೋ ಕೊಲಾಬ್ರೇಟ್ ಮಾಡಿ, ಇವಾಗ BCCI ಇಂದ ಮ್ಯಾಂಡೇಟ್ ಬಂದಿದೆ, ಯಾರ್ಯಾರ ಜೊತೆನೋ ಕೊಲಾಬ್ರೇಟ್ ಮಾಡೋಕ್ ಬಿಡಬಾರ್ದು, ಯಾರ್ಯಾರಿಗೋ ಫೀಲ್ಡ್ ಆಫ್ ಪ್ಲೇ ಅಲ್ಲಿಗೆ ಇನ್ಫ್ಲುಯೆನ್ಸರ್ಸ್ ಅನ್ನ ಫೀಲ್ಡ್ ಆಫ್ ಪ್ಲೇ ಕರ್ಸ್ಬಾರ್ದು ಅಂತ. ಬಿಕಾಸ್ ದೇ ಆರ್ ಕರಪ್ಟಿಂಗ್ ದ ಸ್ಯಾಂಕ್ಟಿಟಿ ಆಫ್ ದ ಸ್ಪೋರ್ಟ್. 100% ಐ ಅಗ್ರಿ ವಿತ್ ದಟ್. ಆದ್ರೂ ಬ್ಯಾಂಟರ್ ಮಾಡಿದ್ರೆ ಕ್ಲಾಸಿ ಆಗಿ ಮಾಡ್ಬೇಕಪ್ಪ. ನೀವ್ ಬೇಕಾದ್ರೆ ನಮ್ BFC ಟ್ವೀಟ್ಸ್ ಪೋಸ್ಟ್ ನೋಡಿ ಲಾಸ್ಟ್ ಇಯರ್ ಇಂದ. That is classy banter. You give some, you take some, and you know when you have the upper hand over the other team, and you know that banter comes and banter goes. You expect it to come when you lose, and you are expected to give it when you win. ಇವಾಗ ಯಾವ ಕ್ರಿಂಜ್ ಲೆವೆಲ್ ಅಲ್ಲಿ AI ಎಲ್ಲ ಯೂಸ್ ಮಾಡಿ KKR ಅವರು ಜಂಗಲ್ ಎ ಅಮಾರ ನೈಟ್ಸ್ ಎ ಅಮಾರ ಅಂತ ಏನೋ ಒಂದು ಕಚ್ಚಡ ವಿಡಿಯೋ ಮಾಡಿದ್ರು. ಅದಕ್ಕೆ ಚೆನ್ನಾಗಿ ರಿಪ್ಲೈ ಕೊಟ್ಟು ನಮ್ಮ RCB ಸೋಷಿಯಲ್ ಮೀಡಿಯಾ ಅಂತೂ ವೆನ್ ಇಟ್ ಕಮ್ಸ್ ಟು ಬ್ಯಾಂಟರ್ ಅಂಡ್ ಗಿವಿಂಗ್ ಇಟ್ ಬ್ಯಾಕ್ ದರ್ ಸೆಕೆಂಡ್ ಟು ನನ್. ಸೊ ಅದಕ್ಕೇನೋ ಸ್ವಲ್ಪ ಕ್ರೆಡಿಟ್ ಕೊಡ್ಲೇಬೇಕು ನಮ್ಮ RCB ಸೋಷಿಯಲ್ ಮೀಡಿಯಾ ಟೀಮ್ಗೆ. ಬಟ್ ಅದ್ ಅದರ್ ಎಂಡ್ ವಿಷ್ಣುನು ಸ್ವಲ್ಪ ಹೇಳಿದ್ದೇನೆ. ಅದೇನಂದ್ರೆ ನಮ್ಮ ರೆವ್ ಸ್ಪೋರ್ಟ್ಸ್ ಅಂತದ್ದು ಹೋಪ್ಲೆಸ್ ನ್ಯೂಸ್ ಆರ್ಗನೈಸೇಷನ್ಸ್, ಬೋರಿಯಾ ಮುಜುಮ್ದಾರ್ ನ್ಯೂಸ್ ಆರ್ಗನೈಸೇಷನ್ಸ್ ಏನೇನೋ ನ್ಯೂಸ್ ಆಗ್ತಿದ್ದಾರೆ. ಇವಾಗ ಪ್ರಭ್ಸಿಮ್ರನ್ ಸಿಂಗ್ ಗೇನ್ 10 kgs ಆಫ್ಟರ್ ದ ಲಾಕ್ಡೌನ್, ಅದು ಇದು ಅಂತ ಲಾಕ್ಡೌನ್ ಅಂತಿತ್ತು. 10 kgs ಆಫ್ಟರ್ ದ ಫಸ್ಟ್ 2 weeks ಆಫ್ ದ ಸೀಸನ್. ಸೊ ಅದಕ್ಕೆ ಇದೇ ರಿಪ್ಲೈ ಕೊಟ್ರು ಪಂಜಾಬ್ ಕಿಂಗ್ಸ್. ಬಟ್ ಜಸ್ಟ್ ಲುಕ್ ಅಟ್ ದೇರ್ ಕಾಂಟೆಂಟ್ ಅಂಡ್ ವಾಟ್ ದೇ ಹವ್ ಪೋಸ್ಟೆಡ್. 49 ಅಂತ ಒಂದ್ ಹೇಳಿದ್ವಿ, ಬಟ್ ಅವ್ರು ಲಾಸ್ಟ್ ಇಯರ್ ಅದೇನೇನೋ ಮಾಡಿ ಹಾಳು ಮುಳು ಆಗ್ತಿದ್ರು. ಸೊ ದಿಸ್ ಇಸ್ ಸಚ್ ಅ ಹಿಪೋಕ್ರಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತು. ಬಟ್ ಇಟ್ ಗೋಸ್ ಬೋತ್ ವೇಸ್. ಅವರು ಈ ನ್ಯೂಸ್ ರಿಪೋರ್ಟರ್ಸ್ ಏನೇನೋ ಅಲಿಗೇಷನ್ಸ್ ಏನೇನೋ ಬಾಯಿಗೆ ಬಂದಿದ್ದು ಹೇಳಿದ್ರು ವಿತೌಟ್ ವೆರಿಫೈಯಿಂಗ್ ವಿತ್ ಸಮ್ ಒನ್ ಕ್ರೆಡಿಬಲ್. ಅದೇನೋ ಮಾಡೇ ಇಲ್ಲ ಅವರು. ಸುಮ್ಮನೆ ನ್ಯೂಸ್ ಬೇಕು, ಇಂಪ್ರೆಷನ್ಸ್ ಬೇಕು ಅಂತ ಅವರು ಹಾಕ್ತಾರೆ. ಇಂಪ್ರೆಷನ್ಸ್ ಬೇಕು, ವ್ಯೂಸ್ ಬೇಕು, ಲೈಕ್ಸ್ ಬೇಕು ಅಂತ ಇವರು ಹಾಕ್ತಾರೆ ಈ ಕಡೆಯಿಂದ. ಸೊ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಸ್ಪಾಯಿಲ್ಡ್ ನಾಟ್ ಓನ್ಲಿ ದ ಸ್ಯಾಂಕ್ಟಿಟಿ ಆಫ್ ದ ಗೇಮ್ ಬಟ್ ದ ಸ್ಯಾಂಕ್ಟಿಟಿ ಆಫ್ ಸೋಷಿಯಲ್ ಮೀಡಿಯಾ. ಇವಾಗ ಜನ ಕಾಂಟೆಂಟ್ ಯಾವ ತರ ಇರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಿದ್ರು, ಇವಾಗ ಅದು ಕಂಪ್ಲೀಟ್ಲಿ ಟ್ವಿಸ್ಟ್ ಆಗಿದೆ. ಪೀಪಲ್ ಓನ್ಲಿ ವಾಂಟ್ ಇವಾಗ ಪೆಗ್ ಚೆನ್ನಾಗಿರ್ಬೇಕು, ಅದು ಚೆನ್ನಾಗಿರ್ಬೇಕು, ಇದು ಚೆನ್ನಾಗಿರ್ಬೇಕು, ಏನೋ ಬೇರೆ ತರ ಮಾಡಕ್ ಹೋಗ್ತಿದ್ದಾರೆ. ಅಂಡ್ ಬ್ಯಾಂಟರೇ ಇಸ್ ದೇರ್ ಹೈಯೆಸ್ಟ್ ರೆವೆನ್ಯೂ ಆರ್ ಹೈಯೆಸ್ಟ್ ವ್ಯೂಸ್ ಜನರೇಟಿಂಗ್ ಥಿಂಗ್. ಇವಾಗ ಹರ್ಷದೀಪ್ ಸಿಂಗ್ ಅದೇನೋ ಅಂದಪ್ಪ ತಿಲಕ್ ವರ್ಮಾಗೆ, ಅದಕ್ಕೆ ಮುಂಬೈ ಇಂಡಿಯನ್ಸ್ ಅದೇನೋ ಎಡಿಟ್ ಮಾಡಿದ್ರಪ್ಪ. ಅದು ದಟ್ ಹ್ಯಾಸ್ ಬೀನ್ ದ ಟಾಕ್ ಆಫ್ ದ ಟೌನ್ ಅಂತ ಎಲ್ಲ ಹೇಳ್ತಾರೆ. ಬಟ್ ಇಫ್ ಯು ಲುಕ್ ಇಟ್ ಡೀಪರ್, ಇಟ್ ವಾಸ್ ನಾಟ್ ನೀಡೆಡ್ ಫ್ರಮ್ ಬೋತ್ ಸೈಡ್ಸ್. ಹರ್ಷದೀಪ್ ಸಿಂಗ್ ಇಂದಾನು ಬೇಕಿತ್ತಿಲ್ಲ, ಮುಂಬೈ ಇಂಡಿಯನ್ ಸೋಷಿಯಲ್ ಮೀಡಿಯಾ ಟೀಮ್ ಇಂದಾನು ಬೇಕಿತ್ತಿಲ್ಲ. ಅದಂಗಿತ್ತು ಹಂಗೆ ಯು ಕುಡ್ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಇಫ್ criticism should have come in, it should have come in the form of an apology through Harshdeep's personal handle or Punjab Kings handle as a whole. ಸೊ ಅದನ್ನ ನಮ್ಗೆ ಸಿಕ್ಕಿಲ್ಲ. ಏನಂದ್ರೆ ಬರೀ ಬ್ಯಾಂಟರ್ ಬೇಕು, ಇಂಪ್ರೆಷನ್ಸ್ ಬೇಕು ಅಂತ, ಎಂಗೇಜ್ಮೆಂಟ್ ಬೇಕು ಅಂತಾನೆ ಏನೋ ಬೇರೆ ಮಾಡಕ್ ಹೋಗ್ತಾರೆ ಈ ಸೋಷಿಯಲ್ ಮೀಡಿಯಾ ಅಡ್ಮಿನ್ಸ್. ಇದೇ ಒಂದಷ್ಟು ಟ್ವೀಟ್ಸ್ ಕಲೆಕ್ಟ್ ಮಾಡಿದೀವಿ. ಲಾಸ್ಟ್ ಅಲ್ಲಿ ಜಯ ಭಟ್ಟಾಚಾರ್ಯನು ಹೇಳ್ತಾರೆ, ಇವಾಗ ಈ ಅದೇನ್ ಪೇಪರ್ ತೆಗೆದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲಾ ಪ್ಲೇಯರ್ಸ್, ಇಟ್ ಇಸ್ ಆಲ್ ಡ್ರಿವನ್ ಬೈ ಸೋಷಿಯಲ್ ಮೀಡಿಯಾ ಅಡ್ಮಿನ್ಸ್. ಅವರೇ ಪ್ರಿಂಟ್ ಔಟ್ ಮಾಡಿ ಕೊಟ್ಟಿರ್ತಾರೆ, ನೋಡೋಣ ನೀನ್ 50 ಹೊಡೆದ್ರೆ ಇದ್ ತೆಗಿ, ನೀನ್ ವಿಕೆಟ್ ತೆಗೆದ್ರೆ ಇದ್ ತೆಗಿ, ಚೆನ್ನಾಗಿ ವ್ಯೂಸ್ ಬರುತ್ತೆ, ನಿಂದು PR ಜಾಸ್ತಿ ಆಗುತ್ತೆ, ಅದು ಇದು ಅಂತ. ಅದೆಲ್ಲ ಬೇಕೇ ಇಲ್ಲ ಅನ್ನಿಸ್ತಿದೆ ಇವಾಗ. ಲೆಟ್ ದ ಗೇಮ್ ಬಿ ಆಸ್ ಇಟ್ ವಾಸ್. ಡೋಂಟ್ ಸ್ಪಾಯ್ಲ್ ಯುವರ್ ಕ್ರಿಕೆಟ್ ಕೆರಿಯರ್ ಫಾರ್ ದ ಸೇಕ್ ಆಫ್ ಅ ಶೀಟ್ ಆಫ್ ಪೇಪರ್. ಡೋಂಟ್ ಸೆಲ್ ಯುವರ್ ಸೋಲ್ ಫಾರ್ ಅ ಶೀಟ್ ಆಫ್ ಪೇಪರ್ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ದಟ್ಸ್ ಬೇಸಿಕ್ಲಿ ಡಿಸ್ಟ್ರಾಕ್ಷನ್ ಫಾರ್ ಎನಿ ಕ್ರಿಕೆಟರ್. ಅವ್ನ ತಲೆಯಲ್ಲಿ ಇರುತ್ತೆ, ನಾನು 50 ಹೊಡಿಲೇಬೇಕು, ಅವಾಗ ಈ ಚೀಟಿ ತೆಗಿಲೇಬೇಕು ಅಂತ. ಉರ್ವಿಲ್ ಪಟೇಲ್ ಅವ್ನು 50 ಹೊಡೆದ್ಮೇಲೆ ಗೊತ್ತಿತ್ತು ಅವನು ಏನೋ ಮದರ್ಸ್ ಡೇ ಅಲ್ಲಿ ಏನೋ ಇಟ್ ವಾಸ್ ಅ ಹಾರ್ಟ್ ವಾರ್ಮಿಂಗ್ ನೋಟ್. ಬಟ್ ಈ ಆಕಾಶ್ ಸಿಂಗ್ ಏನೇನೋ ತಿಳ್ಕೊಂಡು ಏನೇನೋ ಮಾಡಕ್ ಹೋದ. ಸೊ ದಟ್ ಈಸ್ ನಾಟ್ ಕರೆಕ್ಟ್. ಈ ಕ್ರಿಂಜ್ ಚಪ್ರಿ ಅಡ್ಮಿನ್ಸ್ ಇದ್ರೆ ಇದೇ ಆಗುದು. ಇಲ್ಲ, ನನಗೆ ಇನ್ನೊಂದು ಏನು ಅರ್ಥ ಆಗಲ್ಲ ಅಂತಂದ್ರೆ, ಇದೇ ಕಾಂಟೆಕ್ಸ್ಟ್ ಅಲ್ಲಿ ನಾನು ಇದನ್ನು ಮುಗಿಸ್ಬಿಡ್ತೀನಿ.
ಇವರು ನೋಟ್ಸ್ ಎಲ್ಲ ಬರೆದ್ಬಿಟ್ಟು ಏನೇನೋ ಓಕೆ ತೋರಿಸ್ತಾರಪ್ಪ ಕ್ಯಾಮ್ರಾಗೆ, ಅವ್ನ್ ಫೋಕಸ್ ಮಾಡ್ತಾನೆ ಎಲ್ಲ ಸರಿ. ಇದನ್ನ ಇವ್ರ ಲೆಕ್ಕದಲ್ಲಿ ಓ ವಾಟ್ ಅ ಬ್ಯೂಟಿಫುಲ್ ಮೆಸೇಜ್, ಏನು ದಿಸ್ ಇಸ್ ವಾಟ್ ವಿ ಪ್ಲೇ ಕ್ರಿಕೆಟ್ ಫಾರ್, ಸಮ್ ಥಿಂಗ್ಸ್ ಆರ್ ಬಿಗರ್ ದ್ಯಾನ್ ದ ಸ್ಪೋರ್ಟ್ ಎಲ್ಲ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಅವನು ಹೋಪ್ಲೆಸ್ ಫೆಲೋ ಎಲ್ ಎಸ್ ಜಿ ಅವನು ಆಸ್ ಮಚ್ ಆಸ್ ಐ ಹೇಟ್ ದಟ್ ಫೆಲೋ, ಅವನೇನೋ ಕೈಯಲ್ಲಿ ಹಿಂಗ್ ಬರ್ದ್ಬಿಟ್ರೆ ಪೆನ್ನಲ್ಲಿ ಇವ್ರಿಗೆ ಓ ಏನಿದು ಆಗದೇ ಇಲ್ಲ ನಮ್ಗೆ, ದಿಸ್ ಇಸ್ ನಾಟ್ ಬಿ ಪಾರ್ಟ್ ಆಫ್ ಸ್ಪೋರ್ಟ್ ಅಂತ ಅಂದ್ಬಿಡ್ತಾರೆ. ಇದೇ ನನಗೆ ದಿಗ್ವೇಶ್ ಆಗಲ್ಲ, ರಾಠಿ ಡಬಲ್ ರಾಠೋಡ್. ಸ್ಟ್ಯಾಂಡರ್ಡ್ಸ್. ಅವನ್ ಹೋಪ್ಲೆಸ್ ಫೆಲೋ ಅವ್ನ್ ಮಾಡ್ತಾನಪ್ಪ, ನಿಮ್ಗೆ ಏನಂತೆ ಪ್ರಾಬ್ಲಮ್, ನೀವೇನ್ ಮಾಡ್ತಿಲ್ವಾ ಇವಾಗ? ಹೌದು, ಎಕ್ಸಾಕ್ಟ್ಲಿ. ಇದೇನೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ, ಎಕ್ಸಾಕ್ಟ್ಲಿ ಇದೇನೆ. ಇದು ಏನು ಅಂತಂದ್ರೆ, ಇದು ದಿಗ್ವೇಶ್ ರಾಠಿ ಮಾಡೋದಕ್ಕೆ ಯಾರೋ ಅವನ್ಗೆ ದುಡ್ಡು ಕೊಡ್ತಾ ಇಲ್ಲ, ಅವನ್ ಸ್ವಂತ ಅವ್ನ್ ಇಷ್ಟ ಅಂತ ಮಾಡ್ಕೊತಿದ್ದಾನೆ, ಅದಕ್ಕೆ ಎಲ್ಲಾರ್ಗು ಉರಿತಾ ಇದೆ. ಇವ್ರ ಹೋಪ್ಲೆಸ್ ಫೆಲೋಸ್ ಇವ್ನ ಹೇಳ್ದಂಗೆನೆ ಎಲ್ಲ ಸೋಷಿಯಲ್ ಮೀಡಿಯಾದ ನಾಳೆ ಮದರ್ಸ್ ಡೇ, ನಿಮ್ಮ ಮದರ್ಸ್ಗೆ ಏನಾರ ಮೆಸೇಜ್ ಕೊಡ್ಬೇಕಾ, ಓಕೆ ನೀನ್ ವಿಕೆಟ್ ತೆಗಿಚೆ ಅಲ್ವಾ, ಗ್ಯಾರಂಟಿ ಗೊತ್ತಲ್ವಾ, ಓಕೆ ಹಂಗಾರೆ ನೀನ್ ಮೆಸೇಜ್ ತಗೋ ಅಂತ ಕೊಟ್ಬಿಟ್ಟು ಕಳ್ಸಿದ್ರೆ ಅದ್ರಲ್ಲಿ ಏನಿದೆ ಇದು? ಅಲ್ಲ, ಅಷ್ಟೊಂದು ಹೇಳಲೇಬೇಕು ಅಂದ್ರೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು ಲಾಸ್ಟ್ ಅಲ್ಲಿ ಬಂದಾಗ ದಿಸ್ ಡೆಡಿಕೇಟೆಡ್ ಆತರ ಎಲ್ಲ ಹೇಳ್ಬೋದು. ಮುಂಚೆ ಹಂಗೆ ಮಾಡ್ತಿದ್ರಪ್ಪ ಎಷ್ಟೊಂದ್ಸತಿ. ಅವನ್ ಕ್ರಿಸ್ ಗೇಲ್ 6 ಹೊಡೆದ್ಬಿಟ್ಟು ಯಾವ್ದೋ ಹುಡ್ಗಿ ಮೂಗುಗೆಲ್ಲ ಬಿದ್ದ್ಬಿಟ್ಟಿತ್ತಪ್ಪ. ಅವ್ನ್ ನೆಕ್ಸ್ಟ್ ಗೇಮ್ ಅಲ್ಲಿ ಬಂದ್ಬಿಟ್ಟು ಇಲ್ಲ ದಿಸ್ ಐ ಡೆಡಿಕೇಟ್ ದಿಸ್ ನಾಕ್ ಟು ದಟ್ ಗರ್ಲ್ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದ. ಯಾರ ಅವನ ಅವಾಗ ಚಿಟ್ ತೆಗೆದ್ಬಿಟ್ಟು ತೋರ್ಸು ಕ್ರೌಡ್ಗೆ ಅಂತ ಏನಾರ ಮೆಸೇಜ್ ಹೇಳಿದ್ರ ನಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್, ಅವನೇನೋ ಭಾರಿ ತಲೆ ಉಪಯೋಗಿಸ್ಬಿಟ್ಟು ತೋರಿಸ್ತೀನಿ ಅಂತೆಲ್ಲ ಏನೋ ಅನ್ಕೊಂಡಿದ್ನ. ಇದು ಹೆಂಗಂತಂದ್ರೆ ಏನೋ ಒಂದ್ ಸ್ವಲ್ಪ ಏನಾರ ಮಾಡ್ಬಿಟ್ರೆ ತಾವೇನೋ ಗ್ರೇಟ್ ಅಚೀವ್ಮೆಂಟ್ ಮಾಡ್ಬಿಟ್ಟಿದೀವಿ, ನಮ್ ಮೆಸೇಜ್ ಎಲ್ಲಾರು ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಅದೊಂದು ಇಲ್ಯೂಷನ್ ಅಲ್ಲಿ ಇದಾರೆ ಪ್ಲೇಯರ್ಸ್, ಒಂದಷ್ಟು ಜನ ಇರಲೆವೆಂಟ್ ಇದೇನ್ ಪ್ಲೇಯರ್ಸ್ ಗೊತ್ತಾ, ಅದನ್ನು. ಇದು ಟೀಮ್ ಪಿ ಆರ್ ಅಷ್ಟೇ ಅಲ್ಲ, ಪರ್ಸನಲ್ ಪಿ ಆರ್ ಇರ್ತಾರಲ್ಲ ಅವ್ರು ಇನ್ನ ವರ್ಸ್ಟ್. ಅವ್ರಿಗೆ ಇದು ಎಂಡೋರ್ಸ್ಮೆಂಟ್, ಆಡ್ ಇದು ರೆವಿನ್ಯೂ ಪಿ ಆರ್ ಅದೆಲ್ಲ ಬೇಕು. ಅನ್ನಕ್ಕಿಂತಾನು ಆಕ್ಚುಯಲ್ ಕಾಂಟೆಕ್ಸ್ಟ್ ಎಲ್ಲರಿಗೂ ಅರ್ಥ ಆಗೋದು ಹೆಂಗೆ ಅಂತಂದ್ರೆ, ಇರಾನ್ ಹ್ಯಾಸ್ ಬ್ಲಾಕೆಡ್ ಇಟ್ ಸ್ಟ್ರೈಟ್ ಆಫ್ ಹಾರ್ಮುಸ್, ಬಾಂಗ್ಲಾದೇಶ್ ಇಸ್ ಕ್ಲೋಸ್ಲಿ ಮಾನಿಟರಿಂಗ್ ದ ಸಿಚುವೇಶನ್, ಅಷ್ಟೇ ಇದು. ಇದು ಪೇಪರ್ ನೋಡಿ ಇನ್ನೊಂದು ಜೋಕ್ ನೆಪ್ತಾ ಬಂತು. ಯಾವಾಗ ಅವರಷ್ಟು ಡಾಟ್ ಬಾಲ್ಸ್ ಮರ ಬೆಳೆಸ್ತೀವಿ ಅದು ಇದು ಅಂತ ಏನೇನೋ ಸುಳ್ಳು ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ ಪ್ಲೇಯರ್ಸ್, ನಮ್ ಪಂಡಿಟ್ಸ್, ನಮ್ ಕಾಮೆಂಟೇಟರ್ಸ್ ಅದೇ ಪೇಪರ್ನ ಹರಿದ್ಬಿಟ್ಟು ವೇಸ್ಟ್ ಮಾಡ್ತಿದ್ದಾರೆ. ಈ ತರದ್ದು ಮೆಸೇಜಸ್ ಎಲ್ಲ ಹಾಕಿ ಅದೇ ಮರ ಕಟ್ ಮಾಡಿ ಪೇಪರ್ಸ್ ಯೂಸ್ ಮಾಡಿ, ಈ ತರ ಬೇಜಾರಾಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ಸ್ ಆಫ್ IPL, ವಾಟ್ ಇಟ್ಸ್ ಬಿಕಮ್ ಅ ಸ್ಪೆಕ್ಟೇಟರ್ಶಿಪ್ ಸ್ಪೋರ್ಟ್ ನಾವು ಅಂತ. ನೀವ್ ಬರೀ ಕ್ರಿಕೆಟ್ ಜನ ಬಂದ್ ನೋಡಿದ್ರೆ ಹೌದಪ್ಪ ಅದು ಒಂಥರ, ಈ ತರ ಇವ್ನು ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ ನೋಡೋಣ ಅಂತ ಅದೊಂದಷ್ಟು ಆಡಿಯನ್ಸ್ ಬರ್ತಾರೆ. ಇವಾಗ ಫಾರ್ಮುಲಾ 1 ಅಲ್ಲಿ DTS ಫ್ಯಾನ್ಸ್ ಅಂತ ಒಂದು ಸೆಟ್ ಬಂದಿದೆ ಇವಾಗ. ದ ಡ್ರೈವರ್ ಇಸ್ ಹಾಟ್ ದಟ್ಸ್ ವೈ ವಿ ವಾಚ್ ದೆಮ್ ಅಂತ. ಅವ್ರಿಗೇನ್ ರೇಸಿಂಗ್ ಗಾಡು ಮೂಡು ಏನೂ ಗೊತ್ತಿರಲ್ಲ. ಬಟ್ ಅದು ಒಂಥರ IPL ಗಂತೂ ಬರಬಾರ್ದು ಅಂತ ನನ್ ಹೋಪ್, ಬಿಕಾಸ್ ಓವರ್ ಕಮರ್ಷಿಯಲೈಸೇಷನ್ ಇಸ್ ವೆರಿ ಬ್ಯಾಡ್. ಇನ್ನೂ ಒಂದಷ್ಟು ಟ್ವೀಟ್ಸ್ ಕಲೆಕ್ಟ್ ಮಾಡಿದೀವಿ. ಇವತ್ತೇನಾಗಿದೆ ಅಂದ್ರೆ ಬೇಸಿಕ್ಲಿ ಪಂಜಾಬ್ ಕಿಂಗ್ಸ್ ಪ್ರೀ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಇನ್ ಧರ್ಮಶಾಲ ಅಲ್ಲಿ ಫಿಸಿಯೋನ್ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈ ರಿಪೋರ್ಟರ್ಸ್ ಕಂಡ್ರಾಗ್ತಿಲ್ಲ. ಹೌ ಕ್ಯಾನ್ ಯು ಸೇ ದಟ್ ಫಿಸಿಯೋ ಇನ್ ಟೀಮ್ ಪಾರ್ಟ್ ಅಲ್ವಾ, ಈ ಆಲ್ಸೋ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ಪಾರ್ಟ್. ಸೊ ಅವನನ್ನ ಕಳ್ಸಿರೋಕೆ ಇದೆ. IPL ಟೀಮ್ ಸೆನ್ಸ್ ಹೆಡ್ ಆಫ್ ಸ್ಪೋರ್ಟ್ಸ್ ಸೈನ್ಸ್ ಫಾರ್ ಅಫಿಷಿಯಲ್ ಪ್ರೆಸರ್. ಹೌದಪ್ಪ, ಅವ್ರ ಕಡೆನೂ ತಪ್ಪಿದೆ, ಇವ್ರ ಕಡೆನೂ ತಪ್ಪಿದೆ ಇದರಲ್ಲಿ. ಬಟ್ ಬ್ಲೇಮ್ ಇಸ್ ಓನ್ಲಿ ಇವಾಗ ಪಂಜಾಬ್, ದರ್ ಬೇಸಿಕ್ಲಿ ಡೂಯಿಂಗ್ ಇಟ್ ಟು ಪಿಸ್ ಆಫ್ ದೀಸ್ ಜರ್ನಲಿಸ್ಟ್. ಅವ್ರೇನೋ ಶ್ರೇಯಸ್ ಬಂದಿರ್ತಾನೆ, ಹರ್ಷದೀಪ್ ಸಿಂಗ್ ಬಂದಿರ್ತಾನೆ ಪ್ರೆಸ್ ಕಾನ್ಫರೆನ್ಸ್ಗೆ ಸ್ಟೋರಿ ಮಾಡೋಣ ಅನ್ಕೊಂಡ್ರೆ ಇವ್ನ ಏನೋ ಫಿಸಿಯೋ ಕಳ್ಸಿರ್ತಾರೆ. ಸೊ ಅವ್ರಿಗೂ ಐ ಅಂಡರ್ಸ್ಟ್ಯಾಂಡ್ ದೇರ್ ಫ್ರಸ್ಟ್ರೇಷನ್ ಆಲ್ಸೋ. ಐ ಅಂಡರ್ಸ್ಟ್ಯಾಂಡ್ ಪಂಜಾಬ್ ಕಿಂಗ್ಸ್ ಫ್ರಸ್ಟ್ರೇಷನ್ ಆಲ್ಸೋ ಇನ್ ದಿಸ್ ವೆನ್ ಇಟ್ ಕಮ್ಸ್ ಟು ಇವ್ರ ಫೇಕ್ ನ್ಯೂಸ್ ಆಗ್ತಿದ್ದಾರೆ. ಪ್ರಭ್ಸಿಮ್ರನ್ ಸಿಂಗ್ ಬಗ್ಗೆ, ಹರ್ಷದೀಪ್ ಸಿಂಗ್ ಬಗ್ಗೆ, ಅವ್ನ್ ವೇಪ್ ಮಾಡ್ದ, ಇವ್ನ್ ಅದ್ ಮಾಡ್ದ ಇದ್ ಮಾಡ್ದ ಅಂತ. ಅದಕ್ಕೆ ಅರ್ಧಕ್ಕರ್ಧ ಎವಿಡೆನ್ಸು ಇದೆ, ಬಟ್ ಅರ್ಧಕ್ಕರ್ಧ ಫೇಕ್ ಇದ್ರು ಇರ್ಬೋದು. ಸೊ ಯು ಕೆನಾಟ್ ಜಡ್ಜ್ ಆಲ್ ಆಫ್ ಇಟ್ ಆಸ್ ವೆಲ್. ಸೊ ಒಂದಷ್ಟು ಪ್ಯಾಷನೇಟ್ ಆಗಿ ಹೋಯ್ತು ಇದು, ಬಟ್ ಹೇಳ್ಬೇಕಾಗಿತ್ತು. ಅಲ್ಲ, ಇದೇ ರೇಟ್ ಅಲ್ಲಿ ಹೋದ್ರೆ ಹೆಂಗಾಗತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಅವ್ರದ್ದೆಲ್ಲ ಬ್ರ್ಯಾಂಡ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಂದ್ಬಿಡ್ತಾರೆ, ಏನೇನೋ ಆಗೋಗುತ್ತೆ. ಈ ಪರ್ಸನಲ್ PR ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಇರೋದು. ನೆಕ್ಸ್ಟ್ ನಮ್ ಲಲಿತ್ ಮೋದಿ ಟ್ವೀಟ್ಸ್ ಗೆ ಹೋಗೋಣ. ಇದು ಒಂದ್ ಹೇಳ್ಬೇಕಿತ್ತು. ಲಲಿತ್ ಮೋದಿ ಇಸ್ ಇನ್ ಲೀಗ್ ಆಫ್ ಹಿಸ್ ಓನ್. ಅವನು 1 by 1 ಎಕ್ಸ್ಪೋಸ್ ಮಾಡ್ತಾ ಬರ್ತಿಯಾನೆ.
ಇವಾಗ ಜನಕ್ಕೆ ಸುಳ್ಳು ನಿಜ ಅಂತಾನು ದೇ ಕೆನಾಟ್ ಚಾಲೆಂಜ್ ಹಿಮ್ ಬಿಕಾಸ್ ಲಲಿತ್ ಮೋದಿ ಇಸ್ ದ ರೀಸನ್ ವೈ IPL ಎಕ್ಸಿಸ್ಟ್. ಪ್ಲೇನ್ ಆಸ್ ದಟ್, ಬ್ಲಂಟ್ ಆಸ್ ದಟ್. ಇವಾಗ ಈ ತರ BCCI ಹ್ಯಾಸ್ ಬ್ಯಾಂಡ್ ಗರ್ಲ್ ಫ್ರೆಂಡ್ಸ್ ಇನ್ ದ ಟ್ರಾವೆಲಿಂಗ್ ವಿತ್ ಇದು ಬ್ಯಾಂಡ್ ಇನ್ಫ್ಲುಯೆನ್ಸರ್ಸ್, ಅದು ಒಂದು ಲೆಕ್ಕದಲ್ಲಿ ಹೋಗ್ತಿದೆ. ಇನ್ನೊಂದ್ರಲ್ಲಿ ಇದು ಏನೋ ಒಬ್ಬ ಹನಿ ಟ್ರಾಪ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ತುಂಬಾ ನ್ಯೂಸ್ ಬರ್ತಿದೆ. ಇಟ್ ಕುಡ್ ಹ್ಯಾವ್ ಬೀನ್ ಅ ಪ್ಲೇಯರ್, ಯಾರು ಅಂತ ಗೊತ್ತಾಗಿಲ್ಲ. ಬಟ್ ಕ್ಲಿಯರ್ ಆಗಿ ಇಂಪ್ಲಿಕೇಟ್ ಆಗಿರೋದಿಲ್ಲಿ ರಾಜೀವ್ ಶುಕ್ಲಾ. ಸೊ ರಾಜೀವ್ ಶುಕ್ಲಾ, ಅವನು ಕುಲ್ದೀಪ್ ಸಿಂಗ್, ರಾಜೀವ್ ಶುಕ್ಲಾ ಏನೇನೋ ದೇ ಆರ್ ದ ಲೀಕ್ಸ್ ಫಾರ್ ದೇರ್ ಆರ್ಗನೈಸೇಷನ್ಸ್ ಅಂತ ಏನೋ ಬರ್ತಿತ್ತು. ಬಟ್ ಇದಂತೂ ಫಾರ್ ಸೆಲೆಕ್ಷನ್ ಯಾವ ಲೆವೆಲ್. ಇವಾಗ ಯಾವ್ದೋ ಒಂದು ಟಿವಿ ಶೋ ಬರ್ತಿತ್ತಪ್ಪ, ಅದ್ರ ಹೆಸರು ಮರ್ತೋಯ್ತು, ಅಮೆಝಾನ್ ಪ್ರೈಮ್ ಅಲ್ಲಿ. ತುಂಬಾ ಆಡೋದು ಅಂದ್ರೆ ಇದೇ ಫಿಕ್ಸಿಂಗು, ಹನಿ ಟ್ರಾಪು, ಅದು ಇದು ಯಾವ್ದು ಜ್ಞಾಪಕ ಬರ್ತಿಲ್ಲ ನಂಗೆ. ಇನ್ಸೈಡ್ ಎಡ್ಜ್, ಕರೆಕ್ಟ್, ಇನ್ಸೈಡ್ ಎಡ್ಜ್ ಶೋ ತರ ಆಗ್ತಿದೆ ನಮ್ಮ IPL, ವಿಚ್ ಇಸ್ ವೆರಿ ಹಾರಿಬಲ್. ನನ್ಗಂತೂ ಇನ್ಸೈಡ್ ಎಡ್ಜ್ IPL ನೋಡಿದ್ ಇನ್ಸೈಡ್ ಎಡ್ಜ್ ನೋಡಿದಾಗ, ಒಂದಷ್ಟು ಎಪಿಸೋಡ್ಸ್ ನೋಡಿದಾಗ ತುಂಬಾ 2017-18 ಟೈಮಲ್ಲಿ ಈ ತರ IPL ಆಗ್ಲೇಬಾರ್ದು ಅಂತ ಅನ್ನಿಸ್ತಿತ್ತು. ಇವಾಗ ನೋಡಿದ್ರೆ IPL ಹಸ್ ಬಿಕಮ್ ಬೇಸಿಕ್ಲಿ ಅನ್ ಎಕ್ಸ್ಟೆನ್ಷನ್ ಆಫ್ ಇನ್ಸೈಡ್ ಎಡ್ಜ್. ಸೊ ತುಂಬಾ ಬೇಜಾರಾಗ್ತಿದೆ ನಂಗೆ ಇದನ್ನ ನೋಡಿದ್ರೆ. ನಂಗೆ ಇನ್ನೂ ಒಂದೇನು ಅಂತಂದ್ರೆ, ಇವ್ರನ್ನ ನಾವು ಯಾಕೆ ಲಾರ್ಜರ್ ದನ್ ಲೈಫ್ ಫಿಗರ್ಸ್ ಅಂತ ಮಾಡ್ತೀವಿ ಸ್ಪೋರ್ಟ್ಸ್ ಅಲ್ಲಿ ಅಂತ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇವನ್ ರಾಜೀವ್ ಶುಕ್ಲಾ ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. ಇವನಿಗಿಂದ ಏನು ಕಿತ್ಬೇಕಾಗಿಲ್ಲ. ಬೋರ್ಡ್ಸ್ ಡಿಸೈಡ್ ಮಾಡ್ಬೇಕು ಯಾವ ಪ್ಲೇಯರ್ಸ್ ಏನ್ ಸೆಲೆಕ್ಟ್ ಆಗ್ಬೇಕು ಅಂತ, ಟೀಮ್ ಗಳು ಡಿಸೈಡ್ ಮಾಡ್ಬೇಕು. ಅಡ್ಮಿನಿಸ್ಟ್ರೇಟರ್ ಗಳು ನಮ್ದು ಇದೇ ಪ್ರಾಬ್ಲಮ್ ಆಗೋದು, ಎಲ್ಲಾರು ತಗೊಂಡೋಗ್ಬಿಟ್ಟು ನಾವ್ ಅಲ್ಲಿ ಮೇಲ್ಗಡೆ ಸಿಂಹಾಸನ ಮೇಲೆ ಕೂಡಿಸ್ತೀವಿ, ಇವ್ರು ಇಂಥದ್ರಲ್ಲಿ ಮಾಡ್ಕೊಂಡು ಎತ್ಕೋತಾರೆ. ಇವ್ರ ನಮ್ಗೆ ಗೊತ್ತಿರೋದೇ ವಿಷಯಗಳು. ಇದನ್ನ ನಮ್ ಜನರ ಆಟಿಟ್ಯೂಡ್ ಪ್ರಾಬ್ಲಮೂ ಇದೆ. ಆಮೇಲಿಂದ ಇದು ಅವ್ರ ಅಡ್ವಾಂಟೇಜ್ ತಗೊಂಡ್ಮೇಲೆ ಅವ್ರ ಪವರ್ಸ್ ನ ಇವ್ನು ಹಿಂಗ್ ಮಾಡ್ಬಿಟ್ಟ ನೋಡಿ ಎಷ್ಟ್ ಕೆಟ್ಟವನು ಅಂತ ಹೇಳ್ತೀವಿ. ಅವ್ನ್ ಮಾಡಿರೋದ್ ಕೆಟ್ಟದೇನೆ, ಬಟ್ ನಮ್ಮವ್ರು ಅವನಿಂದ ಯಾಕೆ ಅಷ್ಟೊಂದು ಏನೋ ತುಂಬಾ ಒಳ್ಳೆಯವನು ಅಂತೆಲ್ಲ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನು ಅರ್ಥ ಆಗಲ್ಲಪ್ಪ. ಆಮೇಲೆ ಲಲಿತ್ ಯಾವನೇ ಮೋದಿನೂ ಒಬ್ಬ ಇವಾಗ, ಇಲ್ಲ ಲಲಿತ್ ಮೋದಿನೂ ಇವಾಗ ಏನ್ ಎಲ್ಲಾರನ್ನು ತುಂಬಾ ಎಕ್ಸ್ಪೋಸ್ ಮಾಡ್ಬಿಡ್ತಿದ್ದಾನೆ, ಮಾಡ್ತಿಲ್ಲ ಅನ್ನೋದಕ್ಕೆ ನನ್ಗೇನದು ಅವನು ಏನ್ ಫುಲ್ ಆನೆಸ್ಟ್ ಆಗಿದ್ದಾನೆ ಅಂತ ನಂಗೆ ಅದೂನು ಅನ್ಸಲ್ಲ. ಅವನದೂ ಅಜೆಂಡಾ ಇದೆ. ಮೋಸ್ಟ್ ಲೈಕ್ಲಿ ಇವಾಗ ನೋಡ್ತು ಅಂತಂದ್ರೆ ವಿತ್ ಇನ್ ನೆಕ್ಸ್ಟ್ 1 or 2 years he will either ಒಂದೇ ಒಂದು ಆಟೋಬಯೋಗ್ರಫಿನೋ ಬಯೋಗ್ರಫಿನೋ ತರ ಏನೋ ಒಂದು ಡಾಕ್ಯುಮೆಂಟರಿ ಮಾಡ್ತಾನೆ, ಇಲ್ಲ ಅಂತಂದ್ರೆ ಈ ವಿಲ್ ಟ್ರೈ ಟು ಸ್ಟಾರ್ಟ್ ಇಸ್ ಓನ್ ನ್ಯೂ ಸ್ಪೋರ್ಟ್ಸ್ ಲೀಗ್ ಯಾವ್ದೋ ಒಂದಕ್ಕೆ. ಎರಡರಲ್ಲಿ ಒಂದು ಗ್ಯಾರಂಟಿ, ನಾನು ಇವಾಗ್ಲೇ ಬರ್ಕೊಡ್ತೀನಿ ಅದನ್ನ ಆಗುತ್ತೆ ಅಂತ. ಅದ್ ಬಿಡ್ತು ಅಂತಂದ್ರೆ ಹಿ ಹ್ಯಾಸ್ ನೋ ಇಂಟೆನ್ಷನ್, ಲೈಕ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಅಜೆಂಡಾ ಆಯ್ತಾ. ಸೊ ಇದಕ್ಕೆ ನಾವು ಸುಮ್ನೆ ಇವಾಗ ಲಲಿತ್ ಮೋದಿ ಏನೋ ಹೇಳ್ದ ಅಂತ ನಾವು ಲಲಿತ್ ಮೋದಿ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾನಪ್ಪ, ಇವನು ಏನ್ ಹೇಳ್ತಾನೋ ಅದನ್ನೇ ಕೇಳೋಣ ಅಂತ ಅನ್ಕೊಂಡ್ ಹೋದ್ರೆ ಅದು ನಮ್ ಸ್ಟುಪಿಡಿಟಿನೂ. ಅವ್ನ್ ನಾಳೆ ಲಲಿತ್ ಮೋದಿನೇ ಈ ತರ ಹನಿ ಟ್ರ್ಯಾಕ್ ಹೋಗ್ಬೋದು, ಯಾರಿಗ್ ಗೊತ್ತು. ಅಯ್ಯೋ ಇವರೆಲ್ಲ ಅಂತದವ್ರೆ ತಾನೆ. ಈಗ ಇವನು ಅಷ್ಟೇ, ಯಾವ್ದು ವಿಜಯ್ ಮಲ್ಯನೂ ಅಷ್ಟೇ, ನಾವ್ ಅಷ್ಟೊಂದೆಲ್ಲ ಹೊಗಳ್ತೀವಿ. ಅವನು ಅಂತದವನೇನೆ. ಅವನೇನ್ ಸಾಚವನ? ಅವನ್ ಅಲ್ಲಿ ಹೋಗಿ ಯಾಕೆ ಬೆದರ್ಕೊಂಡ್ ಯಾಕೆ ಅಲ್ಲಿ ಕೂತಿದಾನು? ಇದ್ರಲ್ಲಿ ಒಂದ್ ಏನ್ ಹೇಳ್ಬೇಕು ಅಂದ್ರೆ, ಈ ರಾಜೀವ್ ಶುಕ್ಲಾ ಯಾವನಾರು ಒಬ್ಬ ದಾದಾ ಲಾರ್ಡ್ಸ್ ಬಾಲ್ಕನಿನಲ್ಲಿ ಶರ್ಟ್ ತೆಗ್ದು ಸೆಲೆಬ್ರೇಟ್ ಮಾಡ್ದಾಗಿಂದ ಇವಾಗ ಇವನು ಯಾವನವನು ಅಮಿತ್ ಶಾ ಮಗ, ಅವನ ಹೆಸರೇನು, ಜೇಶ, ಅವನ್ ಪಕ್ಕದಲ್ಲಿ ಕೂತ್ಕೊಳ್ಳೋವರ್ಗುನು ಇನ್ನೂನು BCCI ಜೊತೆನೆ ಇದ್ದಾನೆ ಅಂದ್ರೆ ಆಬ್ವಿಯಸ್ಲಿ ಸಿಸ್ಟಮ್ ನಲ್ಲಿ ಏನೋ ಇದೆ. ಯಾರನ್ನು ಅಷ್ಟು ವರ್ಷ ಇರಕ್ಕಾಗಲ್ಲ ಆತರ. ಪ್ಲಸ್ ಇಂಥದವ್ರೇನೆ ಈ ತರ ದೊಡ್ಡ ದೊಡ್ಡ ಕಿತ್ತೋಗಿರೋ ಕೆಲ್ಸ, ಇದನ್ ಕಿತ್ತೋಗಿರೋ ಕೆಲ್ಸ ಅನ್ನಕ್ಕಾಗಲ್ಲ. ನಂತರ ಇವ್ರನ್ನೆಲ್ಲ ಹ್ಯಾಂಗ್ ಮಾಡೋಂತ ಕೆಲ್ಸಗಳು ಮಾಡೋದು ಎಂತದವ್ರೇನೆ. ಈ ತರದವ್ರನ್ನ ನಾವ್ ಹಿಡ್ದಿಡ್ದು ಇನ್ವೆಸ್ಟಿಗೇಟ್ ಮಾಡ್ಬೇಕು. ಬಟ್ ಇಲ್ಲಿ ಎಲ್ಲಾ ಆ ತರದ್ ಏಜೆನ್ಸೀಸ್ನೆಲ್ಲ ಪೊಲಿಟಿಕಲಿ ಯೂಸ್ ಮಾಡ್ತಾರೆ, ಅದೇನು ಮಾಡಕ್ಕಾಗಲ್ಲ. ಇದು ಒಂದ್ ಸ್ವಲ್ಪ ಟಚ್ ಅಪ್ ಮಾಡ್ಬೇಕಿತ್ತು ಅಷ್ಟೇ. ಹೇಳ್ದೆ ಪ್ರಿಡಿಕ್ಷನ್ಸ್ ಮಾಡೋಣ. ಕರೆಕ್ಟ್. ಇದುವೇ ನೋಡಿ, ಬೇಕನ್ಸ್ಗೆನೆ ಯಾವ್ದೋ ಇವಳ್ದು ಲೈಕ್ ರೀಲ್ ಅನ್ನ ವಿರಾಟ್ ಕೊಹ್ಲಿ ಲೈಕ್ ಮಾಡ್ದ ಅಂತ ಎಲ್ಲೋ ಬಂತು. ಇವಾಗ ನಮ್ಮ ರಿಪೋರ್ಟರ್ಸು ಅವಳಿಗೆಲ್ಲ ಈಗ ದೇ ಹ್ಯಾವ್ ಆಫರ್ಡ್ ಹರ್ ಮನಿ ಬೇಸಿಕ್ಲಿ ಟು ಥ್ರೋ ಶೇಡ್ ಆನ್ ವಿರಾಟ್ ಕೊಹ್ಲಿ. ಇದೆಷ್ಟು ಅವಳೇ ಬಂದು ಅಡ್ಮಿಟ್ ಮಾಡಿರೋದು ನೋಡಿ. ಹೌ ಡೀಪ್ ದಿಸ್ PR ಮೆಷಿನ್ ರನ್ಸ್ ಅಂತ ಇದರಲ್ಲೇ ಗೊತ್ತಾಗುತ್ತೆ.
how low ಆಮೇಲೆ can you go? ಲೈಕ್ ಮಾಡಿದ್ರೆ ಏನ್ ಪ್ರಾಬ್ಲಮ್? ಅವನಾಯ್ತು ಅವ್ನ ತಮ್ಮ ಆಯ್ತು, ಇವ್ರಿಗೆಲ್ಲ ಏನ್ ಪ್ರಾಬ್ಲಮ್? ಅದೇ ಎಲ್ಲದಕ್ಕೂ ದೇ ವಾಂಟ್ ನ್ಯೂ ಸ್ಟೋರಿ ಔಟ್ ಆಫ್ ಎವ್ರಿಥಿಂಗ್ ಅಂತಾರಲ್ಲ, ಇದೇ ಎಕ್ಸಾಂಪಲ್. ಹ್ಮ್ ಯಾವನೋ ಒಬ್ಬ ದೇ ವುಡ್ ಹವ್ ಪೇಡ್ ಸಮ್ವನ್ ಜಸ್ಟ್ ಟು ಗೋ ಅಂಡ್ ಸಿ ವಿರಾಟ್ ಕೊಹ್ಲಿ ಯಾರನ್ನ ಲೈಕ್ ಮಾಡ್ತೀನಿ, ಯಾವ ಫೋಟೋ ಲೈಕ್ ಮಾಡ್ತಾರೆ ಹೋಗಿ ನೋಡ್ಕೊಂಬ ಅಂತ. ಅವಾಗಲೇ ಗೊತ್ತಾಗಿರುತ್ತೆ ಇವ್ರಿಗೆ. ಆಮೇಲೆ ಇದೆಲ್ಲ ಆಬ್ವಿಯಸ್ಲಿ ವೆನ್ ಯುವರ್ ಹಾ ಹಾ ಹೇಳಿ ಹೇಳಿ, ಸಾರಿ. ಇನ್ನೊಂದ್ ಅಲ್ಲಲ್ಲ, ನಂದು ಪಾಯಿಂಟ್ ಅಷ್ಟೇ ಹೇಳಿದ್ದು. ಇನ್ನೊಂದಷ್ಟು ಟ್ವೀಟ್ಸ್ ಇದೆಯಾ ಅಥವಾ ಇಷ್ಟೇನಾ? ಹಾ ಇದೆ ಇದೆ. ಐ ಥಿಂಕ್ ಆಮೇಲೆ ಐ ಈಗೆಲ್ಲ ಥಿಂಕ್ ಇದು ಅಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ಹೆಂಗೆ ಹೇಳಪ್ಪ. ಅಂದ್ರೆ 30 ಸೆಕೆಂಡ್ಸ್ ನಲ್ಲಿ ಏನೇನೋ ಮಾಡಕ್ ಹೋಗ್ತಾರೆ. ಪ್ಲಸ್ ಅದ್ರಲ್ಲಿ ಕರೆಕ್ಟ್. ಯಾರನ್ನು ಚೆಕ್ ಮಾಡಲ್ಲ. ಸುಮ್ನೆ ಈಗ ಟ್ವಿಟರ್ ನಲ್ಲಿ ಅಟ್ಲೀಸ್ಟ್ ಕಮ್ಯುನಿಟಿ ನೋಟ್ಸ್ ಬಂದಿದೆ, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಜೆನ್ಯೂನ್ ಪೀಪಲ್ ಇರ್ತಾರೆ, ಅವರೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಏನು ಇಲ್ಲ, ಏನ್ ಬೇಕಾದ್ರೆ ಹಾಕ್ಬೋದು, ಬಾಯ್ಗೆ ಬಂದಿದ್ದೆಲ್ಲ ಹಾಕ್ಬೋದು. ಅದನ್ನ ಎಲ್ಲಾ ತರದವ್ರು ಯೂಸ್ ಮಾಡ್ತಿದ್ದಾರೆ. ನಮ್ ಪೆದ್ನನ್ ಹೌದು. ಮಕ್ಳು ಇಲ್ಲಿ ನಮ್ ಏಜ್ ನವ್ರು ಎಲ್ಲರೂ ಅದನ್ನೇನೆ. ಈಗ ಇವನು ಲೈಕ್ ಮಾಡಿದಾನೆ ಅಂತ ಬರುತ್ತಾ, ನೆಕ್ಸ್ಟ್ ಅವ್ನು ಯಾವ್ದೋ ಆಶ್ರಮಕ್ಕೆ ಹೋಗ್ತಾನೆ, ಇದನ್ನ ಲಿಂಕ್ ಮಾಡ್ತಾರೆ. ಪಾಪ ತೊಳ್ಕೊಳಕ್ ಇಲ್ಲಿ ಹೋದ್ರೆ ಆಗತ್ತಾ ಅಂತ. ಆಮೇಲೆ ಅನುಷ್ಕಾಗ್ ಕರೆಕ್ಟ್. ಬರ್ತಾರೆ, ಆಮೇಲೆ ಮಕ್ಳಿಗೆ ಬರ್ತಾರೆ. ಯಾವ ಲೆವೆಲ್ ಬಿಡಲ್ಲ ಅವರು. ಇದಕ್ಕೆ ಒಂದೇ ಹೌದು ಸೊಲ್ಯೂಷನ್ ಏನು ಹೌದು. ಅಂದ್ರೆ, ನಾವು ಇನ್ಸ್ಟಾಗ್ರಾಮ್ ಯೂಸರ್ಸ್ ತಲೆ ಉಪಯೋಗಿಸಿ, ಇಲ್ಲ ನಂತರ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ ಬಿಡ್ಬೇಕು, ಇಲ್ಲ ಈ ರೆಗ್ಯುಲೇಟೆಡ್ ಆಗಿ ಯೂಸ್ ಮಾಡ್ಬೇಕು. ನಾವೇ ಇಂಥದವ್ರನ್ನ ಕ್ರಿಯೇಟ್ ಮಾಡಿರೋದು. ನಾವು ಅವ್ರನ್ನ ಬೈಯೋದಕ್ಕಿಂತ ನಮ್ಮನ್ನ ನಾವು ಫಸ್ಟ್ ಮಿರರ್ ಅಲ್ಲಿ ನೋಡ್ಕೋಬೇಕು. ಹೌದು, ಇದು correct. ಹೆಂಗೆ ಅಂತಂದ್ರೆ, ಇವಾಗ ಇನ್ಸ್ಟಾಗ್ರಾಮ್ ಫೇಮ್ ಅಂದ್ರೆ ಈಗ ಅಟೆನ್ಷನ್ ಸ್ಪ್ಯಾನ್ ಕಂಟೆಂಟ್ ಅಂತ ಅಂತಾರಲ್ಲಪ್ಪ, ಅದು ಯಾವ ಲೆವೆಲ್ಗೆ ಹೋಗಿದೆ ಅಂತಂದ್ರೆ, ಮೊನ್ನೆ ಯಾವುದೋ ನೆನ್ನೆ ಇರ್ಬೇಕು, ನೆನ್ನೆ ಇದ್ ನೋಡ್ದೆ, ಒಂದ್ ಪೋಸ್ಟ್ ನೋಡ್ದೆ, ಯಾವುದೋ ನ್ಯೂಸ್ ಏಜೆನ್ಸಿಯಿಂದ. ವಿರಾಟ್ ಕೊಹ್ಲಿ ಹ್ಯಾಸ್ ನಾಟ್ ಸ್ಕೋರ್ಡ್ 50 ಇನ್ ಹಿಸ್ ಲಾಸ್ಟ್ 6 or 7 ಇನ್ನಿಂಗ್ಸ್ ಅಂತ. 100 ಹೊಡೆದಿದ್ದಾನೆ ಗುರು. ಅದು ಏನ್ ಫ್ಯಾಕ್ಚುಲಿ ಕರೆಕ್ಟ್ ಅಪ್ಪ ಅದು? ಇಂಥ ಜನರಿಗೆ ಕ್ಲಿಕ್ ಬೇಟ್. ನಾವು ಜಾಸ್ತಿ ಅಟೆನ್ಷನ್ ಕೊಟ್ರೆ ಇಂಥದೇ ಆಗೋದು. ಈ ಟ್ವೀಟ್ ಏನು ಇದ್ರದ್ದೇ ನೋಡಿ, ವಿತೌಟ್ ಎನಿ ಬೇಸಿಸ್ ಆರ್ ಫ್ಯಾಕ್ಟ್ಸ್ 10 kg ಜಾಸ್ತಿ ಆಗಿದ್ದಾನೆ ಅಂತ ಹೇಳ್ದ. ಅದಕ್ಕೆ ಪ್ರಭ್ಸಿಮ್ರನ್ ಸಿಂಗು ಸ್ಟೋರೀಸ್ ಅಲ್ಲೇನೋ ಆಗ್ತಾಪ, ಒಂದು ವಿತೌಟ್ ಶರ್ಟ್ ಫೋಟೋ ಆಗ್ತಾ, ಏನೋ ಒಂದು ಕ್ಯಾಪ್ಷನ್ ಕೊಟ್ಕೊಂಡು. ಈ ತರದ್ದೇ ಆಗ್ತಿದೆ. ಹಿಂಗೆ ರಿಪ್ಲೈಸ್ ಓಪನ್ ಮಾಡು, ಅದ್ರಲ್ಲೇ ಒಂದಷ್ಟು ಇರುತ್ತೆ, ಇದ್ರಲ್ಲಿ ಚೆನ್ನಾಗಿದೆ. ಬರಲ್ಲ ಅನ್ಸುತ್ತೆ, ಯಾಕಂದ್ರೆ ನಾವು ಲಾಗಿನ್ ಆಗಿಲ್ವಲ್ಲ. ಓಕೆ ಓಕೆ. ಅಷ್ಟೇ, ಐ ಥಿಂಕ್ ಎವ್ರಿ ಅದರ್ ಟ್ವೀಟ್ ವಿ ಕವರ್ಡ್. ರಾಜೀವ್ ಇನ್ನೊಂದಿದೆ, ಶುಕ್ಲಾದಾಗಿದೆ. ಬೇಕಾದ್ರೆ ಹಾಕ್ಬಿಡ್ತೀನಿ ನಾನು. ಹಾಕ್. ಇದನ್ನೇ ನಾನು ಹೇಳಿದೆ ಫಸ್ಟ್. ತುಂಬಾ ವ್ಯಾಲಿಡ್ ಪಾಯಿಂಟ್ ಇದೆ. ಆಮೇಲೆ ಇವರೆಲ್ಲ ಕ್ರಿಕೆಟ್ ಬಗ್ಗೆನೆ ಬಿಟ್ಬಿಟ್ಟಿದ್ದಾರೆ. ಈಗ ನಮ್ ಮಿಸ್ಟರ್ ನ್ಯಾಕ್ಸ್ ಏನಾದ್ರು ಮಾಡ್ಲಿ, ನಮ್ದು ಇರೋ ಬರೋ ಸೋಷಿಯಲ್ ಮೀಡಿಯಾ ಎಲ್ಲಾನು ಕ್ರಿಕೆಟ್ ಲಿಂಕ್ಡ್ ಆಗಿರುತ್ತೆ, ಯಾವ್ದನ್ನು ಕ್ರಿಕೆಟ್ ಇಂದ ಆಚೆ ಹೋಗಲ್ಲ. ಇವರೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇದಾರೆ. ನಮ್ಮವ್ರದ್ದು ಹೆಂಗೆ ಅಂತಂದ್ರೆ, ನಮ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಆಮೇಲಿಂದ ಅಡ್ವರ್ಟೈಸ್ಮೆಂಟ್ ಎಲ್ಲಾದು ಕ್ರಿಕೆಟ್ ರಿಲೇಟೆಡ್ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಆದ್ರೂ ಇವಾಗ ನಾವು ಏನದು ಮ್ಯಾಚ್ ಗೆದ್ದವ್ರಿಗೆ ಏನೋ ವಾಚ್ ಅಡ್ವರ್ಟೈಸ್ಮೆಂಟ್ಗೆ ಓಕೆ ಮ್ಯಾನ್ ಆಫ್ ದ ಮ್ಯಾಚ್ ವಾಚ್ ಅಂತ ಮ್ಯಾನ್ ಆಫ್ ದ ಮ್ಯಾಚ್ ವಾಚ್ ಕೊಡ್ತಾರೆ. ಇನ್ನೊಂದು ಮ್ಯಾನ್ ಆಫ್ ದ ಮ್ಯಾಚ್ ಟಿವಿ ಅಂತ ಟಿವಿ ಕೊಡ್ತಾರೆ. ಸೊ ಅದೆಲ್ಲ ರಿಲೇಟೆಡ್ ಟು ಕ್ರಿಕೆಟ್ ನಾವು ಮಾಡ್ತೀವಿ ಎಲ್ಲಾನು. ಇನ್ನೊಂದ್ ಸ್ವಲ್ಪ ಹೋಪ್ಲೆಸ್ ಜನ ತರ ಪಾನ್ ಮಸಾಲ ಮಾಡೋದು ಇಂಥದೆಲ್ಲ ಮಾಡಲ್ಲ ನಾವು. ಇಲ್ಲ, ನಮ್ ಸೋಷಿಯಲ್ ಮೀಡಿಯಾ ಬೇರೆ ಲೀಗಲ್ಲೇ ಇದೆ. ಇಂತ ನನ್ ಮಕ್ಳಿಗೆ ಅದೆಲ್ಲ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಇಲ್ಲ, ಇವತ್ತು ಇನ್ನೂ ಒಂದ್ ಏನಂತಂದ್ರೆ, ನಾನು ಹೇಳ್ದಂಗೆನೆ ಮುಂಚೆ, ಈ ಇರಲೆವೆಂಟ್ ಫ್ರಾಂಚೈಸ್ಗಳು ಬೇಕಂಗೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ನನ್ನ ಸಾತ್ವಿಕ್ ಇದನ್ನ ಕನ್ಫರ್ಮ್ ಮಾಡ್ಬೋದು ಬೇಕಾರೆ. ಏನಂತಂದ್ರೆ, ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾ ಟೀಮ್ಗೆ. ನೋಡಿದ್ರು ನಿನ್ಗೆ ಈ ಹೌದೌದು. ವೀಕ್ ಅಲ್ಲಿ ನಿನ್ಗೆ ಇಷ್ಟು ಇಂಪ್ರೆಷನ್ ಬರ್ಬೇಕು, ಇಷ್ಟು ಪೋಸ್ಟ್ ಹಾಕ್ಬೇಕು, ಒಂದೊಂದ್ ಪೋಸ್ಟ್ ಆವರೇಜ್ ಇಷ್ಟು ಲೈಕ್ಸ್ ಬೇಕು, ಇಷ್ಟು ಕಮೆಂಟ್ಸ್ ಬೇಕು, ಇದು ಅಂತ. ಅವ್ರ ಕಂಟೆಂಟ್ ಏನ್ ಹಾಕ್ಬೇಕು ಹಾಕ್ಬಾರ್ದು ಅಂತ ಕೇಳಲ್ಲ ಯಾರುವೆ. ಅವ್ರೇನು ನಿನ್ಗೆ ಇಷ್ಟು ಇಂಪ್ರೆಷನ್ಸ್ ಬರ್ಬೇಕು, ನಿಮ್ ಟೀಮ್ ಇಷ್ಟು ಜನರಿಗೆ ಕಾಣಿಸ್ಬೇಕು, ಓಕೆ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋ ಅದಕ್ಕೆ.
ಬೆಸ್ಟ್ ವೇ ಟು ಎಂಗೇಜ್ ವಿತ್ ಪೀಪಲ್ ಇಸ್ ಹೆಂಗೆ ರೇಜ್ ಬೇಟ್ ಮಾಡೋದು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು, ಆಮೇಲಿಂದ ಓ ಇಲ್ಲ ನಮ್ಗೇನೋ ಆಗೋಯ್ತು ಅಂತ ವಿಕ್ಟಮ್ ಆಗಿ ಆಡ್ಬಿಡೋದು. ಹೌದೌದು, ಇದು ಕರೆಕ್ಟ್, ಟೋಟಲಿ ಸೊ 100%. ಈ ತರ ಇರೋದ್ರಿಂದ ಈ ಪಂಜಾಬ್ ಕಿಂಗ್ಸ್, ಲಕ್ನೋ, ಗುಜರಾತ್ ಇಂಥವೆಲ್ಲಾನು ಏನ್ ಮಾಡ್ತಾರೆ ಅಂತಂದ್ರೆ ಈ ಮ್ಯಾಸಿವ್ ಫಾಲೋಯಿಂಗ್ ಇರೋ ಟೀಮ್ಸ್ ಗಳನ್ನ ಅಡ್ವಾಂಟೇಜ್ ತಗೊಂಡು ಈ ತರ ಅಪೋಸ್ ಗಳು ಹಾಕೊಂಡು ಬೇಡದೇ ಇರೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡು ಬಿದ್ದಿರ್ತಾರೆ ಅಷ್ಟೇ. ಅವ್ರ ಆರ್ಗ್ಯಾನಿಕ್ ಗ್ರೋತ್ ಕಾಣಿಸೋದೇ ಇಲ್ಲ ಸೋಷಿಯಲ್ ಮೀಡಿಯಾ. 10 ವರ್ಷ ಬಿಟ್ಕೊಂಡು ನಿನ್ ಬೇಕಾದ್ರೆ ನೋಡಿದ್ರು ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಇವತ್ತು ಎಷ್ಟಿದ್ದಾರೋ ಇದಕ್ಕಿಂತ ಒಂದು 2 to 3% ಜಾಸ್ತಿ ಆಗಿರ್ಬೋದು. ಅದೇ RCB, ಮುಂಬೈ, CSK ಅಂದ್ರೆ ಈ ತರ ಬಿಗ್ ಟೀಮ್ಸ್ ಅಂತ ಏನಂತೀವೋ ಈ ಟೀಮ್ ಗಳದ್ದು ಇನ್ನೂ 50 ಜಾಸ್ತಿ ಆಗಿರುತ್ತೆ ಫಾಲೋಯಿಂಗ್. ಬೇಕಾದ್ರೆ ಗ್ಯಾರಂಟಿ ಬರ್ಕೊಡ್ತೀನಿ. ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಎಲ್ಲ ಇರೋದು ಇದೇನೆ. ಅದೇನೆ ಅವ್ರಿಗೆ ಇಂಡಿಯಾಗಿಂತ ಜಾಸ್ತಿ ಅಲ್ಲೇ ಇದಾರೆ ಫ್ಯಾನ್ಸ್. ಅಲ್ಲೊಂಥರ ಅವ್ರು ಕನ್ವರ್ಟ್ಸ್ತಾರ, ಅವ್ರ ಅಲ್ಲೋಗ್ ಪ್ರೂವ್ ಮಾಡ್ಬೇಕು ನನ್ ಪಂಜಾಬಿ ಅಂತ, ಎಲ್ಲ ಈ ತರದೆಲ್ಲ ಮಾಡ್ತಾರೆ. ಸೊ ನಾವು ಫುಲ್ ಈಗ ಆಲ್ಮೋಸ್ಟ್ ನಾವು ಫುಲ್ ವರ್ಲ್ಡ್ ಟ್ರಾವೆಲ್ ಮಾಡ್ಬಿಟ್ಟಿದೀವಿ ಅನ್ಸುತ್ತೆ. ಮಿಡ್ಲ್ ಈಸ್ಟ್ ಹೋಗಿದ್ವಿ ಒಂದ್ ಎಪಿಸೋಡ್ ಅಲ್ಲಿ, ಅಮೆರಿಕಾ ಹೋಗೋದಿವಿ, ಎಲ್ಲಾ ಕಡೆ ಹೋಗ್ ಬಂದ್ಬಿಟ್ಟಿದೀವಿ. ಈಗ ಕ್ರಿಕೆಟ್ ಹೋಗಿಲ್ದಿರೋ ಕಡೆ ಎಲ್ಲ ನಾವು ಹೋಗಿದೀವಿ. ಆಮೇಲೆ ಇದ್ರದ್ದು ಲಾಸ್ಟ್ ಏನ್ ಹೇಳ್ಬೇಕು ಅಂದ್ರೆ, ಈಗ ಕೆಲವು ಥರ್ಡ್ ರೇಟ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವ್ರ ವ್ಯೂಸ್ ನ ಇವ್ರು ತಗೊಳೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆಲ್ಲ ಕ್ರಿಕೆಟ್ ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ. ಅವರು ಎಷ್ಟು ಲೋ IQ ಜೋಕ್ಸ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಯಾರಿಗೆ ಕೇಟರ್ ಮಾಡ್ತಾರೆ ಅಂದ್ರೆ ಕ್ರಿಕೆಟ್ ನೋಡ್ದಿರೋರಿಗೆ ಕೇಟರ್ ಮಾಡ್ತಾರೆ ಕಾಂಟೆಂಟ್ ನ. ಆ ಲೆವೆಲ್ಗೆ ಇಳಿದು ಬಿಟ್ಟಿದ್ದಾರೆ ಅವರು. ಕ್ರಿಕೆಟ್ಗೂ ಇದಕ್ಕೂ ಸಂಬಂಧನೇ ಹೊಟ್ಟೋಗಿದೆ. ಓಕೆ, ಇದು ನಮ್ದು ಕ್ಲಾಸಿಕ್ ರ್ಯಾಂಟ್ ಸೆಷನ್ ಆಯ್ತು. ಈ ತರದ್ದು ಆಗ್ತಾನೆ ಇರುತ್ತೆ ನಮ್ದು ಒನ್ ಆಫ್ ದ ಸ್ಪೆಷಾಲಿಟಿ ಇದು. ಸೊ ಈಗ ನೆಕ್ಸ್ಟ್ ನಾವು ಪ್ರಿಡಿಕ್ಷನ್ಸ್ ಬರೋಣ. ಎಷ್ಟೊಂದ್ ದಿನ ಆದ್ಮೇಲೆ ಲೈವ್ ಅಂದ್ರೆ ಎಪಿಸೋಡ್ ನಲ್ಲಿ ಪ್ರಿಡಿಕ್ಷನ್ಸ್. ಬಟ್ ಅಂದ್ರೂ ನಾವು ಅದು ಡಿಸಿಪ್ಲಿನ್ ಇದೆಯಪ್ಪ. ಮ್ಯಾಚ್ ಮುಂಚೆ ಕಳಿಸ್ತೀವಿ ನಾವು. ಮ್ಯಾಚ್ ನಲ್ಲಿ ಏನು ಚೇಂಜ್ ಮಾಡೋದು ಆತರ ಎಲ್ಲ ಮಾಡಲ್ಲ. ನಮ್ದು ಪಾಯಿಂಟ್ಸ್ ಎಷ್ಟೇ ಲೋ ಬರ್ಲಿ. ಇವಾಗ 3 ಜನ ಒಂದೊಂದ್ ಕೊಡಿ, ಆಮೇಲೆ ನಾನು 2ನೇದ್ ಕೊಡ್ತೀನಿ. ನಂದು ಫಸ್ಟ್ ಪ್ರಿಡಿಕ್ಷನ್ ಯುಜ್ವೇಂದ್ರ ಚಹಲ್ 0 ವಿಕೆಟ್ಸ್ ಅಥವಾ ಯುಜ್ವೇಂದ್ರ ಚಹಲ್ ವಿಕೆಟ್ಲೆಸ್. ಆಮೇಲೆ ಸೆಕೆಂಡ್ ಪ್ರಿಡಿಕ್ಷನ್ ನಾನೇ ಕೊಟ್ಬಿಡ್ಲಾ ಅಥವಾ ನೀವು ಕೊಡ್ತೀವಿ? ಒಂದೊಂದ್ ಕೊಡೋಣ. ಓಕೆ, ನಂದು ಶ್ರೇಯಸ್ ಅಯ್ಯರ್ ಸೆಂಚುರಿ. ಜಿಂಕ್ಸ್ ಇನ್ ಫುಲ್ ಎಫೆಕ್ಟ್. ನಂದು ಪ್ರಿಯಾಂಶ್ ಆರ್ಯ 50+ ಇನ್ ಗ್ರೇಟರ್ ದನ್ 200 ಸ್ಟ್ರೈಕ್ ರೇಟ್. ನಂದು ಲಾಸ್ಟ್ ಟೈಮ್ ಇದ್ರ ಮೇಲೆ ಗ್ಯಾಂಬಲ್ ಮಾಡಿ ನಾನು ಸೋತೋದೆ ಅನ್ಫಾರ್ಚುನೇಟ್ಲಿ ಅರ್ಷದ್ ಪಪ್ಪು ಮೇಲೆ. ಸೊ ಈ ಸತಿ ನಾನು ಪ್ರೀತಿ ಜಿಂಟಾ ಅಟ್ಲೀಸ್ಟ್ 5 times ಆನ್ ಕ್ಯಾಮ್ರಾ. ಇದು ಇವಾಗ್ಲೇ ಬರ್ಕೊಡ್ತೇನೆ ಆಗತ್ತೆ ಅಂತ. ಪ್ರೀತಿ ನೀನ್ ಇಲ್ಲದೆ ನಾನು ಹೇಗಿರಲಿ ಅಂತ ಬರೀತೀನಿ. ಇಲ್ಲ, ಅದನ್ನೇ ಬರೀತೀವಿ 5 times ಆನ್ ಕ್ಯಾಮೆರಾ. ಟೈಪ್ ನೀನು ಮಾಡೋದು 10 ಮಾಡು 5ಗಿಂತ. ಅಲ್ಲ, ಇವಾಗ ಕೂತ್ಕೊಂಡು ಕೌಂಟ್ ಮಾಡ್ಬೇಕಾ ನಮ್ ಮ್ಯಾಚ್ ನಿಂತಿರುವಾಗ ಇವಾಗ? ಇಲ್ಲ, ಅದು ವಿಷ್ಣುದು ಜವಾಬ್ದಾರಿ. ಅದು ಅವನು ಆನೆಸ್ಟಿ ತೋರಿಸಿದ್ದಾನೆ, ನಾನು ಟ್ರಸ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಪ್ರಭ್ಸಿಮ್ರನ್ ಸಿಂಗ್ ಸೆಂಚುರಿ. ರಿವರ್ಸ್ ಮೇಲೆ ರಿವರ್ಸ್ ಹಾಕಂಗಿದೆ ಇದು. ರಿವರ್ಸ್ ಡ್ರಾಪ್ ಓವರ್ ಆಗಿದೆ ಇವಾಗ. ಕುಳ್ಳ ಹೊಡೆಯಲ್ಲ, ನೋಡೋಣ. ಏನ್ ಹೇಳ್ಬೋದಪ್ಪ? 220 ವಿಲ್ ಬಿ ಚೇಸ್ಡ್. ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ 220 ಚೇಸ್ ಮಾಡ್ತಾರೆ. 220+ ಅಂತ ಆಗ್ತದೆ. ಆಮೇಲೆ 220 ಇಲ್ಲ 221 ನೋಡಿದ್ರು ಆತರ ಎಲ್ಲ ಆಗ್ಬೋದು. ಇಲ್ಲ ಆಮೇಲೆ ನಂದು ಹಾಕ್ಬಿಡಪ್ಪ ಪ್ರೀತಿ ಅಂತ ಅಟ್ಲೀಸ್ಟ್ 5 times. ಅದು ಬರೀ 5 times ಅಲ್ಲ. ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಪ್ಪ ಇದನ್ನೆಲ್ಲ.
ನನ್ನ ಥರ್ಡ್ ಪ್ರಿಡಿಕ್ಷನ್ ಈ ಜಾಶ್ ಹೇಸಲ್ವುಡ್ 3 or more ವಿಕೆಟ್ಸ್ ವಿತ್ ಎಕಾನಮಿ ಲೆಸ್ ದನ್ 10. ಹ್ಮ್ ನಂದು ಲಾಸ್ಟ್ ಅಲ್ಲಿ DDP ಡಕ್. ಇವನ್ ಯಾಕೋ ರಿವರ್ಸ್ ಡ್ರಾ ಟು ಸ್ಕಿಪ್ +4 ಆಗುತ್ತೆ. ಇದೆಲ್ಲ ಹೇಳಿ ನೋಡೋಣ ಊನು ಹೇಳಿದ್ ಮರ್ತೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ, ಇದೊಂಥರ ಹಾರ್ಟ್ ಇಂದ ಬರೋದು ಇದೆಲ್ಲ ಮೈಂಡ್ ಇಂದ ಅಲ್ಲ. ನೋಡು ಡಿಡಿಪಿಗೆ ಬೇರೆ ಕಡೆಯಿಂದ ಎಲ್ಲ ಬರುತ್ತೆ ಸುಧನ್ ಬಗ್ಗೆ, ಸೊ ಅದರ ಬಗ್ಗೆ ಹೋಗೋದ್ ಬೇಡ. ಇಲ್ಲಿಗೆ ಒಂದು ಜ್ಞಾಪಕ ಬಂತು ಇವಾಗ. ಕರ್ನಾಟಕ ವರ್ಸಸ್ ಪಂಜಾಬ್ ಮ್ಯಾಚ್ ಆದಾಗ ಚಂಡೀಗಢ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಎಷ್ಟೋ ಒಂದು ಮಸ್ಟ್ ವಿನ್ ಗೇಮ್ ಇತ್ತು ಕರ್ನಾಟಕಗೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 260 ಎಷ್ಟು ಟಾರ್ಗೆಟ್ ಇದ್ದಾಗ DDP 100 ಗೆಲ್ಸ್ದ. ಸೊ ಅದೊಂದು ಸವಿ ನೆನಪು ಇದೆ. ಅಂತದ್ದೇ ಸವಿ ನೆನಪುಗಳು ಕ್ರಿಯೇಟ್ ಮಾಡೋಣ ಅಂತ ಹೋಪ್ ಮಾಡ್ಕೊಂಡು ಎಂಡ್ ಮಾಡೋಣ ಇವತ್ತಿಂದ ಬಟ್ ಇದು ಪವರ್ ಪ್ಯಾಕ್ ಚಂಡೀಗಢ ಅಲ್ಲ. ಎಪಿಸೋಡ್. ಹೌದು, ಇದು ಚಂಡೀಗಢ್ ಅಲ್ಲ. ಸೊ ಹಾ. ಏನೇಳು ಆಲ್ಟಿಟ್ಯೂಡ್ ಸ್ವಲ್ಪ ಜಾಸ್ತಿ. ನಮ್ಮ ಬೆಂಗಳೂರವ್ರಿಗೆ ಆಲ್ಟಿಟ್ಯೂಡ್ ಏನ್ ಅಭ್ಯಾಸ ಇರುತ್ತಪ್ಪ. ಜನ ಅನ್ಕೋತಾರೆ ಧರ್ಮಸ್ಥಳ ಅಷ್ಟು ಆಲ್ಟಿಟ್ಯೂಡ್ ಅದು ಇದು. ನೋಡಿದ್ರೆ ಬೆಂಗಳೂರು ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟೇ ಇದೆ. ಅದೇನೋ ತುಂಬಾ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ. ನಮ್ಗಂತೂ ಇದ್ದ ಅಭ್ಯಾಸ. ಇವ್ರು ಹೇಳೋದ್ ನೋಡಿದ್ರೆ ಅಲ್ಲೋದ್ರೆ ಉಸಿರಾಡಕ್ ಆಗಲ್ಲ ಅನ್ನೋ ತರ ಹೇಳ್ತಾರೆ. ಬಟ್ ಧರ್ಮಸ್ಥಳ ಇಲ್ಲ ಗ್ಯಾರಂಟಿ. ಇನ್ನೊಂದು ಪ್ರಿಡಿಕ್ಷನ್ ಬರ್ಕೋ, ನಾನ್ ಗ್ಯಾರಂಟಿ ಆ ಇಂಗ್ಲಿಷ್ ಕಾಮೆಂಟ್ರಿ ಎಸ್ಪೆಷಲಿ ಹೋಪ್ಲೆಸ್ ಗವಾಸ್ಕರ್ ಅವನ್ ಗ್ಯಾರಂಟಿ ಡ್ಯೂನ ಯು ಹ್ಯಾವ್ ಟು ಕನ್ಸಿಡರ್ ದ ಡ್ಯೂ ಕಮಿಂಗ್ ಇನ್ ದ ಡ್ಯೂ ಫ್ಯಾಕ್ಟರ್, ಲುಕ್ ಎಟ್ ದ ವೀಲ್ಸ್ ಆಫ್ ದ ಕ್ಯಾಮ್ರಾ, ಇದು ಬಗ್ಗಿ ಅದನ್ನ ಗ್ಯಾರಂಟಿ 3 ಸತಿ ಹೇಳ್ತಾರೆ ಬರ್ಕೊಂಡು. ಏನಂತ ಬರಿಬೇಕು ಇದಕ್ಕೆ? ಗವಾಸ್ಕರ್ ಟಾಕಿಂಗ್ ಅಬೌಟ್ ವೆಟ್ ಥಿಂಗ್ಸ್, ಓಕೆ, ಈಗ ಹೇಗಿದ್ರು ವಿಷ್ಣು 4ನೇದು ಹೇಳ್ಬಿಟ್ಟಿದ್ದಾನೆ, ನಾವು ಈಗ 4ನೇದು ಹೇಳ್ಬೇಕು. ಸರಿ, ಏನಪ್ಪ ಹೇಳಿ, ಶ್ರೇಯಸ್ ಅಯ್ಯರ್ ಪ್ಲಸ್ ರಜತ್ ಪಟಿದಾರ್ ಅಟ್ಲೀಸ್ಟ್ 6 sixes combined. ಅಯ್ಯರ್ ಪ್ಲಸ್ 6 + 6 ಇಲ್ಲ, ಲೆಸ್ ದನ್ ಆರ್ ಈಕ್ವಲ್ ಟು 6. ಓಕೆ, ನಂದು 6 sixes ಹಾಕ್ಬಿಡಪ್ಪ, ಇಲ್ಲ ಅಂದ್ರೆ ರನ್ಸ್ ಆಗ್ಬಿಡುತ್ತೆ. ಇಲ್ಲ ಅಷ್ಟೊಂದೆಲ್ಲ ಇಲ್ಲ ನಮ್ಗೆ ಇದೇ ಎಪಿಸೋಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. 7 ವಿಕೆಟ್ಸ್ ಕಂಬೈನ್ಡ್ ಬಂದು 6, ಅದು ಒಂದು ರನ್ಔಟ್, ಅದು ಲಾಸ್ಟ್ ಬರೋದು ಇನ್ನಿಂಗ್ಸ್ ಏನೋ. ಸೊ ಐ ಆಮ್ ನಾಟ್ ಮೇಕಿಂಗ್ ದ ಸೇಮ್ ಮಿಸ್ಟೇಕ್. ಇಲ್ಲ ಅಟ್ಲೀಸ್ಟ್ ಅಂತ ಇತ್ತು. ನಾವ್ ಆತರ ಎಲ್ಲ ಮಿಸ್ ಮಾಡಲ್ಲ. ನಮ್ಗೆ ಕಾಂಪಿಟೇಟಿವ್ ನೇಚರ್ ಬಂದ್ಬಿಟ್ಟಿದೆ ಇವಾಗ, ಏನ್ ಮಾಡೋದು. ನೀನ್ 4-4-4 ರಿವರ್ಸ್ ಸ್ವಿಂಗ್ಸ್ ಹೋಗಪ್ಪ ಇವಾಗ. ಇದನ್ನು ರಿವರ್ಸ್ ಸ್ವಿಂಗ್ಸ್ ಮಾಡ್ಬೇಕಾ? ಇಲ್ಲ ಅದು ಒಂದು ಕರೆಕ್ಟ್ ಪ್ರೆಡಿಕ್ಷನ್ ಮಾಡ್ತೀವಿ ಈಗ. ಜಿಂಕ್ಸ್ ಒಂದು ಲೆಜೆಂಡ್ ಮಾಡು ನೋಡು. ಓಕೆ, ಓವರ್ಸ್ ವಿಲ್ ಬಿ ರೆಡ್ಯೂಸ್ಡ್. ಫೇರ್ ಒನ್. ಇಷ್ಟೆಲ್ಲ ಹೇಳಾದ್ಮೇಲೆ ಮ್ಯಾಚ್ ವಾಶ್ ಔಟ್ ಅಂದ್ಬಿಟ್ರೆ ಅದನ್ನು ಓವರ್ಸ್ ರೆಡ್ಯೂಸ್ ಅಂದಂಗೆ ಅಲ್ವಾ? 20 ಅವಾಗ ಫುಲ್ 100-200 ಪಾಯಿಂಟ್ಸ್ ಬರ್ಬೇಕು ನಾನು. ಅವಾಗ ಕರೆಕ್ಟ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಓವರ್ಸ್ ರೆಡ್ಯೂಸ್ಡ್, ಅವಾಗ ಹೈಯೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್. ಸೊ ಈ ತರ ಒಂದು ನಮ್ದು ವೀಕ್ಲಿ ಥೆರಪಿ ಸೆಷನ್ ಆಗಿ ಪ್ರಿಡಿಕ್ಷನ್ಸ್ ಆದ್ಮೇಲೆ
ನಾವು ಈ ಎಪಿಸೋಡ್ನ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮು ಇದೇ ತರ ಖುಷಿಯಾಗಿ ನಿಮ್ಮನ್ನ ಮೀಟ್ ಮಾಡಿ ನಮ್ಗೆ RCB ಬಗ್ಗೆ ರ್ಯಾಂಟ್ ಮಾಡೋದಕ್ಕಿಂತ ಬೇರೆ ಇದ್ರ ಬಗ್ಗೆ ಎಲ್ಲ ರ್ಯಾಂಟ್ ಮಾಡೋಂಥ ಆಪರ್ಚುನಿಟಿ ಸಿಗ್ಲಿ ಅಂತ ಕೇಳ್ಕೊತಾ ನಾವು ಈ ಎಪಿಸೋಡ್ನ ಎಂಡ್ ಮಾಡ್ತಾ ಇದೀವಿ. ಯಾರಾದ್ರು ಕೇಳಿಸ್ಕೊಂಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ, ಏನೇನ್ ಬೇಕೋ ಎಲ್ಲ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಬೈ.